ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ಇವತ್ತಿನ ಬಹಳ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಈ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಅದು ಬಹಳ ಚೆನ್ನಾಗಿ ರಾಜ್ಯದ ಜನಕ್ಕೆ ಗೊತ್ತು. ಆದರೆ ಅವರನ್ನು ಬಹಳ ಹತ್ತಿರದಿಂದ ಬಲ್ಲವರು, ಅವರ ಒಳನೋಟಗಳ ಬಗ್ಗೆ, ಅವರ ಆಂತರ್ಯದ ಬಗ್ಗೆ, ಡಿ.ಕೆ. ಶಿವಕುಮಾರ್ ಅವರ ದುಃಖ, ದುಮ್ಮಾನ, ದುಗುಡುಗಳು, ಆತಂಕಗಳು ಮತ್ತು ಅವ್ರು ಫೇಸ್ ಮಾಡಿದಂಥ ಆ ಸವಾಲುಗಳು, ಚಾಲೆಂಜಸ್ ಏನಿದೆ ಅವುಗಳ ಬಗ್ಗೆ ಗೊತ್ತಿರೋದು ಕೇವಲ ಕೆಲವು ಜನರಿಗೆ ಮಾತ್ರ. ಅವರಲ್ಲಿ ಒಬ್ಬರು ಮೊದಲ ಸಾಲಲ್ಲಿ ನಿಂತ್ಕೊಳ್ಳೋರು ಮತ್ತು ಬಹಳ ಖ್ಯಾತನಾಮರು ಕೂಡ ಹೌದು. ಅವರು ರಾಜಗುರು ದ್ವಾರಕಾನಾಥ್ ಅವರು. ನಾನು ರಾಜಗುರು ದ್ವಾರಕಾನಾಥ್ ಅವರ ಜೊತೆಗೆ ಹಲವು ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ. ಹಲವು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇರ್ತಾನೆ. ಅವರು ಕೂಡ ಅಷ್ಟೇ ಹಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ, ತಂದೆಯ ಸ್ಥಾನದಲ್ಲಿ ನಿಂತು. ನಾನು ಅವರಿಗೆ ಒಂದು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ತಾವು ಡಿ.ಕೆ. ಶಿವಕುಮಾರ್ ಅವರು ರಾಜರಾಗಿರುವ ಈ ಸಂದರ್ಭದಲ್ಲಿ ರಾಜ ಟಿವಿಯಿಂದ ಬರಬೇಕು ಅಂತ ಕೇಳಿಕೊಂಡೆ. ಅವರಷ್ಟೇ ಪ್ರೀತಿಯಿಂದ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ಆ ಆಂತರ್ಯ ಅಂತ ಹೇಳಿದ್ನಲ್ಲ, ಮತ್ತು ಆ ಗೈಡಿಂಗ್ ಫೋರ್ಸ್ ಅಥವಾ ಗೈಡಿಂಗ್ ಲೈಟ್ ಅಂತ ಹೇಳಿದ್ನಲ್ಲ, ಒನ್ ಆಫ್ ದಿ ಗೈಡಿಂಗ್ ಲೈಟ್ಸ್ ರಾಜಗುರು ಶ್ರೀಯುತ ದ್ವಾರಕಾನಾಥ್ ಗುರೂಜಿಯವರು ನಮ್ಮೊಟ್ಟಿಗೆ ಆನ್ ಲೈವ್ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ನಲ್ಲಿ. ಅಪ್ಪಾಜಿಯವರು, ಗುರುಗಳೇ, ಬಹಳ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಈ ತನಕ ದೇವರು ಪರಮಾತ್ಮ ಒಂದು ಶಕ್ತಿ ಕೊಟ್ಟು ಮುನ್ನಡೆಸ್ತಾ ಇದ್ದಾನೆ. ಅಲ್ಲಿ ಬೇಡಿಕೆ ಇಲ್ಲ ದೇವರಲ್ಲಿ. 142 ಕೋಟಿ ಭಾರತ ಪ್ರಜೆಗಳನ್ನು ಕಾಪಾಡಿ, ಪ್ರಾಣ ಸಂಕಟವಾಗಲಿ ಆರೋಗ್ಯ ಸಂಕಟವಾಗಲಿ ಕೊಡಬೇಡಪ್ಪ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು. ಮೊದಲು ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡೋದು. ನಿಜ. ಆರೋಗ್ಯ ಕೊಟ್ಟ ಮೇಲೆ ದೇವರು ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಎಲ್ಲ ಕೊಟ್ಟೇ ಕೊಡ್ತಾನೆ. ಆರೋಗ್ಯದ ಎಲ್ಲ ತುಂಬಿಕೊಂಡಿದೆ. ಅದು ಒಂದೇ ಪೋರ್ಟ್ಫೋಲಿಯೋ ಆರೋಗ್ಯ. ಅದನ್ನಿಟ್ಟು ಧೈರ್ಯ, ಕೀರ್ತಿ, ಲಾಭ ಎಲ್ಲವೂ ಸೇರುತ್ತೆ. ನಿನ್ನ ಕರುಣೆ ಇರಲಪ್ಪ ಅಂತ ಕೇಳಿದ್ದೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳಿದ್ದೀನಿ. ನಮಗೆ ಯಾರು ಮನಸ್ಸು ತೊಗೊಂಡ್ರು ಪರವಾಗಿಲ್ಲ, ನನ್ನಿಂದ ಯಾರು ಮನಸ್ಸು ತೊಗೊಂಡ್ಬಾರ್ದಪ್ಪ. ಅಕಸ್ಮಾತ್ ನಾನು ಯಾರಿಗಾರು ಸಾಸಿವೆ ಕಾಳು ಟುಪ್ಕಾರ ಮಾಡಿದ್ರು ಅದನ್ನು ಮರೆಸ್ಬಿಡಪ್ಪ ನನಗೆ ಅಂತ ಕೇಳಿದೆ. ಇದೇ ನನ್ನ ಪ್ರಾರ್ಥನೆ. ವೆರಿ ಗುಡ್ ಅಪ್ಪಾಜಿ. ಅಪ್ಪಾಜಿ, ನೇರವಾಗಿ ವಿಷಯಕ್ಕೆ ಧುಮುಕ್ತೇನೆ, ಯಾಕಂದರೆ ನನ್ನ ನಿಮ್ಮ ಒಡನಾಟ ಹೊಸದಲ್ಲ, ಭಾಳ ಹಳೆಯದು. ಆಮೇಲೆ ನೀವು ಸುಮಾರು ವಿಚಾರಗಳನ್ನು ಭಾಳ ಮುಕ್ತವಾಗಿ ಹಲವು ಸಂದರ್ಭಗಳಲ್ಲಿ ಮಾತಾಡ್ಕೊಂಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ವಿಷಯ ಬಂದಾಗ ಎಷ್ಟೋ ಸಲ ಅವರು ನಿಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ಖುದ್ದಾಗಿ ನಾವೇ ಗಮನಿಸಿದ್ದೇವೆ. ಹೌದು. ಸೊ ಹಾಗಾಗಿ ಇಲ್ಲಿ ಮುಚ್ಚು ಮರೆ ಏನೂ ಇಲ್ಲ, ಓಪನ್ ಟಾಕ್. ಹೌದೌದು. ಇಲ್ಲಿಯ ತನಕ ಈ ನಡೆಗೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಬಂತು ಅಂತಂದರೆ ಪ್ರಮುಖ ಕಾರಣೀಕರ್ತರಲ್ಲಿ ನೀವು ಕೂಡ ಒಬ್ಬರು. ಅವರು ಬಹಳ ನೋವಲ್ಲಿದ್ದಾಗ ಸಂತೈಸಿದ್ದಾಗಿರ್ಬೋದು, ಮಾರ್ಗ ತೋರಿಸ್ಕೊಟ್ಟಿದ್ದಾಗಿರ್ಬೋದು, ಗುರು ದಾರಿಯನ್ನು ತೋರಿಸ್ತಾರಲ್ಲ ಮತ್ತು ಗುರಿಯನ್ನು ತೋರಿಸ್ತಾರಲ್ಲ, ಆ ಗುರಿಯನ್ನು ತೋರಿಸ್ಕೊಟ್ಟಿದ್ದಾಗಿರ್ಬೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ. ಟು ಬಿಗಿನ್ ವಿತ್, ಮೊಟ್ಟ ಮೊದಲ ಸಂಪರ್ಕ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಯಾವಾಗಾಯಿತು? ನಾನು ಅವನ ವಿಚಾರವನ್ನು ನಮ್ಮ ಅಣ್ಣವರು CV ನಾಗೇಶ್ ಅಂತ ಹೇಳಿ ದೊಡ್ಡ ಅಡ್ವೊಕೇಟು, ಒಳ್ಳೆ ಅಡ್ವೊಕೇಟು, ಹಾಗಾಗಿ ಹೇಳೋರು. ಅವರು ತುಂಬ ಹತ್ತಿರ, ನಮ್ಮ ನಾಗೇಶ್ ಸಾಹೇಬರಿಗೆ ತುಂಬ ಹತ್ತಿರ ಅವನು. ಓಕೆ. ಅವನು ಕೂಡ ಅವನು ಇಷ್ಟಪಡೋದು, ಧೈರ್ಯಸ್ಥ ಆದಂತರ ಇಷ್ಟಪಡೋದು. ಅಲ್ಲಿಂದ ಅಲ್ಲಿಗೆ ನಿಂತ್ಕೊಂಡಿತ್ತು. ಯಾವತ್ತೋ ಒಂದು ದಿವಸ ಅವನಿಗೆ ನನ್ನ ವಿಚಾರದಲ್ಲಿ ನನ್ನ ಬಂದು ಕಾಣಬೇಕು ಅಂತ ಒಂದು ಬಂತು, ನನ್ನ ಮನಸ್ಸಿಗೆ ಬಂತು. ಓಕೆ. ನಾನು ಲಾಲ್ಬಾಗ್ ರೋಡ್ ಮನೇಲಿದ್ದೆ. ಹೌದು. ಮನೆಗೆ ಬಂದ ನಮ್ಮ ಮನೇಲಿರಲಿಲ್ಲ, ಆಫೀಸ್ ಕೊಟ್ಟು ಹೋಗಿದ್ದೆ. ಒಂದು ವಾರ ಸುದ್ದಿಯಾನೆ, ಸಿಕ್ಕಿಲ್ಲ. ಒಂದ್ಸಲ ಮಧ್ಯಾಹ್ನ ಬಂದ್ಯಾನೆ, ನನ್ನ ಹೆಂಡತಿ ಇದ್ಲು. ಯಾರಪ್ಪ ನೀನು? ಇಲ್ಲ, ನಾನು ಸಾತ್ತೂರದ ಬಂದಿದ್ದೀನಿ, ಶಿವಕುಮಾರ್ ಅಂತ, ನಾನು ಗುರು ನೋಡಲೇಬೇಕು. ಓಕೆ. ಇಲ್ಲಪ್ಪ ಮನೇಲಿಲ್ಲ. ಇಲ್ಲ, ಒಂದು ವಾರದಿಂದ ಬರ್ತಾ ಇದ್ದೀನಿ, ನೀವೇನೇ ನಮ್ಗೊಂದು ಅವ್ರನ್ನ ಭೇಟಿ ಮಾಡ್ತೀವಿ, ಒಂದು ಸಲ ಭೇಟಿ ಮಾಡ್ತೀವಿ ಅಂತ ನನ್ನ ಹೆಂಡತಿ ಮುಂದೆ ಕೇಳಿದ್ದಾನೆ. ಸರಿ, ನನಗೆ ಫೋನ್ ಮಾಡಿದ್ಲು. ಯಾವ ಕಾಲದಲ್ಲಿ ಇದು? ಯಾವ ಇಸ್ವಿಯಲ್ಲಿ ಅಂದಾಜು? ಇದು ಸುಮಾರು 83 ಆಸ್ಪಾಸಲ್ಲಿ. ಓ, ಅವಾಗನೇ. ಓಕೆ. 83 ಕರೆಕ್ಟ್. 83
ಸರಿ ಆಗಲಪ್ಪ ನಾನು ಕೇಳಿ ನೋಡ್ತೀನಿ, ನನಗೆ ಫೋನ್ ಮಾಡಿದ್ಲು. ನಾನು ಹೇಳಿ ಬರೋಕ್ಕೆ ಹೆಂಗಾಗತ್ತೆ, 1:30 ಆಗೋಯ್ತು, ಲಂಚ್ ಅವರ್ ಆಗೋಯ್ತು, ಏನು ಆಫೀಸ್ ಕೆಲಸಗಳು ಇರ್ತವೆ, ಬೇಗ ಬಂದ್ಬಿಟ್ರೆ ಬೇಗ ಮನೆಗೆ ಬರ್ತೀನಿ ನೋಡೋಣ ಅಂತ. ಇಲ್ಲ ಆಗಲ್ಲ, ನೀವು ರಜಾ ಕೊಟ್ಟು ಬನ್ನಿ. ಓಕೆ. ಅವಳು ಒಂದು ವಾರದ ನಲಿತಾ ಇದ್ದಾನೆ. ಓಕೆ. ಯಾರಿಗೂ ಒಂದು ಕಾರಣ ಒಂದು ಹೇಳ್ಬೋದು, 2 ಹೇಳ್ಬೋದು, ಹಗಲಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲನೂ ಬನ್ನಿ, ಯಾರು ಕಂಡಿದ್ದವರು MLA ಅಂತ ಕಾಣುತ್ತೆ, ಕಾಣುತ್ತೆ. ಅವನು ಒಂದು ಒಳ್ಳೆ ಒಂದು ಬಿಳಿ ಪೈಜಾಮ, ಒಂದು ಶರ್ಟು, ಹ್ಯಾಗಲ್ಗೆ ಒಂದು ಹ್ಯಾಂಡ್ ಬ್ಯಾಗ್ ನೇತಾಕೊಂಬಂದಿಯಾನೆ. ಅದೇ ಲಾಂಗ್ ಬ್ಯಾಗ್ ಇರುತ್ತಲ್ಲ, ಗೊತ್ತಾಯ್ತು, ಶೋಲ್ಡರ್ ಬ್ಯಾಗ್ ಹಾಕೊಂಬಂದಿಯಾನೆ. ಸರಿ, ಇನ್ನು ಯಾಕೆ ಅವಳು ಕೋಪ ಮಾಡಿಸ್ಬೇಕು, ಹೋಗೋಣ ಅಂತೀವಿ. ಮನೆಗೆ ಹೋದೆ, ರಜಾ ಹಾಕ್ಬಿಟ್ಟು ಆಪಡೆ ಮನೆಗೆ ಬಂದೆ. ಇದ್ದ, ಏನಪ್ಪ ಅಂತ ಕೇಳಿದೆ. ನಾನು ನಿಮ್ಮದು ಜಾತಕ ತೋರಿಸ್ಬೇಕು. ಜಾತಕ ತೋರಿಸ್ಬೇಕು, ನಿನ್ನ ಜಾತಕ ಇಲ್ಲಿ, ನಿನ್ನ ಜಾತಕ ಮಾಡಿ ನಾನು ನೋಡಲ್ಲ, ನಾನು ರೆಡಿ ಮಾಡ್ಕೋಬೇಕು. ಅದೇ ಇವತ್ತು ಬೇಡ, ನಾಳೆ ಬಾ. ಬಂದ, ನಾಳೆ ಮಾರನೇ ದಿವಸ ಬಂದು ನೋಡಿಟ್ಟೆ. ಅವನಿಗೆ ಇಷ್ಟೇ ಹೇಳಿದೆ, ನೀನು ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳಿ, ನಾನು ಕೇಳಬೇಕಲ್ಲ ಅವನ್ನ, ನೀ ಏನು ಮಾಡೋಕೆ ಅಂತಿದ್ಯಾ ಅಂತ ಕೇಳಿದೆ. ಅವನು ಹೇಳ್ದ, ನಾನು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ, ಚೇಂಬರ್ ಆಫ್ ಕಾಮರ್ಸಲ್ಲಿ ನಾನು ಒಬ್ಬ ಅಲ್ಲಿ ಇದಾಗಿದ್ದೀನಿ, ಎಂಥದ್ದು ಮೆಂಬರು ಏನೋ ಇರ್ತವಲ್ಲ, ಸುಮ್ಮನೆ ಡೈರೆಕ್ಟರ್ ಆಗಿದ್ದೀನಿ, ಸ್ಟೂಡೆಂಟ್ ಆಗಿದ್ದೀನಿ ಅಂತ ಎಲ್ಲ ಹೇಳಿದೆ. ಎಲ್ಲ ಮತ್ತು ಕೃಷಿ ಮಾಡ್ತೀವಿ 700 ಅಲ್ಲೇ. ಸರಿ, ನಮ್ಮ ತಂದೆ ಕೆಂಪೇಗೌಡರು, ನಮ್ಮ ತಾಯಿಯವರು ಊರಲ್ಲಿ ಇರ್ತಾರೆ. ಇಲ್ಲಿ ರಾಜಾನಗರಲ್ಲಿ ಮನೆ ಮಾಡಿ, ರಾಜಾನಗರ ಮನೆ ಇದೆ, ರಾಜಾಜಿನಗರದಲ್ಲಿ ಮನೆ ಇತ್ತು. ಓಕೆ, ಚಂದ. ಸರಿಯಪ್ಪ ಕೂತ್ಕೊ ಅಂತೇಳಿ ಕೂರಿಸಿದೆ. ನೋಡಿದೆ, ಒಂದು ಕೆಲಸ ಮಾಡು, ಇದೆಲ್ಲ ಒಂದು ಬೇಡ, ನೀನು ನಿನ್ನ ಕೆರಿಯರ್ನ ರಾಜಕಾರಣದಲ್ಲಿ ಬೆಳಕು. ಓಕೆ. ತುಂಬ ಅವಕಾಶಗಳಿದೆ ಬೆಳೆಯೋಕ್ಕೆ, ಧೈರ್ಯ ಇದೆ ನಿನಗೆ, ಎಲ್ಲ ಸವಲತ್ತುಗಳು ಬೇಕಾದ್ದೆಲ್ಲ ನಿಂಗೆ ಸಿಕ್ಕಿ ನೀನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದ್ರ ಕಡೆ ಗಮನ ಕೊಡಪ್ಪ. ಹಾಗೂ ಹೇಗೆ ಹೋಗಲಿ ಅಂತಂದ. ಒಂದು ಕೆಲಸ ಮಾಡೋದು, ಯಾವ ಪಕ್ಷ ಅಂತ ಕೇಳಿದೆ. ಕಾಂಗ್ರೆಸ್ಸಲ್ಲೇ ಇದ್ದೀನಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ, ಪೋಸ್ಟಲ್ಲಿ ಅಂಟಿಸಿದ್ದೀನಿ ಅಂತೆಲ್ಲ ಹೇಳಿದೆ. ಪಾಪ ಓಕೆ, ಸಂತೋಷಪ್ಪ ಆಗಲಿ, ನೀನು ಇವತ್ತು ಒಂದು ಕೆಲಸ ಮಾಡು, ನೀವು ಮುಖ್ಯಮಂತ್ರಿ ಒಂದು ಭೇಟಿ ಮಾಡಬೇಡಯ್ಯ ಅಂತಂದೆ. ಮುಖ್ಯಮಂತ್ರಿ ನಾವು ಒಂದು ಟೈಮ್ ಆವಾಗ ಬಂಗಾರಪ್ಪನವ್ರು ಇದ್ರು. ಹೌದು, ಬಂಗಾರಪ್ಪನವ್ರು. ಆಗ ಹೇಳಿದೆ, ನೀವು ಭೇಟಿ ಮಾಡಿಬಿಡು ನೋಡೋಣ, ಹೆಂಗಾರ ಎಲ್ಲಿ ಹೋಗುತ್ತೆ ನೋಡೋಣ. ಹೋದ, ನಾನು ಹೇಳಿದೆ, ನೀವು ಭೇಟಿ ಮಾಡಿದೆ. ಅದಕ್ಕೆ ಅವರು 1 ವಾರ ಬಿಟ್ಟು ಬಾ ಅಂತದ್ದು. ಸೀದಾ ನಂತರ ಬಂದ. ನಾನು ಹೇಳಿದೆ, ನಿನ್ನ ಟೈಮ್ ಚೆನ್ನಾಗಿದೆ, ಇವಾಗ ನಾವು ಚಂಡಿ ಹೋಮ ಮಾಡೋಣ. ನಿನಗೆ ಅವ್ರು ಏನೇ ಕೊಟ್ಟರು, ಕಬ್ಬನ್ ಬಾಗ್ರೊಳಗೆ ನೀವು ಹುಲಿನ ಮಂತ್ರಿ ಮಾಡಿದ್ದೇನು ಸರಿ, ಅಥವಾ ಮರಕ್ಕೆ ಮಂತ್ರಿ ಮಾಡಿದ್ರು ಸರಿ, ಅವ್ರು ಕೊಟ್ಟಿದ್ದು ತಪ್ಕೊಂಬಿಡು, ಏನೋ ಒಂದು ಸಿಗುತ್ತೆ, ಅಷ್ಟು ಕಾಣುತ್ತೆ. ರಾಜಯೋಗದ ಅಲ್ಪದಲ್ಲಿ ಶುರುವಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳಿದೆ. ಚಂಡಿ ಹೋಮನ ಮಾಡಿದೆ. ಆನಂತರದಲ್ಲಿ ಅವನು ಅಲ್ಲಿ ಪ್ರೆಸಿಡೆಂಟ್ ಮಿನಿಸ್ಟ್ರು ಆದ, ಬಂದಿಖಾನೆ ಸಚಿವ. ಅಲ್ಲಿಂದ ಬೆಳ್ಕೊಂಡು ಬಂದಾರೆ. ಸ್ವತಃ ಕಷ್ಟಜೀವಿ ಅವರು, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿಂದ ಬೆಳೆದು ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಸೀಟ್ ಕೊಡಲಿಲ್ಲ ಅವನಿಗೆ. ನಾನು ಇಂಡಿಪೆಂಡೆಂಟ್ ನಿಲ್ಲಿಸಿ ಸೈಕಲ್ ಅವಾಗ ಏನೋ ಚಿಹ್ನೆ ಗೆಲ್ಲಿಸಿದೆ. ಮತ್ತು ಕಾಂಗ್ರೆಸ್ ಕರೆದ್ರು. ಅವತ್ತಿಂದ ಯಾವುದು ಕಾಂಗ್ರೆಸ್ ಬಿಟ್ಟಿರಲಿಲ್ಲ, ಸೀಟ್ ಕೊಡಲಿಲ್ವಲ್ಲ, ಮತ್ತೆ ಹೇಗೆ ಮತ್ತೆ MLA ಆಗೋದು, ಬ್ರೇಕ್ ಆಗಬಾರ್ದು ಅಂತ ಹೇಳಿ ನಾನೇ ಗೆಲ್ಲಿಸ್ದೆ ಕೊಟ್ಟು. ಅಲ್ಲಿಂದ ಅವನು ಯಾವತ್ತು ಹಿಂದಿರುಗಿ ನೋಡಿಲ್ಲ. ಅಂದರೆ ಏನು ಕಷ್ಟ ಏನೋ ಆಗಿದ್ದಾನೆ ಇವತ್ತು, ಅದನ್ನು ಆ ಸ್ಥಾನಮಾನ ಬರಬೇಕಾದ್ರೆ ಕಷ್ಟಪಟ್ಟೆ ಸಂಪಾದನೆ ಮಾಡಿದ್ದಾನೆ. ನಾವು ಯಾವುದನ್ನು ವೈಯಕ್ತಿಕವಾಗಿ ನಾವೇನೂ ಮಾತಾಡಬಾರ್ದು. ಅವನು ಏನಿದ್ದಾನೆ ಅದನ್ನು ಹೇಳಬೇಕಷ್ಟೇ. ನಾನು ಹೇಗೆ ಅಂದರೆ, ನನಗೆ ಯಾರೆಲ್ಲಾದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಬೇಸರ ಇದ್ದರೂ ಕೂಡ ನಾನು ಯಾರಿಗೂ ತೋರಿಸ್ಕೊಳ್ಳೋದು ಯಾರಿಗೂ ಹೇಳಲ್ಲ. ಅವ್ರು ಏನು ಕಾರಣಕ್ಕೆ ಬಂದಿದ್ದಾರೆ, ಗುರುವಾಗಿ ನಾನು ಕೆಲಸ ಧೈರ್ಯ ಕೊಟ್ಟು ಅವ್ನು ಬೆಳೆಸಿ ಅವ್ನು ಬೆಳೆಯೋದು ನೋಡೋದು ನಂಗೆ ಇಷ್ಟ. ನಾನು ಬೇರೆಯವ್ರ ತಂದು ಜಾಸ್ತಿ ತೊಗೊಂಡೋಗ್ಬಿಟ್ಟು ಪಂಚಾಂಗ ಇಟ್ಕೊಂಡು ಹೇಳ್ಬಿಟ್ಟು ಕಳಿಸ್ಬಿಡಲ್ಲ. ನಾನು ಫಿಕ್ಸ್ ಮಾಡ್ತೀನಿ, ಹೀಗೆ ಹೋಗ್ಬೇಕು, ಈ ದಾರಿಗೆ ಹೋಗು. ನಾನು ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಹೇಳ್ದಂಗೆ ಕೇಳು, ನನ್ನ ಜವಾಬ್ದಾರಿ ಇರಲಿ. ನಾನೇ ಹಿಂದೆ ಬಿದ್ದೆ, ನೀನು ಹಿಂದೆ ಇರ್ತೀನಪ್ಪ ಅಂತ ಹೇಳಿದೆ. ಅಲ್ಲಿಂದ ಅವನು ಬೆಳ್ಕೊಂಬಂದ. ಅದೇ ತುಂಬ ಶ್ರಮಜೀವಿ. ಹೌದು, ಭಾಳ ಶ್ರಮಜೀವಿ. ಈಗ ನಿಮಗೊಂದು ನಾನು ನಿಮ್ಮದೊಂದು ವಿಚಾರಕ್ಕೆ ಜ್ಞಾಪಿಸ್ಬೇಕು. ಹೇಳಿ. ನಿಮ್ಮನ್ನೇ ಅಲ್ಲಿ ಕರ್ಕೊಂಡು ನಿಮ್ಮ ಎಲೆಕ್ಷನ್ ಬೇಕು ನಾನು ತೀರ್ಮಾನ ಮಾಡಿದ್ದೆ. ಅವ್ರ ಹತ್ರ ಮಾತಾಡಿ ನೀವು ನಮ್ಗೆ ಕೈ ಸಿಕ್ಕಲಿಲ್ಲ. ಯು ಆರ್ ಆಲ್ಸೋ ವೆರಿ ಎಕ್ಸಲೆಂಟ್ ಮ್ಯಾನ್, ನಮ್ಮಿದೆ, ಧೈರ್ಯ ಇದೆ, ಏನು ಬೇಕಾದ್ರೂ ಮಾಡ್ತೀರಾ. ಐ ಥಿಂಕ್ ಯು ವುಡ್ ಹ್ಯಾವ್ ಬೀನ್ ವೆರಿ ಫಿಟ್ ಪರ್ಸನ್ ಟು ಫೈಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್. ಒಂದ್ಸಲ ಹೇಳಿದ್ರಿ ನೀವು. ಹೌದು, ನನ್ನ ಜೊತೆಗೆ ಮಾತಾಡಿ ಹೇಳಿದ್ರಿ ಕೂಡ. ಒಂದು ನೆನಪಿದೆ ನನಗೆ, ಭಾಳ ಸ್ಪಷ್ಟವಾಗಿ ನೆನಪಿದೆ.
ನಾನು ಪತ್ರಿಕೋದ್ಯಮದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದರಿಂದ ಮತ್ತು ಈಗಲೂ ತೊಡಗಿಸ್ಕೊಂಡಿರೋದ್ರಿಂದ ಅಪ್ಪಾಜಿ ನೋಡೋಣ ಗುರುಗಳೇ ನೋಡೋಣ ಅಂತ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ. ನೀವು ಮನಸ್ಸು ಮಾಡಲಿಲ್ಲ ನೀವು. ಹೌದು 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 ನೆನಪಿದೆ, ನನಗೆ ಸ್ಪಷ್ಟವಾಗಿ ನೆನಪಿದೆ. ಗುಡ್, ನೀವು ಅದನ್ನು ನೆನಪಿಸಿದ್ದು ನನಗೊಂದು ಹಳೆ ನೆನಪು ಕೆದಕಿದಂಗೆ ಆಯಿತು. ಆಮೇಲೆ ಗುರುಗಳೇ, ಡಿ ಕೆ ಶಿವಕುಮಾರ್ ಅಂತಂದರೆ ಸಾಮಾನ್ಯವಾಗಿ ಹೊರಗಡೆ ನೋಡುವ ಜನಕ್ಕೆ, ಯಾರು ಆಚೆ ಕಡೆ ನೋಡ್ತಾರೆ ಜನಕ್ಕೆ, ಅವರ ಆಂತರ್ಯ ಯಾರಿಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಒಳಮನಸ್ಸು ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಒಂದು ಸ್ವಲ್ಪ ರೂಡ್ ಅಂತಲೂ, ಒಂದು ಸ್ವಲ್ಪ ಅರೋಗೆಂಟ್ ಅಂತಲೂ, ಅಥವಾ ಒಂದು ಸ್ವಲ್ಪ ಆಟೋಕ್ರಿಟಿಕ್ ಅಂತಲೂ ಜನ ಮಾತಾಡ್ಕೊಳ್ತಾರೆ ಕೆಲವರು. ಏನ್ರಿ ಸಿಕ್ಕಾಪಟ್ಟೆ ರೂಡು, ಸಿಕ್ಕಾಪಟ್ಟೆ ಆರೋಗೆಂಟು ಅಂತ ಮಾತಾಡ್ಕೊಳ್ತಾರೆ. ನಾನು ನಿಮ್ಮಲ್ಲಿ ಕೇಳಬೇಕು, ಯಾಕಂದರೆ ನೀವು ಅವರನ್ನು ಮಗನ ಸ್ಥಾನದಲ್ಲಿ ಇರಿಸ್ಕೊಂಡು, ನೀವು ತಂದೆ ಸ್ಥಾನದಲ್ಲಿದ್ದು ದಶಕಗಳಿಂದ ಹತ್ತಿರದಿಂದ ನೋಡ್ಕೊಂಡು ಬರ್ತಾರೆ, ಅವರು ಗೈಡ್ ಮಾಡಿರೋರು. ನೀವು ನಿಮ್ಮನ್ನು ಕೇಳಬೇಕು, ಯಾವ ರೀತಿಯ ಒಳಮನಸ್ಸು ಅವರದ್ದು? ಹಳೆ ಕಾಲದಲ್ಲಿ ಮಕ್ಕಳಿಗೆ ಶೀತ ಆಗ್ಬಿಟ್ರೆ ಔಷಧಿ ಕೊಡು, ಶ್ರೀಕರ ಕಸ್ತೂರಿ ಮಾತ್ರೆ, ಸದ್ವೈತ ಶಾಲಾ ನಂಜನಗೂಡು ಅಂತ ಬರೋದು. ಹೌದು, ಅದು ನೋಡಕ್ ಕಪ್ಪು, ಆದ್ರೆ ಕೆಮ್ಮು ಶೀತೆಲ್ಲ ವಾಸಿ ಮಾಡೋದು. ಹಾಗೆ ಇವ್ರು ನೋಡಕ್ಕೆ ಮಾತ್ರ ಆ ರೀತಿ ಕಾಣ್ತಾರೆ ಅಷ್ಟೇ. ಅಷ್ಟೇ, ಅದ್ರ ಒಳಗಡೆಯಿಂದ ಹಾಗಲ್ಲ, ಅರ್ಥ ಮಾಡ್ಕೋತಾನೆ. ಅಂದ್ರೆ ಏನಾಗಿದೆ ಅಂದ್ರೆ ಅವನಿಗೆ ಆದರೆ ಕಾಲಕ್ಕೆ ತಕ್ಕಂತೆ ನಮ್ಮ ನಡವಳಿಕೆ ನಾವು ಬದಲಾಯಿಸ್ಕೋಬೇಕು. ನಾವು ಏನು ಹೇಳಿದ್ದೆ, ದೇಶ ಕಾಲ ಪದಾರ್ಥನು ಆಸಾರೇಣ ಮನುಷ್ಯ ಬದಲಾಗಬೇಕು ಅಂತ ಹೇಳಿದ್ದೆ. ಇಲ್ಲಿದ್ದಂಗೆ ಕಾಶ್ಮೀರ ಇರೋಕ್ಕಾಗಲ್ಲ, ಚಳಿ ಆಗುತ್ತೆ, ಮಲ್ಕೊಂಡ್ಬಿಡ್ತೀವಿ, ಆಮೇಲೆ ಬೆಚ್ಚಬಟ್ಟೆ ಹಾಕೊಳ್ಳೇಬೇಕು. ಹಾಗೆ ಏನಂದ್ರೆ ಅವ್ರಿಗೆ ಅವ್ರನ್ನ ಹೊರಟು ಜನ ಅಂತಾರೆ, ಅಥವಾ ಅಹಂಕಾರ ಅಂತಾರೆ. ಹೌದು, ಹೊರಟು ಅಹಂಕಾರ, ಅಹಂಕಾರ ಎಲ್ಲ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂನ್ಸಿ ಅಲ್ಲೂ ಮಾತಾಡ್ತಾರೆ. ಅಂಟಮ್ಮ ಇಬ್ರು ಅದೇ ತರ ಅಂತಾರೆ, ಇವ್ರು ಬಹಳ ಹೊರಟು, ಅವ್ರು ಹಂಗೆ ಮಗ ಮೇಲೆ ಹೇಳ್ಬಿಡ್ತಾರೆ, ಅವರು ಹಂಗೆಲ್ಲ ಇಲ್ಲ ಅಂತಾರೆ. ಈ ಮಧ್ಯೆ ಸುಮ್ಮನೆ ಹೆಸರು ಕಟ್ಟದಕ್ಕೆ ಏನೇನೋ ಹೇಳ್ತಾರೆ. ಆ ಕೊತ್ತಾಲ್ ರಾಮಚಂದ್ರ ಇದ್ದ, ಅಲ್ಲಿದ್ದ ಅಂತ. ಅದಕ್ಕೆಲ್ಲ ಏನ್ ಬೆಲೆ ಇಲ್ಲ. ಅದಕ್ಕೆ ಯಾರು ಬೇಕಾಗಿರ್ಬೋದು, ಅದಕ್ಕೆ ಏನಂತೀಗ ಯಾರು ಆಡದೇ ಇದ್ದೇನಂತೀಗ, ಅದೇನು ತಪ್ಪಿಲ್ಲ. ಅದನ್ನೇ ದೊಡ್ಡದಾಗಿದ್ದು ಬಳಕಿಲ್ಲ. ಆದರೆ ಆ ಆಚೆ ಕಡೆ ಶಬ್ದಗಳನ್ನ, ಪದಗಳನ್ನು ನೋಡಿಕೊಂಡು ನಾವು ಆಂತರ್ಯವನ್ನು ತೀರ್ಮಾನ ಮಾಡೋಕ್ಕಾಗಲ್ಲ. ಹೇಳಿದಲ್ಲ, ಕಸ್ತೂರಿ ಮಾತ್ರ ಕಪ್ಪಿಗಿರುತ್ತೆ, ನಿಮ್ ಶೀತ, ನೆಗಡಿ, ಕೆಮ್ಮು ಎಲ್ಲ ಹೊಟ್ಟೋಗುತ್ತಾರೆ. ಹಾಗೆ ಆಂತರ್ಯದಲ್ಲಿ ಅವನಿಗೆ ಒಂದು ಕನ್ಸರ್ನ್ ಇದೆ. ಕನ್ಸರ್ನ್ ಅಂದ್ರೆ ನಾಟ್ ಇಂಡಿವಿಜುವಲ್ ಕನ್ಸರ್ನ್. ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಜನಸೇವೆ ಮಾಡಬೇಕು, ನಾನು ಹುಟ್ಟಿದಕ್ಕೆ ಯಾರೊಂದು ಹೆಸರನ್ನ ಸ್ಥಾಪನೆ ಮಾಡಬೇಕು, ಇತಿಹಾಸದಲ್ಲಿ ಬರಬೇಕು ಅಂತ ಅವನಿಗೊಂದು ಆಸೆ. ಅದಕ್ಕೆ ತಕ್ಕನಾಗಿ ಅಷ್ಟೇ ಕೆಲಸ ಮಾಡ್ತಾನೆ. ವೆರಿ ಗುಡ್ ಗುರುಗಳು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡು ಬಂದ ಹಾದಿಯಲ್ಲಿ ಈ ಹೂವುಗಳಿಗಿಂತ ಕಲ್ಲುಗಳು, ಮುಳ್ಳುಗಳು ಸಿಕ್ಕಿದ್ದು ಬಹಳ ಜಾಸ್ತಿನೇ. ಆ ಸಂದರ್ಭದಲ್ಲಿ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ, ಭಾಳ ದೂರ ಬೇಡ, ಇತ್ತೀಚಿನ ಕಳೆದ ಒಂದು 5-6 ವರ್ಷಗಳ 7 ವರ್ಷಗಳ ಉದಾಹರಣೆಗಳನ್ನೇ ತಗೊಳ್ಳೋಣ ನಾವು, ಅಥವಾ ಒಂದು 8 ವರ್ಷಗಳ ಉದಾಹರಣೆಯನ್ನೇ ತಗೊಳ್ಳೋಣ ನಾವು. ಏನೇನೆಲ್ಲ ಫೇಸ್ ಮಾಡಿದ್ರು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಆಮೇಲೆ ಅದನ್ನು ಫೇಸ್ ಮಾಡಿದ ನಂತರದಲ್ಲೂ ಕೂಡ ಅದೆಲ್ಲವನ್ನು ಹಿಮ್ಮೆಟ್ಟಿ ಬಂದು ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನ ಇರೋದು ನಿಜಕ್ಕೂ ಸುಲಭದ ವಿಷಯ ಏನಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಬೇಕು, ಆ ಒಂದು ಲೋಯೆಸ್ಟ್ ಪೀರಿಯಡ್ ಆಫ್ ಸಮ್ ಪರ್ಸನ್ ಇರುತ್ತೆ ನೋಡಿ, ಡಿ ಕೆ ಶಿವಕುಮಾರ್ ಅವ್ರದ್ದೇ ತಗೊಳ್ಳೋಣ. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಅವರು ಮನಸ್ಸಿನ ಮಾತುಗಳನ್ನು ದುಃಖಿತರಾಗಿ ಹಂಚ್ಕೊಳ್ತಾ ಇದ್ರ, ಅಥವಾ ನೋವಿತ್ತ ಅವರಿಗೆ ಆ ಸಂದರ್ಭ? ಏನೂ ರಹಸ್ಯ ಅಂತ ಯಾವುದೂ ಇಲ್ಲ ಅವನಿಗೆ. ಓಪನ್ ಆಗೆಲ್ಲ ಮಾತಾಡ್ತಾ, ನಂಬಿಟ್ರೆ ಏನು ಬೇಕಾದ್ರೂ ಮಾತಾಡ್ತಾನೆ. ಓಕೆ, ಎಲ್ಲ ವಿಚಾರ ಮಾತಾಡ್ತಾನೆ, ಅದು ಇದು ಅಂತ ಏನೂ ಇಲ್ಲ. ಆಮೇಲೆ ಯಾವುದೇ ಒಂದು ವಿಚಾರ ನಮ್ಮ ಹತ್ರ ಮಾತಾಡಿದ್ರೆ ಅದರ ಡೆಪ್ತ್ ಹೋಗ್ತಾನೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅವನು ತಿಳಿದನ್ನು ಹೇಳ್ತಾನೆ. ಆ್ಯಂಡ್ ಈಸ್ ಎ ಪರ್ಸನ್ who will extract more knowledge from X. He won't giving out his less. But is a person who will extract the knowledge from others. ಅದೊಂದು ದೊಡ್ಡ ಕ್ವಾಲಿಟಿ ಅವನು. ಹಾಗೆ ಬೇಕಾದಷ್ಟು ಕೈ ಸಂದರ್ಭಗಳಿದ್ದಾವೆ ಅವನಿಗೆ, ಬೇಕಾದಷ್ಟಿದೆ. ಡಿಸಪಾಯಿಂಟ್ಮೆಂಟ್ ಇತ್ತು, ಇಲ್ಲ ಅಂತ ಏನಿರಲಿಲ್ಲ. ಇದೆಲ್ಲ ದಾಟ್ಕೊಂಬಂದು ಇಷ್ಟು ದೂರ ಬಂದಿಯಾನೆ. ನನ್ನ ಕೇಳಿದಲ್ಲಿ ಅವನು ಯಾವ ಒಂದು ವಿಚಾರಗಳನ್ನು ಮಾಡೋಕ್ಕೆ ಹೋಗಿಲ್ಲ. ವೆರಿ ನೈಸ್. ಏನೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ ಅಂತ ಅವ್ನಿಗೆ ತಿಳಿಸಿ ಅಂತ ಬಂದು ಕೂತ್ಕೊಂಡು ನಾನು ನೋಡಿಕೊಂಡು ಹೋಗಿ ಮಾಡಿರೋದು ನಾನು ನೋಡಿದ್ದೇನೆ.
ಇದೇ ರೀತಿ ರೈಡ್ ಆದಾಗಲೂ ಅಷ್ಟೇ ರೇಡ್ ಆಯ್ತು. ಹೌದು, ನಂಗೆ ಗೊತ್ತು, ನಮ್ಮನೆಯೂ ರೈಡ್ ಆಯ್ತು. ನಿಮ್ಮ ಮನೆ ಮೇಲೂ ರೇಡ್ ಆಯ್ತು ಅವಾಗ? ನಾವೇನು ಅದಕ್ಕೆ ಚಿಂತೆ ಕೊಡಲಿಲ್ಲ. ಹಾಂ. ಆದರೆ 4 ದಿವಸ ಪಡಬಾರದು ಕಷ್ಟ. ಓಕೆ. ನಮಗೂ ಜೀವನದಲ್ಲಿ ಅಭ್ಯಾಸ ಇಲ್ಲ, ನಮಗೇನು ಗೊತ್ತಿಲ್ಲ ನಮಗೆ. ಆದರೆ ನಮ್ಮಲ್ಲಿ ಯಾವ ದುಡ್ಡು ಇರಲಿಲ್ಲ, ಕಾಸು ಇರಲಿಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇರಲಿಲ್ಲ. ನಿಮ್ಮ ಆರ್ ಟಿ ನಗರದ ಮನೆ ಮೇಲೆ ರೇಡ್ ಆಯ್ತು ಅನ್ಕೋತೀನಿ. ನಮ್ಮಲ್ಲಿ ಏನಿತ್ತು ಅಲ್ಲ ಅದು ಆಚೆ ಬಿಸಾಕ್ತೀವಿ. ಬೀಚ್ ನೋಡಿ, ಹಿಂಗೆ ಯಾರೂ ಮಾಡೋದಿಲ್ಲ. 5:15, 5:45 ಬಂದಿದ್ದಾರೆ, ಅವ್ರು ಯಾರು ನಮಗೆ ಗೊತ್ತಿಲ್ಲ. ವಾರೆಂಟ್ ತೊಗೊಂಬಂದಿದ್ದಾರೆ. ವಾರೆಂಟ್ ಏನು ಬರೆದಿದೆ? ವೆಲ್ಲೂರ್ ಬಿ ದ್ವಾರಕಾನಾಥ್ ಕೇರ್ ಆಫ್ ಡಿ ಕೆ ಶಿವಕುಮಾರ್ ಅಂತ ಬರ್ತಿದ್ರು. ಅದನ್ನು ಕೊಟ್ಟರು. ಯೋಚನೆ ಮಾಡಿದೆ, ರಾಂಗ್ ಇದೆ ಇದು, ನಂದಲ್ಲ ಅಂತ ಹೇಳುವುದಾಯ್ತು ಬಗ್ಗೆ. ಓಕೆ. ಪೊಲೀಸರು ಕರೆದು ಯಾವುದೋ ವಾರೆಂಟ್ ತೊಂದಿರಪ್ಪ, ಕೇರ್ ಆಫ್ ದ್ವಾರಕಾನಾಥ್ ಶಿವಕುಮಾರ್ ದಾಗ ಹಾಕ್ತಾರೆ ಅವರು. ಓಕೆ. ಮತ್ತು ಅದ್ರಲ್ಲಿ ತಪ್ಪಾಗುತ್ತೆ, ನಾವು ಕೊಡೋದಲ್ಲ. ಆಮೇಲೆ ಯೋಚನೆ ಮಾಡಿದೆ, ಬೇಡ, ಬಂದರೂ ಆಪತ್ತನ್ನು ಕಳ್ಕೋಬೇಕು. ಈ ಕೆಟ್ಟದ ಅಪಕೀರ್ತಿಯನ್ನು ಸಹಿಸೋಕ್ಕೆ ಆಗೋಲ್ಲ ನಮ್ಮ ಕೈಲಿ. ಯಶಸ್ಸಿದ್ರು ಪರವಾಗಿಲ್ಲ, ಹೊಟ್ಟೆಗೆ ಅನ್ನ ತಿಂದಿದ್ರು ಪರವಾಗಿಲ್ಲ, ಇದೇನು ಕೂರ್ಸ್ ಮಾತಾಡಿಸ್ ಕಳಿಸೋದೆ ಒಳ್ಳೇದು ಅಂತೇಳಿ ಒಳಗೆ ಬಂದು ನಿಂತ್ಕರದೆ. ಒಂದು ಹೆಂಗಸರು 3 ಜನ ಗಂಡಸರು, ಏನು ಮನೇಲಿ ಆ ಫುಟ್ಪಾತ್ ಮೇಲೆ ಒಂದು ರೋಡ್ ಟು ರೋಡ್ 2 ಕಡೆನೂ ಎಲ್ಲ ಪೊಲೀಸ್ ವ್ಯಾನು ಗೀನು ಜೀಪು ಗೀಪು ಎಲ್ಲ ಹಿಂದ್ಗಡೆ ರಸ್ತೆಲ್ಲೂ ಹಾಕ್ಬಿಟ್ಟಿದ್ದಾರೆ. ಫೋರ್ತ್ ಮೈನ್ ಅಂಡ್ ಫಿಫ್ತ್ ಮೈನ್ ಫುಲ್ ಆಫ್ ವೆಹಿಕಲ್ಸ್ ಅಂಡ್ ಪೊಲೀಸ್ ಜೀಪ್. And apart from that, CBI headquarters they brought 2 lorries to carry all the things. Document. ಒಳಗೆ ಕರೆದೆ. ಒಂದು ಹುಡುಗಿ ಅನುರಾಧ ಅಂತಂದು, ಏನೋ ಅನಿಲ್ ಕುಮಾರ್ ಅಂತ ಬಂದಿದ್ರು. ಬೀದ್ ಎಲ್ಲ ಕೊಟ್ಬಿಟ್ಟೆ, ಏನು ಬೇಕಾದ್ರೆ ಮಾಡ್ಕೊಡಿ, ನೀವು ಇಷ್ಟ, ಎಲ್ಲ ಬೇಕಾದ್ರೆ ಹೋಗಿ, ನಾವು ಬರಲ್ಲ, ಏನು ಬೇಕಾದ್ರೆ ಹೊಡೆದಾಕಿ, ಏನು ಬೇಕಾದ್ರೆ ಚಚ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ ಎಲ್ಲ ಕೀಟಿ ಕೊಟ್ಟೆ. ಎಲ್ಲ ನೋಡ್ಕೊಂಬಂದ್ರು. 21,000 ರೂಪಾಯಿ ಕ್ಯಾಶ್ ಇತ್ತು. 21,000 ಕ್ಯಾಶ್ ಇತ್ತು ರೇಡಾದಾಗ? 21,000 ರೂಪಾಯಿ ಕ್ಯಾಶ್ ಇತ್ತು. ಆಗ್ತಾನೆ ನಮ್ಮ ಮಗಳ, ನಮ್ಮ ಮನೆಯಲ್ಲಿ ನಮ್ಮ ಸೊಸೆಗೆ ಮದುವೆ ಮಾಡಿದ್ದೆ. ಆ ಮದುವೆ ಪಾಪ ಅವ್ರ ತಂದೆ ಎಲ್ಲ ಪರ್ಚೇಸ್ ಎಲ್ಲ ಮಾಡಿರೋದು ರಸೀದಿಗಳಿದೆ, ಅದೆಲ್ಲ ತಂದುಕೊಟ್ರು. ಅದೆಲ್ಲ ನೋಡಿದ್ರು, ಅದೆಲ್ಲ ಅವ್ರಿಗೆ ಮನಸ್ಸು ಹಿಡಿಸ್ತು. ಆಮೇಲೆ ನಾವು ಎಲ್ಲಿ ಇಚ್ಛಾ ಕಟ್ತಾ ಇದ್ವಿ ಅಲ್ಲಿ ನೋಡ್ಕೊಂಬಂದ್ರು. ಅಲ್ಲೊಂದು ಫಾರ್ಮ್ ಕಾಲೇಜ್ ಒಂದು ಮಾಡ್ತಾ ಇದ್ವಿ, ಅಲ್ಲೂ ನೋಡ್ಕೊಂಬಂದ್ರು. ನಾವೀಗಿರೋ ಮನೆ ವಾಸ ಅದನ್ನು ನೋಡ್ಕೊಂಬಂದ್ರು. ಎಲ್ಲ ನೋಡಿದ್ರು, ಎಲ್ಲ ಅಕೌಂಟಲ್ಲಿ ಎಲ್ಲ ಫೈಲ್ ಮಾಡಿದ್ವಿ. ನಮ್ಮ ಚಾರ್ಟ್ ಅಕೌಂಟ್ ನಿತ್ಯಾನಂದ್ ಅಂತ ಹೇಳಿ, ವೆರಿ ಎಮಿನೆಂಟ್ ಪರ್ಸನ್. ನಿತ್ಯಾನಂದ್ ಅಂದ್ರೆ ಜ್ವಾಲವೇ ವೆರಿ ಫೇಮಸ್ ಪರ್ಸನ್. ಹೌದು, ನಮಗೆ ದೇವರು ಕೊಟ್ಟಂತ ಒಂದು ವರ, ಒಂದು ಒಳ್ಳೆ ವ್ಯಕ್ತಿ. ಆ ಗಂಡ ಹೆಂಡತಿ ಅವ್ರು, ಆ ವೀಣಾ ಅಂದ್ರೆ ಅವಳು ಶಾರದೆ ಇದ್ದಂಗೆ ಅವಳು. ವೀಣಾ ಕೊಟ್ಟರೆ ಶಾರದೇನೆ, ನಿತ್ಯಾನಂದ ಅಷ್ಟೇ. ನಾವು ಮತ್ತೆ ಯಾವತ್ತು ಏನು ಬಯಸಿಲ್ಲ, ನಾವು ಏನು ಕೊಡದಲೇ ಕೂಡ ಪಾಪ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಇದಾಯಿತು, ಬಂದರು, ಒಳಗೆ ಬಂದರು. 10 ಗಂಟೆ 10:15 ಆಯಿತು. ಇನ್ನೇನು ಮಂಗಳಾರತಿ ಆಗ್ತದೆ ಬಂತು. ಎಲ್ಲ ವೀರ ಹೊಡಕ್ಕೆ ತೆಗೆದಾಕಿ ಮನೆಯೆಲ್ಲ ಗಲೀಜು, ಮನೆಯೆಲ್ಲ ಪೇಪರು. ಆ ಪೇಪರೆಲ್ಲ ನೋಡಿದ್ರು, ಮಾಡಿದ್ರು, ಎಲ್ಲ ಆಯಿತು. ಕೆಳಗೆ ಬಂದರು. ಆಮೇಲೆ ನಿಮ್ಮ ಆಫೀಸ್ ತೋರಿಸ್ ಬಂದಿದ್ರು. ನಾನು ಬರಲ್ಲ, ಮಗ ಬರ್ತಾನೆ ಅಂತಂದೆ. ನೀವು ಬರೋದು, ನಾನು ಬರಲ್ಲ, ಏನು ಬೇಕಾದ್ರೆ ಮಾಡ್ಬೋದು. ಅವ್ರು ಇದ್ದಂಗೆನೆ ನಮ್ಮ ಕೋಬರದ್ರು ಹೋಗ್ಬಿಟ್ರು ಪಾಪ ಸಡನ್ ಆಗಿ. ನನ್ನ ಹೆಂಡತಿ ಅಕ್ಕನ ಗಂಡ ಹೋಗ್ಬಿಟ್ರು ಪಾಪ. ನಾನು ಹೇಳಿದೆ ನನ್ನ ಹೆಂಡತಿಗೆ, ನೀವು ಹೋಗು ಪರವಾಗಿಲ್ಲಮ್ಮ, ನಾನು ಮ್ಯಾನೇಜ್ ಮಾಡ್ತೀನಿ, ನೀರು ಬೇಡ ಅಂತ ಅವಳನ್ನು ಕಳಿಸ್ಕೊಟ್ಟೆ. ಅವಳನ್ನ ಮಗಳನ್ನು ಅದನ್ನು ಕಳಿಸ್ಕೊಟ್ಟು ನಮ್ಮ ಮಗನ ಕಳಿಸಿ ನಾವು ಬಂದು ಕೂತ್ಕೊಂಡಿದ್ದೆ. ಸುತ್ತಾಡ್ಕೊಳ್ಳೆ ನೋಡ್ಕೊಂಬಂದು ಅಲ್ಲಿ ಏನಿದ್ರು ತಾನೆ, ಇನ್ನೊಬ್ಬರ ಏನೂ ಇಲ್ಲ. ಮಾತ್ರ ಬಂದರು ವಾಪಸ್ಸು. 4 ದಿವಸ ಇದೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಊಟ ಮಾಡಲಿಲ್ಲ, ಹೋಟೆಲ್ ತರಿಸ್ಕೊಂಡ್ರೆ ಅವ್ರ ಹೇಳಿ. ನಮ್ಮ ಪಾಡು ನಮ್ಮ ಅಡುಗೆ ನಾವು ಮಾಡ್ಕೊಂಡು ನಾವು ಊಟ ಮಾಡಿದ್ವಿ. ನಾವು ಹೇಳಿದ್ವಿ, ಅಲ್ಲಿ ಏನು ಸಿಕ್ತಿಲ್ವಲ್ಲ, ಕ್ಲೋಸ್ ಮಾಡೋಕ್ಕೆ ಹೇಳಿದಾರೆ. ನಾನು ಹೇಳಿದೆ, ನಮ್ಮ ಆಡಿಟ್ರು ಹೇಳಿದ್ರು, ಇಲ್ಲ ಇಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ನಡೀತಾ ಇದೆ, ಈ ಕ್ಲೋಸ್ ಮಾಡೋಕೆ, ಅಲ್ಲಿ ಕ್ಲೋಸ್ ಮೇಲೆ ಮಾಡೋದು ಅಂತಂದರು. ಇನ್ಫ್ಯಾಕ್ಟ್ ನಮ್ಮ ನಿತ್ಯಾನಂದ ಗಲಾಟೆ ಮಾಡೋರು ಹೋಗ್ಬಿಟ್ರು. ವಿಮಲಾನಂದ ಬರೀದ್ರು, ಸುನಿಲ್ ಗೌತಮ್ ಅಂತ ಬರೀದ್ರು. ಎಲ್ಲ ಏನು ಸಿಕ್ತಿದೆ ಕ್ಲೋಸ್ ಮಾಡಿದ್ದೇನೆ ಅಂತ ಹೇಳಿದ್ರು. ಏನಾಯಿತು, 4-5 ದಿವಸ ಆಯಿತು. ಮಾನಸ ಬೆಳಗಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬ, ಮಲ್ಲೂರು ಎಲ್ಲಿ ಮಾಡೋದು, ಇವ್ನು ಇಟ್ಕೊಂಡು ನಾವು ಸರಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೋಸ್ ಆಯಿತು. ಅವ್ರಿಗೆ ಏನು ಸಿಕ್ಕಿಲ್ಲ, ಏನು ಸಿಕ್ತೋ ಕಡೆಗೆ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಸೊಸೆದನ್ನು ಕೆಲವೊಂದು ಬಿಲ್ ಇದ್ದಾಗ ಕೂಡ ಕೆಲವು ವಸ್ತುಗಳನ್ನು ತೊಗೊಂಡೋದ್ರು. ಇಲ್ಲ ಯಾಕೆ ತೊಗೊಂಡೋಗ್ತೀರ ಅಂತ ಹೇಳಿದೆ. ಎಲ್ಲ ಕೊಟ್ಟಿದ್ದೀವಲ್ಲ ಅಂತ. ಇಲ್ಲ ಎಲ್ಲ ನಾವು ಖಾಲಿ ಕೈಲಿ ಹೋಗೋಕ್ಕಾಗಲ್ಲ, ನಮಗೂ ಅವಮಾನ. ಅವ್ರು ಏನೇನೋ ಅಂದ್ಕೊಂಡು ಬಂದರು, ಒಂದು 25 ಕೋಟಿ ಸಿಗುತ್ತೆ ಕ್ಯಾಶು. ಈಗಲ್ ರೆಸಾರ್ಟಿಂದ ಬಂದ್ಬಿಟ್ಟಿದೆ ಇಲ್ಲ ಮನೆಗೆ, ಈಗಲ್ಟನ್ ರೆಸಾರ್ಟಿಂದ ನೇರ ಕಳಿಸಿದ ದುಡ್ಡು ಅಂತ. ನಾವಷ್ಟೇ ತಗೊಳಕ್ಕಾಗತ್ತೆ ಸರ್. 21,000 ಸಿಕ್ತು. 21,000, 25 ಕೋಟಿ ಸಿಕ್ಕಿಲ್ಲ, 21,000 ಸಿಕ್ತು. ಎಲ್ಲ ತಗೊಂಡೋದ್ರು. ಆಮೇಲೆ ಕೇಸ್ ನಡೀತಾ ಇತ್ತು. ನನ್ನ ಮೇಲೆ ಏನು ಪ್ರೂವ್ ಆಗಲಿಲ್ಲ. ಅವ್ರ ಮನೆ ನಡೀತು. ನೋಟಿಸ್ ಗಿಟಿಸ್ ಎಲ್ಲ ಕೊಟ್ಟರು. ಅವ್ರಿಗೂ ಭಾಳ ದುಃಖ ಆಯಿತು ಮನೇಲಿ.
ತುಂಬ ದುಃಖ ಆಯ್ತು ಅವರು, ತುಂಬ ದುಃಖದಲ್ಲೇ ಇದ್ರು ಅವರು ಕೂಡ. ಹ್ಮ್ ಹ್ಮ್ ಅವರು ನನಗೆ ನಮ್ಮಲ್ಲಿ ಆಗ್ತಿದ್ದೆ ಅವ್ರಿಗೆ ಗೊತ್ತಿತ್ತು. ಹ್ಮ್ ಆಗ ಅವ್ರು ಹೆಂಗೆ ಫೋನ್ ಮಾಡ್ತಾರೆ, ನಿಜ. ನಾ ಅವ್ರ ಮನೆ ನಡೀತೆ, ನಾ ಹಿಂಗೆ ಫೋನ್ ಮಾಡಲಿ, ಓಕೆ. ಫೋನ್ ಮಾಡಲಿಲ್ಲ. ಆಮೇಲೆ ತಿಳ್ಕೊಂಡಾದ್ಮೇಲೆ ಒಂದು ವಾರ ಆದ್ಮೇಲೆ ಮನೆಗೆ ಬಂದರು. ಹ್ಮ್ ಏನಪ್ಪ ಆಯ್ತಪ್ಪ ಹಿಂಗಾಯ್ತು ಅಂತಂದೆ. ಹ್ಮ್ ಹಾಗೆ ಮನೆ ವಾತಾವರಣ ಕೆಟ್ಟೋಯ್ತು, ಮನೆ ವಾತಾವರಣ ಆಗಿದ್ದು. ನಮ್ಮ ಸಂಬಂಧಿಕರು ನಮಗೆ ಬೇಕಾದ ಎಲ್ಲರೂ ಏನೋ ಒಂದು ಇಮ್ಯಾಜಿನೇಷನ್. ಹ್ಮ್ ಎಲ್ಲ ದೇವರಾಜ ಕಾಲದಿಂದ ಶಿವಕುಮಾರ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾವ ಬಂದಿದ್ದಾರೆ ಅಂತ ಹೇಳಿ ಏನೋ ಇರ್ಬೋದು ಅಂತ ಮಾತ್ರ. ಎಷ್ಟು ಕೋಟಿ ಮಾಡಿ ಯಾರೇನು ಕೊಡ್ತಾರೆ ಸರ್? ಹ್ಮ್ ಒಂದು ಹೇಳ್ತೀನಿ, ಚಂದನ್ ಕುಮಾರ್ ಹ್ಮ್ ನಮ್ಮ ಹತ್ರ ಬರೋರು ನಿಮ್ಮಂತ ಬಂದು ಹೊಟ್ಟೆ ಹ್ಮ್ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹ್ಮ್ ಕೊಡೋದು ಭಾಳ ವಿರಳ, ಯಾರು ಏನು ಕೊಟ್ಟು ಹೋಗಲ್ಲ. ಹ್ಮ್ ನಾವು ದುಡಿಬೇಕು, ನಾವು ತಿನ್ನಬೇಕು. ನಾನು ತಿಳ್ಕೊಂಡ್ರೆ ಅಷ್ಟೇ. ಓಕೆ. ಅದಾಗ ನಾನೇನು ಕೇಳಿರಲಿಲ್ಲ, ನಾನೇನು ಕೇಳಲೂ ಇಲ್ಲ. ಆದರೆ ಆಗ ನಂಗೆ ತುಂಬ ತೊಂದರೆ ಆಯಿತು. ಯಾಕಂದರೆ ಈ ಬ್ಯಾಂಕ್ ಖಾತೆಗಳು ಅವು ಎಲ್ಲ ಸ್ಥಗಿತವಾಗಿ ಏನೇನು ಮಾಡ್ತಾರಲ್ಲ ಅವೆಲ್ಲ ಹ್ಮ್ ಎಲ್ಲ ಮಾಡಿದ್ರು. ನಮಗೂ ಬೇಡ, ಬ್ಯಾಂಕ್ ಆಪರೇಟ್ ಮಾಡಬೇಡಿ ಸರ್ಕಾರ ಅಂತ ಹೇಳಿ ನಮ್ಮ ಅಡಿಟ್ರ್ ಹೇಳಿದ್ರು. ಓಕೆ. ನಾವೇ ಅದು ಮಾಡಲಿಲ್ಲ. ಅಂದರೆ ತುಂಬ ಕಷ್ಟದಲ್ಲಿ ಸಾಗಿದ್ವಿ. ಓಕೆ. ಒಂದು ವಾರ ಕಳೀತು. ಒಂದು ವಾರ ಕಳೆದ ಮೇಲೆ ಒಂದು ಎನ್ಕ್ವೈರಿ ಕರೆದ್ರು. ಎನ್ಕ್ವೈರಿಗೆ ಹೋಗಿದ್ದೆ. ಅವರು ಮಾತಾಡೋದು, ಇವನು ಮಾತಾಡಿದೆ. ಇವನ್ನೆಲ್ಲ ಕಳೆಲ್ಲ ಇವನ್ನ ಇಡಿಗೆ ಅದು ಇದು ಅದಕ್ಕೆಲ್ಲ ಎಲ್ಲ ಕರೆದು ಎಲ್ಲ ಮಾಡಿದರು. ನಾನು ಇಲ್ಲೋದೆ. ಇಲ್ಲೋದ್ಮೇಲೆ ನಮ್ಮ ನಿತ್ಯಾನಂದು ನನ್ನ ಕರ್ಕೊಂಡವ್ರು. ಸಿ ಎ ನಿತ್ಯಾನಂದ. ಹೌದು. ಅವ್ರಿಗೆ ಪ್ರಕಾಶ್ ಕೊಡೋಣ ತುಂಬ ಹತ್ತಿರ. ಪ್ರಕಾಶ್ ಕೊಡೋಣ ಅವಾಗ ದಿಗ್ವಿಜಯ ಟಿ ವಿಲಿದ್ರು. ಓಕೆ. ಬನ್ನಿ, ತುಂಬ ಮನಸ್ಸು ತುಂಬಿದ್ದೀರಾ, ತುಂಬ ಇದಾಗ್ಬಿಟ್ಟಿದೆ, ಯಾವತ್ತೂ ಹೀಗಿದ್ದವರಲ್ಲ ನೀವು, ನಂಗೆ ಅದಕ್ಕೆ ಬೇಜಾರಲ್ಲಪ್ಪ, ನಾವೇನೂ ಮಾಡಿದ್ರೇ ವಿನಾಕಾರಣವಾಗಿ ಇಂಥ ಒಂದು ಪರಿಸ್ಥಿತಿ ತಲುಪೋದ್ವಲ್ಲ, ಏನಿದು ದೇವರ ಮಾಯೆ ಜಾತಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ಅರ್ಥ ಆಯಿತು, ಮನುಷ್ಯನಿಗೆ ಡಿಫೇಮ್ ಮಾಡೋದೇ ಫೇಮ್ ಮಾಡುತ್ತೆ. ಆಗ ನಾವು ಆಚೆ ಬಂದಿದ್ದು ಬೆಳಕು ಬಂತು. ಆ ನಂತರದಲ್ಲಿ ಆಯಿತು, ಹೌದು ನಮ್ಮ ನಿತ್ಯಾನಂದ ಮತ್ತು ವಿಜಯಕುಮಾರ್ ತೊಗೊಂಡಿದ್ದಾರೆ, ಅವರು ಕರ್ಕೊಂಡೋಗಿ ದಿಗ್ವಿಜಯಲ್ಲಿ ಇಂಟರ್ವ್ಯೂ ಮಾಡೋದು, 1 ಅವರ್ ಮಾಡೋದು. ಓಕೆ. ಇಂಟರ್ವ್ಯೂ ಮಾಡಿದ್ಮೇಲೆ ಆಚೆ ಬಂದ್ಬಿಟ್ಟೆ. ಎಲ್ಲ ನೋಡಿದ್ರಲ್ಲ, ಡಕಾಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ವಿ. ಓಕೆ. ಇನ್ನು ನಡೀತಾ ಇದೆ, ಅವ್ರದ್ದು ನಡೀತಾ ಇದೆ. ಸರಿ ಅಪ್ಪ. ಅವ್ರನ್ನ ಇಡಿ ಕರ್ಕೊಂಡು ಹೋಗ್ಬಿಟ್ರು. ಓಕೆ. ತುಂಬ ಸಂತೋಷ. ನಮಗೂ ದುಃಖ ಆಯಿತು. ಓಕೆ. ಸೆರೆಮನೆಗೆ ಹೋಗಿದ್ದು ನಾನು ಯಾವಾಗಲೂ ಹೇಳಿದ್ದೆ ಅವನಿಗೆ, ಏನೋ ಒಂದು ಸೆರೆಮನೆಗೆ ಹೋಗ್ತೀವಿ, ಆಗುತ್ತೆ, ಏನೋ ಒಂದು ಆಗುತ್ತೆ, ಅದಾದ್ಮೇಲೆ ನಿಂಗೆ ಒಳ್ಳೆ ಸ್ಥಾನಮಾನ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೆ. ಓಕೆ. ಇವತ್ತು ಸಿಕ್ಕಿದೆ, ನನಗೆ ಸಂತೋಷವಾಗಲಿ. ಗುರುಗಳ ಈ 3 ವರ್ಷದ ಅವಧಿಯಲ್ಲಿ ಒಂದು ಒಳ ಒಪ್ಪಂದ ಆಗಿತ್ತು ಅಂತ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ನಲ್ಲಿ, ಸಿದ್ದರಾಮಯ್ಯನವರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತ. ಯಾಕಂದರೆ 2023 ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು. ಕಾಂಗ್ರೆಸ್ಸು ಇವತ್ತು ಅಸ್ತಿತ್ವದಲ್ಲಿದೆ, ಅಧಿಕಾರಕ್ಕೆ ಬಂದಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಸಿದ್ದರಾಮಯ್ಯನವರ ಪಾತ್ರದಷ್ಟೇ ಇನ್ನೂ ಮಿಗಿಲಾಗ ಬಹುಶಃ ಒಂದು 5% ಪಾತ್ರ ಜಾಸ್ತಿನೂ ಇದ್ದಿರ್ಬೋದು. ಈ 3 ವರ್ಷಗಳ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದ್ದಿದ್ದು ಏನು ಅಂತಂದರೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ. ಅದರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಯಾವತ್ತಾದರೂ ಹೇಳ್ಕೊಂಡಿದ್ದುಂಟೆ? ಒಂದು ಆ್ಯಡ್ ಮಾಡ್ತೀನಿ. ನಾನು ಈ ಹಿಂದೆ ಬೇರೆ ಚಾನಲಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದರು, KPCC ಪ್ರೆಸಿಡೆಂಟ್ರಾಗಿದ್ದಾಗ ನಾನು ಇಂಟರ್ವ್ಯೂ ಮಾಡಿದೆ ಅವ್ರನ್ನ. ಅವ್ರ ಕಾರ್ನಲ್ಲಿ ಕುಳಿತು ನಾನು ಅವ್ರನ್ನ ಒಂದು ಕೊನೆಯಲ್ಲಿ ಪ್ರಶ್ನೆ ಕೇಳಿದೆ, ಯಾವಾಗ CM ಆಗ್ತೀರಿ ಅಂತ. ಅವಾಗ ಅವ್ರು ಹಿಂಗಂದರು, ಹಣೆ ಬರದಲ್ಲಿ ಏನು ಬರ್ದಿದೆ ಗೊತ್ತಿಲ್ಲ ಅಂತಂದರು. ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದುಂಟಾ, ಸಜೆಷನ್ಸ್ ತೊಗೊಂಡಿದ್ದುಂಟಾ, ಸಲಹೆ ಕೊಟ್ಟಿದ್ದುಂಟಾ ನೀವೇನಾದರೂ? ನಾನು ಯಾವತ್ತೂ ಬಿಟ್ಟಿದ್ದೀನಿ. ಓಕೆ. ಅವನ ಕಾರ್ಯಭಾರದಲ್ಲಿ ನಮ್ಮ ಹತ್ರ ಎಷ್ಟೋ ಬರೋಕ್ಕಾಗಿಲ್ಲ, ಟೈಮ್ ಆಗಿಲ್ಲ. ನಾನು ಸ್ವತಃ ನಾನು ಯಾವತ್ತೂ ಅವನು ಬಿಟ್ಟಿಲ್ಲ. ಅವನ್ನ ಯಾವತ್ತೂ ನಾನು ಅವನ್ನ ಬಿಟ್ಟೇ ಇಲ್ಲ. ಅವನ ಪ್ರತಿಯೊಂದು ತೀರ್ಮಾನದಲ್ಲೂ ನನ್ನ ತೀರ್ಮಾನ ಇದ್ದೇ ಇರುತ್ತೆ. ಅದು ಬಿಸ್ನೆಸ್ ಆಗಿರ್ಬೋದು, ನಾಳೆ ಮತ್ತೊಂದಾಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಎಲ್ಲ ಸಮಯದಲ್ಲೂ ಅವನು ಧೈರ್ಯ ಕೊಟ್ಟು ಅವನ ಹಿಂದೆ ನಿಂತು ಈ ಕೆಲಸ ಹಿಂಗೆ ಮಾಡು ಅಂತ ಹೇಳಿದ ಮಾಡಿಸಿ ಹೊರ್ತಿರುವೆ. ನಾನು ಯಾವತ್ತು ನಾನೇ ಅವನಿಂದ ದೂರ ಆಗಿದ್ದ ಒಂದು ದಿವಸ ನಾನು ದೂರ ಆಗಿಲ್ಲ ಅವನಿಗೆ. ಓಕೆ. ಈ DCM ಆಗಿದ್ದಾಗ CM ಆಗಲೇಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದ್ದಾಗ ಅವ್ರ ಮನಸ್ಸಿನಲ್ಲೂ ಸಹಜವಾಗಿ CM ಆಗಬೇಕು ಅಂತಿತ್ತಲ್ಲ, ಸಹಜ, ಅದು ಇದ್ದೇ ಇರುತ್ತೆ. ಅವಾಗ ಅವ್ರಿಗೆ ಅದು ಏನು ಜನ ಬಿಡ್ತಾ ಇರಲಿಲ್ವೋ, ಪಕ್ಷದಲ್ಲಿ ಒಳಗಿರೋರು ಸುಮಾರು ಬೇರೆ ಬೇರೆ ತಂತ್ರಗಳು ಅವ್ರನ್ನ ಬಿಡ್ತಾ ಇರಲಿಲ್ವೋ, ಅದು ಬಿಡಿ. ಬಟ್ ಆ ಸಂದರ್ಭವನ್ನು ಫೇಸ್ ಮಾಡ್ಕೊಂಡು ಬಂದಿದ್ದು ಹೇಗೆ? ಆ ಟೈಮಲ್ಲಿ ನಿಮ್ಮ ಹತ್ರ ಏನು ಮಾತಾಡಿದ್ರು ಅಂತ? ನಾನು ಒಂದೇ ಹೇಳ್ತಕ್ಕಂಥದ್ದು, ಈಗ 3 ವರ್ಷ ಪೂರ್ತಿ ಮಾಡಿ 2 ವರ್ಷ ಬಿಟ್ಟಿದ್ದಾರೆ. ಅಗ್ರಿಮೆಂಟ್ ಇಲ್ಲದೆ ಇದ್ದಿದ್ರೆ, ಒಳ ಒಪ್ಪಂದ ಇಲ್ಲದೆ ಇದ್ರೆ 2.5 ಅಂತ ಹೇಳಿ ಸಿದ್ದರಾಮಯ್ಯ ಯಾಕೆ ಬಿಟ್ಕೊಡ್ತಾ ಇದ್ರು? ಆದ್ರೆ ಅವ್ರ ಮಾತು ಹೇಳಿದ್ರು, ಆಲ್ಗೊಂದು 2 ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹೌದು. ಆದ್ರೆ ಯಾಕೆ ಬಿಟ್ಕೊಡ್ತಿದ್ರು? ಅದಿಲ್ಲದೆ ಇದ್ರೆ ಯಾವುದು ಆಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಸೊ ಒಳ ಒಪ್ಪಂದ ಇದೆ, ಖಂಡಿತ ಇತ್ತು.
ಹೌದಾ? ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಿದ್ರಾ ಡಿ.ಕೆ. ಶಿವಕುಮಾರ್? ನನ್ಗೆ ಯಾಕೆ ನಮ್ಮ ಶಿವಕುಮಾರ್ ಯಾಕೆ ಹೇಳ್ತಾ ಇದ್ದಾನೆ? ಹ್ಮ್ ನಾನು ಸುಮ್ಮನೆ ಹೇಳಿದ್ದೆಲ್ಲ ಒಪ್ಕೊಳ್ಳೋ ವ್ಯಕ್ತಿ ನಾನಲ್ಲ. ಹ್ಮ್ ಅವನೇನು ಹೇಳಿದ್ರು ನಾನೊಂದು ಪರೀಕ್ಷೆ ಪರಿಶೀಲಿಸಿ ನೋಡೇ ಹೇಳೋದು, ಇದು ಮಾಡಬೇಕಾ ಮಾಡಬಾರ್ದು ಅಂತಾರೆ. ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ನನಗೆ ಯಾವ ಭಯ ಇಲ್ಲ, ಭೀತಿ ಇಲ್ಲ. ನನಗೆ ಫೇವರು ಬೇಡ, ಅವರ ನನಗೆ ಫಿಯರು ಇಲ್ಲ. ಓಕೆ. When there is no fear and favor, why should I bother? ಓಕೆ. For is good, I have to tell something good only. ಈಗ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಯಥಾವತ್ತಾಗಿ ಮುಂದೆ ನೋಡಿದಿರಾ 2 ವರ್ಷ ಬಿಟ್ಕೊಟ್ಟಿದ್ದಾರೆ. ಆಗಲಿ, ಬಿಟ್ಕೊಟ್ರಲ್ಲ, ಅವರು ಒಳ್ಳೆ ಮರ್ಯಾದಸ್ಥರೇ. ಅವರು ಮುಖ್ಯಮಂತ್ರಿ ಆಗಿದ್ದು ಸಾರ್ಥಕವಾಯಿತು. 2.5 ವರ್ಷನೇ ಆಗಲಿಲ್ಲ, ಒಂದು 6 ತಿಂಗಳು ಮುಂದಕ್ಕೆ ಹೋಯ್ತು ಅಷ್ಟು. 6 ತಿಂಗಳ ಮುಂದೆ ಇರಲಿ, ಅದೆಲ್ಲ ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಟೈಮ್. ವಾಟ್ ಯು ವಾಂಟೆಡ್ ಇಸ್ ಅಚೀವ್ಡ್. ಅವ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಅಚೀವ್ ಮಾಡಿದ್ದಾನೆ ಅವನು. ಸುಲಭವಾಗಿ ಬರಲಿಲ್ಲ ಅವನ ಕೈಗೆ. ಕಷ್ಟಪಟ್ಟು ಸಂಪಾದನೆ ಮಾಡಿ ಬೇಕಾದ ಡೆಲ್ಲಿಗೆ ಓಡಾಡಿದ್ದಾನೆ, ಮಾಡಿದ್ದಾನೆ, ಆ ಪಕ್ಷಕ್ಕೆ ದುಡಿದಿದ್ದಾನೆ, ಎಲ್ಲ ಕೆಲಸ ಮಾಡಿದ್ದಾನೆ. ಗುಜರಾತಲ್ಲಿ ಅಲ್ಲಿ ಎಲೆಕ್ಷನ್ ಕೆಲ್ಸ್ಕೊಂಡ್ ಬಂದಿದ್ದಾನೆ. ಮಾಡಿಲ್ದಿರೋದು ಯಾವ್ದು ಹೇಳಿ ಅವನು? ಇಲ್ಲೇ ಕಾಂಗ್ರೆಸ್ನಲ್ಲಿ ಬಿರುಕು ಬಿಟ್ಟಾಗ ಮುಂಬೈನ ಸೋಫಿಟೆಲ್ ಹೋಟೆಲ್ ಮುಂದೆ ಮಳೆ ಬರ್ತಾ ಇದ್ರು ಚೇರ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ. ಹೌದು, ಕೃಷ್ಣ ಯಾರು ತಂದಿದ್ದು? ಯಾವ ರಾಜ್ಯದಲ್ಲಿ ಕೈರಿಸ್ತಾ ಇದ್ರು ಅಲ್ಲಿ ಶಿವಕುಮಾರೇ ಹೋಗ್ತಿದ್ದೆ. ಕಾಂಗ್ರೆಸ್ ಯಾವ್ದಾದ್ರು ಕೈಸ್ ಬಂದ್ರೆ ಅಲ್ಲಿ ಅವನೇ ಕಳಿಸ್ತಿದ್ರು. ಆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾನೆ ಅವನು, ಅದರೆಲ್ಲ ಏನು ಅನುಮಾನ ಇಲ್ಲ. ಕಷ್ಟಪಟ್ಟು ಬಂದಿದ್ದಾನೆ, ಏನು ಆಗಿದ್ದಾನೆ, ನನಗೂ ಸಂತೋಷ ಇದೆ. ಗುಡ್, ಒಳ್ಳೇದಾಗಲಿ ಅಷ್ಟೇ. ಗುರುಗಳವರ ಈ ಬದುಕಿನ ಹೋರಾಟದಲ್ಲಿ ಹಲವು ಸವಾಲುಗಳಲ್ಲಿ ಅತಿ ಹೆಚ್ಚು ಅವರಿಗೆ ಮಾನಸಿಕವಾಗಿ ತುಂಬ ಕುಗ್ಗಿಸಿ ಬಿಟ್ಟಂತ ಘಟನೆ ಯಾವುದು? ಅದು ಅವನಿಗೆ ಕುಗ್ಗಿದ ಘಟನೆ ಎಂದರೆ ಮೊದಲನೇದಾಗಿ IT ರೈಡ್ ಆದಾಗ. ಓಕೆ. ತುಂಬ ಎದ್ಕೊಂಡು ಅದು ಜೈಲಿಗೆ ಬೇರೆ ಹಾಕ್ಬಿಟ್ರು. ಆಗತ್ತೇ ಬಿಟ್ಟ ಅವಾಗ 50 days. ಹೌದು. ಅದರಲ್ಲಿ ನಾನು ಹೋಗಿ ಪರ್ಮಿಷನ್ ಕೇಳಿದೆ, ನನ್ನ ಪರ್ಮಿಷನ್ ನಿರಾಕರಣೆ ಮಾಡಿದ್ರು. ಅವನು ತಿಹಾರ್ ಜೈಲು ನೋಡ್ಕೊಂಬರೋಣ ಭೇಟಿ ಮಾಡಕ್ಕೆ ಹೋಗಿದ್ರ? ಹೌದು, ಡೆಲ್ಲಿಗೆ ಹೋಗಿದ್ದೆ ನಾನು, ನನ್ನ ಮಗ ಇಬ್ಬರು ಹೋಗಿದ್ದೆ. ನಮಗೆ ಪರ್ಮಿಷನ್ ಕೊಡಲಿಲ್ಲ ನೋಡಲಿಕ್ಕೆ, ಆಗಲ್ಲ ಅಂದ್ಬಿಟ್ರು. ಆಗ ತುಂಬ ಕುಗ್ಗಿದ್ದ, ವ್ಯಥೆ ಇತ್ತು, ಮನೆಯಿಂದ ಬೇರೆ ಆಚೆ ಹೊಡ್ಕೊಂಡಿದ್ದ. ಅವ್ನು ನೋಡೋಕ್ಕೆ ಯಾರು ಇರ್ತಿರ್ಲಿಲ್ಲ. ಆದರೆ ಅವ್ರ ತಮ್ಮ ನಿಜವಾದ ಸರಿಯಾದ ಸಹೋದರ ಅವನು, ಡಿ.ಕೆ. ಸುರೇಶ್. ಅವನು ಹಿಂದೆನೇ ಇದ್ದಾನೆ. ಅವರ ಶಿವಕುಮಾರ್ ಎಲೆಕ್ಷನ್ ಪಾತ್ರದಲ್ಲಿ ದೊಡ್ಡ ಪಾತ್ರ ಇದೆ ಅವಳು ಸುರೇಶ್ದು. ತುಂಬ ಅವನು ಬುಲ್ ವರ್ಕರ್ ಅಂತಾನೆ ಅವನು. ಎಲ್ಲ ಅಣ್ಣಂಗಾಗಿ ಲಕ್ಷ್ಮಣ ಯಾವ ರೀತಿ ರಾಮಂಗೆ ಸಹಾಯ ಮಾಡೋದ್ನೋ, ಸೀತಾಮನ ಹುಡುಕಿ ರಾವಣನ ಮುಗಿಸೋಕೆ ಅಷ್ಟೇ ನಿಷ್ಠ ನಮ್ಮ ಸುರೇಶು. ಕೆಲಸ ಮಾಡಿ ಇಡೀ ರೈಡ್ ಆದಾಗ ಅವನು ಹಿಂದೆ ಇದ್ದು ವಾಪಸ್ ಕರ್ಕೊಂಡು ಬಿಡಲಿಲ್ಲ, ಕರ್ಕೊಂಬಂದ. ಅದೊಂದು ಘಟನೆ. ಇತ್ತೀಚಿನಲ್ಲಿ ತಾನು ಕಷ್ಟಪಟ್ಟು ಅಧ್ಯಕ್ಷನಾಗಿ ದುಡಿದು ಇಲ್ಲಿ ಗೆಲ್ಲಕ್ಕೆ ಒಂದು ದಾರಿ ಮಾಡಿಕೊಂಡಾಗ ನಮ್ಮನೆಗೆ ಎಲೆಕ್ಷನ್ ಪ್ರತಿ ನಿಮಿಷನೂ ಕೇಳಿದ ನನ್ನ, ಏನಾಗುತ್ತೆ 136 ಸೀಟ್ ಬರುತ್ತಾಯಾ? MP ಸೀಟ್ ನಾನು ಹೇಳಿದ್ದೆ ಮೊನ್ನೆ, ಇದು ಈ ಪ್ರೆಸೆಂಟ್ ಟರ್ಮಲ್ಲಿ 241 ಅಂತ. ಕರೆಕ್ಟ್ 241 ಬಂದಿದೆ ಅಷ್ಟೇ. ಯಾಕೆಂದ್ರೆ TDP ಅವರು, ತೆಲುಗುದೇಶಮು, ನಿಮ್ಮ ಇವು ಬಿಹಾರ್ ಮುಖ್ಯಮಂತ್ರಿ ಕೊಡದೇ ಇದ್ದಿದ್ರೆ ನಿತೀಶ್ ಕುಮಾರ್, ಅದು ಮೈನಾರಿಟಿ ಗೌರ್ಮೆಂಟ್. ಓಕೆ. ಆದ್ದರಿಂದ ಏನಾಗಿದೆ ಅಂತಂದರೆ ಈ ಸಂದರ್ಭದಲ್ಲಿ ಯಾವ ಕಷ್ಟಪಟ್ಟು ದುಡ್ದ, ನಾನು ಕಷ್ಟಪಟ್ಟು ಸೌದೆ ಹೊಡೆದಿಂದ ಹಿಡಿದು ಎಲ್ಲ ಮಾಡಿದ್ದೀನಿ, ನಮಗೆ ಕೊಡಲಿಲ್ವಲ್ಲ ಅಂತ ಹೇಳಿ ಒಂದು ದುಃಖ ಇತ್ತು ಅವನಿಗೆ. CM ಸ್ಥಾನ ಕೊಡಲಿಲ್ಲ ಅಂತ ತುಂಬ ಡಿಸಪಾಯಿಂಟೆಡ್. ನಿಮ್ಮ ಹತ್ರ ಹಂಚ್ಕೊಂಡಿದ್ರು. ಆಮೇಲೆ ಕಡೆಗೆ ನಾನೇ ಹೇಳು, ಎಲ್ಲಿ ಮಾತಾಡಬೇಡ ಸುಂದರ, ಮಾತಾಡಿ ಕೆಟ್ಟದಾಗತ್ತೆ. ಮಾತಾಡೋದೇನೋ ಮಾತಾಡುವಾಗ ಏನೇನೋ ಮಾತಾಡ್ಬಿಡ್ತೀವಿ. ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲ, ಅದಕ್ಕೆ ಸ್ಟೇರಿಂಗ್ ಮೇಲೆ ಕಂಟ್ರೋಲ್ ಇಲ್ಲ. ಏನಾಗುತ್ತೆ ಹೇಳಿ, ಆಕ್ಸಿಡೆಂಟ್ ಆಗುತ್ತೆ, ಪ್ರಾಣ ಹೋಗುತ್ತೆ. ನಾಲ್ಗೇನು ಅಷ್ಟೇ ಮುಖ್ಯ. ಆ ನಾಲ್ಗೆ ಮೇಲೆ ಕಂಟ್ರೋಲ್ ಇದ್ರೆ ಮಾತ್ರ ಬೇಡಪ್ಪ ಏನೋ ಮಾತಾಡಬೇಡ. ನಾವಿಷ್ಟೆಲ್ಲ ಬುದ್ಧಿ ಹೇಳಿ ಒಂದು ನಾವೇ ನಾಲ್ಗೆ ತಪ್ಪೇನೋ ಮಾತಾಡ್ಬಿಡ್ತೀವಿ. ನಾಟ್ ಟು ಮೇಕ್ ಪಬ್ಲಿಕ್ ಇನ್ ಫಿಟ್ ಆಫ್ ಥಿಂಗ್ಸ್. ಏನೋ ಹೇಳಕ್ ಹೋಗ್ತೀವಿ, ಆಗ ಹೇಳುವಾಗ ರಭಸವಾಗಿ ಹೇಳ್ಬಿಡ್ತೀವಿ. ಅದು ಕೆಲವರು ಹಿಡಿಸಲ್ಲ ಅದು. ಆದರೆ ನಾನು ಗುರುವಾಗಿ ಯಾವುದನ್ನು ಹೇಗೆ ಹೇಳ್ಬೇಕು ಹಾಗೆ ಹೇಳಬೇಕು, ಹೇಳಕ್ಕೆ ಇಷ್ಟಪಡಲ್ಲ. ಕೆಲವು ನನ್ನ ಮಕ್ಕಳೇ ಒಪ್ಪಲ್ಲ, ನೀನು ತುಂಬ ಒಂದು ಹೊರಟಾಗಿ ಹೇಳ್ತೀಯ ನೀನು ಅಂತಾರೆ. ನಾನು ಒಪ್ಪಲ್ಲ ಅಂತ ಹೇಳಿದೆ. ಒಬ್ಬ ಉಪಾಧ್ಯಾಯರು ಒಂದು ಪಾಠ ಹೇಳ್ಕೊಡ್ಬೇಕಾದ್ರೆ ಹುಡುಗರನ್ನ ಸುಲಭವಾಗಿ ಮಾಡಿಬಿಟ್ರೆ ಪಾಠ ಹತ್ತಲ್ಲ. ಓಕೆ. ಆ ಪಾಠ ಯಾವ ರೀತಿ ಹೇಳಬೇಕು. ಒಂದು ಉಪಾಧ್ಯಾಯರಿದೆ ಅಂತ ಒಬ್ಬರು, ನಿಮ್ಮೊಂದು ಸಣ್ಣ ಉಪಮೇಯ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಹೇಳಿ. ಒಬ್ಬರೊಂದು ಉಪಾಧ್ಯಾಯರಿದ್ರು, ಕಟ್ಟಾಮೇಷ್ಟ್ರವ್ರು.
ಕಟ್ಟಾಮೆಟ್ಟು ಅಂದರೆ ಪಾಠ ಚೆನ್ನಾಗಿ ಮಾಡೋರು, ಪಾಠ ಎಲ್ಲ ಚೆನ್ನಾಗಿ ಹೇಳೋರು. ಎಲ್ಲ ಹುಡುಗರು 90 ತಗೋಬೇಕು ಅಂತ ಆಸೆ ಅವರಿಗೆ. ಸರಿ, ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ತಗೊಳ್ತಾಯಿದ್ರು. ಅವ್ರು ಆಮೇಲೆ ಒಂದು ನೋಡು, ಇಷ್ಟು ಸಹ ನಾನು ಪಾಠ ಹೇಳಿದ್ದೀನಿ, ಇವತ್ತು ನೀವು ನಮ್ಗೆ ಪಾಠ ಹೇಳ್ಕೊಡಿ, ನೀವೇನು ಕೊಡ್ತೀರೋ ಕೊಡಿ, ಅದು ಪಾಠ ನಾನು ಉತ್ತರ ಹೇಳ್ತೀನಿ, ಎಷ್ಟು ನಂಬರ್ ಕೊಡ್ತೀರೋ ಕೊಡಿ ಅಂತ ಕೊಟ್ಟರು ಅವ್ರ ಕೈಗೆ. ಸರಿ, ಎಲ್ಲ ಕೇಳಿದ್ರು, ಎಲ್ಲ ಕೇಳ್ಕೊಂಡ್ರು, ಎಲ್ಲ ಮಾಡಿದ್ರು. ಅದೇ 1 to 100 ಎಲ್ಲ ಆಯಿತು. ಸರಿ, 100 ಆದ್ಮೇಲೆ 101 ಬರ್ಬೇಕು ತಾನೆ. ಆ ನಂಬರ್ ತಪ್ಪು ಬರೆದ್ರು ಬೇಕಂತಗೆ ತಪ್ಪು ಬರೆದಿದ್ರು. ನಾವು ತಪ್ಪು ಬರೆದಿದ್ದೀರಾ ಅಂತಂದ್ರು. ಆ ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ, 100ಕ್ಕೆ 199 ಮಾರ್ಕ್ ತೊಗೊಂಬಿಟ್ರು, ಒಂದು ತಪ್ಪು ಬರೆದ್ರೆ ನೀನು ತಪ್ಪು ಅಂತ ಹೇಳ್ತಾರೆ. ಆ 90 ಸರಿ ಇರೋದು ಯಾರು ನೋಡೋಣ, ಯಾವ ತಪ್ಪು ಮಾಡಬೇಡಿ ಅಂತ ಒಂದು ಪರೀಕ್ಷೆ ಹೇಳಿದ್ರು. ನೋಡಿ ಎಂಥ ಮಾತು. ಅದಕ್ಕಿಂತ ಒಂದು ತಪ್ಪು ಮಾಡಿದರೆ ಜೀವನಲ್ಲ ಕಷ್ಟಪಟ್ಟು ಏನು ಒಳ್ಳೇದು ಮಾಡಿದ್ರು ಕೂಡ ಅದನ್ನ ಯಾರು ಜ್ಞಾಪಿಸ್ಕೊಳ್ಳೋದು. ಅದಕ್ಕೆ ಮಾತಲ್ಲಿ ನಿಗಾ ಇರಬೇಕು. ಮಾತಲ್ಲಿ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು. ಈಗ ಈ ಸೋನಿಯಾ ಗಾಂಧಿ ಮಾತಾಡ್ತೀರಿಯಾ? ಇಲ್ಲ, ಗುಡ್ ಲಿಸ್ನರ್. ರಾಹುಲ್ ಗಾಂಧಿ ನೋಡಿ, ಗುಡ್ ಲಿಸ್ನರ್. ಅವರೆಲ್ಲ ಹಾಗೆಲ್ಲ ಮಾತಾಡೋಲ್ಲ, ಬಾಯಾರ್ದು ನಾವೇ ಮಾತಾಡಲ್ಲ. ಹಾಗೆ 1 ನಂಬರ್ನಲ್ಲಿ 99 ಆ ಮಕ್ಕಳು ಪರೀಕ್ಷೆ ಮಾಡೋರು 99 ಮಾಡೋದು. ಅವ್ರಿಗೆ ಇದು ತಪ್ಪು ಬರೆದು ಬಿಟ್ಟಿದ್ರೆ ನೀವು, ಆ ನಂಬರ್ ಹೋಯ್ತು ಅಂದ್ಬಿಟ್ರು. ನೋಡಿ, ತಪ್ಪನ್ನು ನೀವು ಕಂಡುಹಿಡಿದ್ರಿ, ಸಂತೋಷ. ಹೇಗಿದೆ ಯಾವುದಂದ್ರೆ ಒಳ್ಳೆಯ ಕೆಲಸಗಳು ಮಾಡಿ ಒಂದು ತಪ್ಪು ಮಾಡಿದ್ರು ಕೂಡ ಮಾಡಿದ ಕೆಲಸಕ್ಕೆ ಬೆಲೆ ಕೊಟ್ಟು ಹೋಗುತ್ತೆ, ಬೆಲೆ ಏನಲ್ಲ ಅನ್ನೋ ಉಪದೇಶ ಕೊಟ್ಟರು. ಅದಕ್ಕೋಸ್ಕರ ನಾನು ಅದಕ್ಕೆ ಹೇಳ್ತಿದ್ದೆ ಅವನಿಗೂ, ಇಲ್ಲಪ್ಪ, ತಪ್ಪು ಆಗ್ದಂಗೆ ನೋಡ್ಕೊ ಅಷ್ಟೇ. ಎಲ್ಲ ಸರಿ ಮಾಡೋದು ಎಷ್ಟು ಮುಖ್ಯನೋ ತಪ್ಪು ಆಗ್ದಂಗೆ ನೋಡ್ಕೋಬೇಕು. ಮಾತು ಕಡಿಮೆ ಮಾಡು, ಬರಲ್ಲ ಅಂತ ನೋಡಿ. ಕಡೆಗಡೆ ಮೌನಕ್ಕೆ ಬಂದ್ಬಿಟ್ಟ, ಆಲ್ಮೋಸ್ಟ್ ಸೈಲೆಂಟ್ ಆಗಿಬಿಟ್ಟಿದ್ದ. ಇಲ್ಲಿ ಅವನ ದೇವರು ಕೊಡಬೇಕಾದ್ರೆ ಎಲ್ಲ ಗುಣಗಳನ್ನು ಕೊಡ್ತಾನೆ, ಹಾಳಾಗಬೇಕಾದ್ರೆ ಅವುಗಳನ್ನು ಕೊಡ್ತಾನೆ. ಪರಮೇಶ್ವರನಿಚ್ಛೆ ಕೂರಿಸಿದ್ದಾನೆ, ಕೂತ್ಕೊಂಡಿದ್ದಾನೆ, ಒಳ್ಳೆ ಕೆಲಸ ಮಾಡಿ. ಒಟ್ಟಿನಲ್ಲಿ ಇವತ್ತಿನ ಈ ಚರ್ಚೆಯಲ್ಲಿ ಹಲವು ವಿಚಾರಗಳನ್ನು ಬಹಳ ಮುಕ್ತವಾಗಿ ಹಂಚ್ಕೋತಾ ಇದ್ದೀರಿ. ಒಂದು, ಅವರು ಕುಗ್ಗಿ ಹೋದಂಥ ಆ ಕ್ಷಣ, ಬಹಳ ಮುಖ್ಯವಾಗಿ IT ರೇಡು ಮತ್ತು ತಿಹಾರ್ ಜೈಲಿನ ಅತ್ಯಂತ ಕಹಿ ನೆನಪುಗಳು ಅವರನ್ನು ಕುಗ್ಸಿದ್ದು. ನಂತರದಲ್ಲಿ ಬಂದ ಮೇಲೆ ಅದೇ ಅವ್ರನ್ನ ಬಹಳಷ್ಟು ಬಲಿಷ್ಠರನ್ನಾಗಿ ಕೂಡ ಮಾಡಿರುವ ಸಾಧ್ಯತೆ ಇದೆ. ಯಾಕಂದರೆ ಯಾವ ನೋವುಗಳು ಕೂಡ ಹಾಗೆ ಸುಮ್ಮನೆ ಇರಲ್ಲ. ನೋವುಗಳು ಮನುಷ್ಯನ ಬದುಕನ್ನು ಕಟ್ಕೊಳ್ಳೋದಕ್ಕೆ ರಹದಾರಿ ಆಗ್ಬಿಡ್ತವೆ ಎಷ್ಟೋ ಸಂದರ್ಭದಲ್ಲಿ. ಇಲ್ಲ, ಆ ನೋವುಗಳಾಗಿದ್ದು ಒಳ್ಳೆ ಪಾಠ ಕಲ್ತ್ಕೊಂಡ್ಬಂದ ಅವರು. It is a lesson. For me also it was a lesson. I learned so many things. I had not known. ನನಗೆ ಗೊತ್ತಿಲ್ಲ ನಾವೇನು ಮಾಡಬೇಕು, ಏನು ಫೈಲ್ ಮಾಡಬೇಕು, ನಮಗೇನು ABCD ಗೊತ್ತಿಲ್ಲ. ಅವ್ರು ರೈಟ್ ಮಾಡಿದ್ದು ನಮಗೆ, ನಾವು ಹೇಗೆ ಬದುಕಬೇಕು, ನಮ್ಮ ಅಕೌಂಟ್ ಎಷ್ಟು ಸತ್ಯವಾಗಿ ಬರೀಬೇಕು, ಅದ್ರಲ್ಲಿ ಏನು ಖರ್ಚು ಮಾಡಿದ್ದು ಬಿಡಬಾರ್ದು, ಎಲ್ಲಿ ಬಂದಿದ್ದು ತೋರಿಸ್ಬೇಕು, ಇಷ್ಟೇ ಕೇಳೋದು. ಹೇಗೆ ಬಂತು ತೋರಿಸಿ, ಖರ್ಚು ಏನು ಮಾಡಿದಾರೆ ತೋರಿಸಿ, ಏನು ಹೇಳಿದೆ ತೋರಿಸಿ, ಇದು ತಪ್ಪೇನಿದೆ ಇದರಲ್ಲಿ, ಏನು ತಪ್ಪಿಲ್ಲ. ಹಾಗೆ ಅವ್ರದ್ದು ಪಾಠ ನಾನು ಕಲಿತೆ. ಶಿವಕುಮಾರು ನಿಜವಾಗ್ಲೂ ಆ ಒಂದು ನೋವಲ್ಲಿ ತುಂಬ ಪಾಠ ಕಲಿತು ಸುಧಾರಿಸ್ಕೊಂಬಿಟ್ಟ. ಅವನು ಬಹುತೇಕ ಆ ಪಾಠ ಅವನನ್ನು ಒಂದು ಮೆಟ್ಲು ಎತ್ತರಕ್ಕೆ ತೊಗೊಂಡೋಗಿ ನಾನು ಖಂಡಿತವಾಗಿ ಹೇಳಬಲ್ಲೆ. ಮೂರನೇ ವಿಷಯ, ನೀವು ಇವತ್ತು ಮುಕ್ತವಾಗಿ ಹಂಚ್ಕೊಂಡಿದ್ದು ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಅವ್ರಿಗೆ ಯಾವಾಗ CM ಸ್ಥಾನ ಸಿಗಲಿಲ್ಲ ಆವಾಗ ಅವರಿಗೆ ಸಹಜವಾಗಿ ನೋವಾಗಿತ್ತು ಅನ್ನೋದು. ತುಂಬ ನೋವಾಗಿತ್ತು, ಮನಸ್ಸಿಗೆ ತುಂಬ ನೋವು ಪಟ್ಕೊಂಡಿದ್ರು, ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ರು. ಆದರೆ ಮೌನವನ್ನು ವಹಿಸಿದ್ರು ಅಂತ ಅನ್ನೋದು, ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡ್ತಿರ್ಲಿಲ್ಲ. ಸಿಗಲ್ಲ ಗುರುಗಳೇ, ಏನಾಗುತ್ತೋ ಆಗಲಿ ಬಿಡಿ ನೋಡೋಣ. ಅದೇ ಹಿಂಗೆ ಅಂದಿದ್ರು ಒಂದ್ಸಲ, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ 2024ರಲ್ಲಿ. ಅಂದರೆ ಅವನಿಗೆ ಆ ಹೊತ್ತಿಗೆ ಇವರು ಬಿಡಲ್ಲ ಅನ್ನೋ ಒಂದು ಶಬ್ದ ಗೊತ್ತಾಗ್ಬಿಡ್ತು ಅವ್ರಿಗೆ. ಏನು ಮಾಡೋರು, ಈ ಥರ ಬಿಡೋದಿಲ್ಲ, ಇವನು ನಂಗೆ ಸಿಕ್ಕಲ್ಲ ಅಂತ ನೆಗೆಟಿವಿಟಿ ಕೊಟ್ಟುಬಿಟ್ರು. ಯಾವ ಅವ್ರು ಸುಮ್ಮನೆ ಆಗ್ಬಿಟ್ರು. ನೋಡಿ ಎಷ್ಟು ಸಲೀಸಾಗಿ ಹಸ್ತಾಂತರ ಆಗೋಯ್ತು ನೋಡಿ. ಡೆಲ್ಲಿಗೆ ಹೋದ್ರು, ರಾಜೀನಾಮೆ ಕೊಟ್ಟರು, ಬಂದೇ ಬಿಟ್ರು. ಇಲ್ಲ, ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೂ ಕೂಡ ಬಹಳ ದೊಡ್ಡದು. ಅವರು ಹೈಕಮಾಂಡ್ ಮಾತನ್ನ ಬಹಳ ನೇರವಾಗಿ ಕೇಳಿ, ಇಲ್ಲ ಹೈಕಮಾಂಡ್ ಮಾತು ಗೌರವಿಸಿದ್ದಾರೆ, ಬಹಳ ಗೌರವ. ಯಾವ ರೀತಿ ನಡ್ಕೊಂಡಿದ್ದಾರೆ, ತುಂಬಾ ಅವರು ಒಬ್ಬರು ಟಾಲ್ ಲೀಡರ್, ಅವರು ಕೂಡ ಸ್ಟೇಟ್ಸ್ಮನ್ ಆಗಿ ನಡ್ಕೊಂಡಿದ್ದಾರೆ, ಸ್ಟೇಟ್ಸ್ಮನ್ ಆಗಿ ನಡ್ಕೊಂಡಿದ್ದಾರೆ, ಎರಡು ಮಾತಿಲ್ಲ. ಈ ಕೀರ್ತಿ ಅವರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಕೀರ್ತಿಗೆ ಕಾರಣರಾದವರು ಗಾಂಧಿ ಕುಟುಂಬ. ಗಾಂಧಿ ಕುಟುಂಬ ಜೊತೆಗೆ ಇನ್ನು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಾದರೆ ಅವರು ಸಿದ್ದರಾಮಯ್ಯವರು ಕೂಡ ತಮಗೆ ಪೂರ್ತಿ ಟರ್ಮ್ ಇದ್ದಬೇಕು ಅಂತ ಆಸೆ ಇದ್ದಾಗ್ಯೂ ಕೂಡ
ಆದರೂ ಬಿಟ್ಕೊಟ್ಟಿದ್ದಾರೆ. ಖಂಡಿತ ಅವರ ಆಶೀರ್ವಾದವನ್ನು ಖಂಡಿತ ಪಡ್ಕೋತಾ ಇರಬೇಕು ಅವರು, ಅದರ ಅನುಮಾನ ಇಲ್ಲ ಅದರಲ್ಲಿ. ಮಾತಾಡ್ತೀರಿ ಗುರುಗಳೇ, ನಿಮ್ಮ ಹತ್ರ ಇನ್ನೂ ಸುಮಾರು ವಿಷಯಗಳು ಮಾತಾಡೋದು ಬಾಕಿ ಇದೆ. ರಾಜಗುರು ದ್ವಾರಕಾನಾಥ್ ಅವರು ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮೊಟ್ಟಿಗೆ ಬಹಳ ನೇರವಾಗಿ, ಬಹುಶಃ ಮೊಟ್ಟ ಮೊದಲ ಬಾರಿಗೆ ಕೂಡ ಯಾವುದೇ ಒಂದು ಸ್ಟೇಟ್ ಮೀಡಿಯಾದಲ್ಲಿ, ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಹಂಚ್ಕೊಳ್ತಾ ಇದ್ದಾರೆ. ಹಲವು ವಿಷಯಗಳು ಈಗಾಗಲೇ ಹೊರಗೆ ಬರ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರನ್ನು ಕುಗ್ಗಿಸಿದ್ದಾಗಿರ್ಬೋದು, ಅವರಿಗೆ ಖುಷಿ ಕೊಟ್ಟ ಕ್ಷಣಗಳಾಗಿರ್ಬೋದು, ಈಗ CM ಆಗುವುದಕ್ಕೆ ಅವರು ಪಟ್ಟಂಥ ಪಡಿಪಾಟ್ಲುಗಳಾಗಿರ್ಬೋದು, ಆ್ಯಂಡ್ ಅಫ್ಕೋರ್ಸ್ ಅವರು ಜೈಲಲ್ಲಿ ಕಳೆದಂಥ ಕ್ಷಣಗಳ ಸಂದರ್ಭದಲ್ಲಿ ಅನುಭವಿಸಿದ್ದ ನೋವನ್ನಾಗಿರ್ಬೋದು, ಹಳೆದನ್ನೆಲ್ಲ ತೆಗೆದು ಮತ್ತೆ ಅದೇ ಬಟ್ಟೆ ಒಗಿತಾ ಇದ್ದೀವಿ ನಾವು ಅಂತಲ್ಲ, ಈ ಹಾದಿಗೆ ಬಂದಿದ್ದಾರೆ, ಈ ಒಂದು ದಾರಿಗೆ ಬಂದಿದ್ದಾರೆ, ಒಂದು ಪೊಸಿಷನ್ಗೆ ಬಂದಿದ್ದಾರೆ ಅಂತಂದರೆ ಏನೆಲ್ಲ ಅನುಭವಿಸಿದ್ರು ಅನ್ನೋದನ್ನು ಒಂದು ಸಣ್ಣದಾಗಿ ಮೆಲ್ಕು ಹಾಕುವಂಥ ಒಂದು ಪ್ರಯತ್ನ. ಅದರ ಜೊತೆಗೆ ಅವ್ರ ಮೇಲೆ IT ರೇಡ್ ಆಯಿತು. ಆಮೇಲೆ IT ರೇಡ್ ಆದಾಗ ದ್ವಾರಕಾನಾಥ್ ಗುರುಜಿ ಅವರ ಮನೆ ಮೇಲೂ ಕೂಡ ಸತತವಾಗಿ 4 ದಿನಗಳ ಕಾಲ ರೇಡ್ ಆಯಿತು. ದಟ್ ವಾಸ್ ಎನ್ ನ್ಯಾಷನಲ್ ನ್ಯೂಸ್ ಅವಾಗ, ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಕೈಂಡ್ ಆಫ್ ಎ ನ್ಯೂಸ್. ಅವಾಗ ಭಾಳ ಸ್ಪಷ್ಟವಾಗಿ ಪೇಪರ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಏನು ಬರ್ತಾ ಇತ್ತು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಜ್ಯೋತಿಷಿಗಳು ರಾಜಗುರು ದ್ವಾರಕಾನಾಥ್ ಅವರು, ಅವ್ರ ಮನೆ ಮೇಲೆ ರೇಡ್ ಆಗಿದೆ, ಈ ಥರದ್ದೆಲ್ಲ ಸುದ್ದಿಗಳು ಬರ್ತಾ ಇತ್ತು. ಅದರ ಬಗ್ಗೆ ಕೂಡ ಭಾಳ ಖುಲ್ಲಾಗಿ ಮಾತನಾಡ್ತಾ ಇದ್ದಾರೆ ರಾಜಗುರು ದ್ವಾರಕಾನಾಥ್ ಅವರು. ಆಮೇಲೆ ಇನ್ನೂ ಮಾತನಾಡುವಾಗ ಅವರು ಯಾವುದನ್ನೂ ಮುಚ್ಚಿಡೋದಿಲ್ಲ ಡಿ ಕೆ ಶಿವಕುಮಾರ್. ಒಂದ್ಸಲ ಅವರು ಯಾರನ್ನಾದರೂ ಅಪ್ಪಿಕೊಂಡ್ರೆ ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ಕೂಡ ಹಲವು ವಿಚಾರಗಳನ್ನು ಶ್ರೀಯುತ ರಾಜಗುರು ದ್ವಾರಕಾನಾಥ್ ಅವರು ಹಂಚ್ಕೊಳ್ತಾ ಇದ್ದಾರೆ. ಈಗ ನನ್ನದು ಒಂದು ಸಣ್ಣ ವಿರಾಮದ ಸಮಯ. ಅದಾದ ಮೇಲೆ ನಾನು ರಾಜಗುರುಗಳಲ್ಲಿ ಕೇಳಬೇಕಾಗಿರೋದು ಹಲವು ಪ್ರಶ್ನೆಗಳು, ಮುಂದೆ ಇರುವ ಸವಾಲುಗಳು ಇನ್ನೂ ಕೂಡ ಬಹಳ ಬಾಕಿ ಇದೆ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬರೋಣ. ವಿರಾಮದ ನಂತರದಲ್ಲಿ ದ ಕಿಂಗ್ ಮೇಕರ್ ಚರ್ಚೆ ವಿತ್ ರಾಜಗುರು ದ್ವಾರಕಾನಾಥ್ ಮುಂದುವರಿಯುತ್ತೆ. ಕಿಂಗ್ ಮೇಕರ್ ವಿತ್ ರಾಜಗುರು ದ್ವಾರಕಾನಾಥ್ ಗುರುಗಳು ಅವರೊಟ್ಟಿಗೆ ಮಾತು ಮತ್ತು ಮಂಥನ ಮುಂದುವರಿತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವೋ, ಆದರೆ ಪ್ರಾರ್ಥನೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬಹಳ ಬೇಕಾಗತ್ತೆ. ಆ ಪ್ರಾರ್ಥನೆಯಲ್ಲಿ ಹಲವು ಜನ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ತುಂಬ ಮುಂಚೂಣಿ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋರು ಶ್ರೀಯುತ ರಾಜಗುರು ದ್ವಾರಕಾನಾಥ್ ಗುರೂಜಿಯವರು. ಅವರೊಟ್ಟಿಗೆ ಇವತ್ತು ವೆರಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಲವು ಹಿಂದಿನ ವಿಚಾರಗಳನ್ನು ಮೆಲುಕು ಹಾಕಿದ್ವಿ. ಬೇರೆ ಅಂಶಗಳು ಹೊರಗಡೆ ಬಂತು ಇವತ್ತಿನ ಚರ್ಚೆಯಲ್ಲಿ. ಇದು ಒಂದು ರೀತಿ ಭಾಳ ಫ್ರೀ ವೀಲಿಂಗ್ ಚರ್ಚೆ. ಇದರಲ್ಲಿ ಮುಚ್ಚು ಮರೆ, ಆತಂಕ, ದುಃಖಗಳು, ದುಗುಡುಗಳು ಎಂಥದ್ದು ಇಲ್ಲವೇ ಇಲ್ಲ. ಭಾಳ ಇಟ್ಸ್ ಎ ವೆರಿ ಫ್ರೀ ವೀಲಿಂಗ್ ಚರ್ಚೆ. ಆಮೇಲೆ ನೋ ಜಡ್ಜ್ಮೆಂಟ್ಸ್ ಪಾಸ್ಟ್. ಹಾಗಾಗಿ ನಾನು ಅಷ್ಟೇ ಮುಕ್ತವಾಗಿ ಅವರಲ್ಲಿ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ರಾಜಗುರು ದ್ವಾರಕಾನಾಥ್ ಅವರನ್ನ ಕಳೆದ ಹಲವು ವರ್ಷಗಳಿಂದ ಭಾಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ, ನೋಡಿದ್ದೇನೆ, ಕಂಡಿದ್ದೇನೆ, ವಿಚಾರಗಳನ್ನು ತಿಳಿದುಕೊಂಡಿದ್ದೇನೆ, ಮಂಥನ ಮಾಡ್ಕೊಂಡಿದ್ದೇನೆ, ಅರಿತುಕೊಂಡಿದ್ದೇನೆ, ಅರಗಿಸ್ಕೊಂಡಿದ್ದೇನೆ ಹಲವು ವಿಷಯಗಳನ್ನು. ಹಾಗಾಗಿ ನನಗೆ ಅದೊಂದು ಸಣ್ಣ ಒಂದು ಲಿಬರ್ಟಿ ತಗೊಂಡು ನಾನು ಅವರನ್ನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಈಗ ಮುಂದುವರಿತಾ ಇದ್ದೇನೆ. ಗುರುಗಳೇ, ಹಲವು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಕಟ್ಟ ಹಿಂದೂ ಅಂತ ಹೇಳ್ಕೊಳ್ಳೋದನ್ನು ಎಲ್ಲಿಯೂ ನಿಲ್ಲಿಸೇ ಇಲ್ಲ. ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಆಗಿರ್ಬೋದು. ಐ ಆಮ್ ಎ ವೆರಿ ಪ್ರೌಡ್ ಹಿಂದೂ ಅಂತ 100 ಸಲ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಐ ಫಾಲೋ ವಾಟ್ ಐ ಸೇ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂದರೆ ನಿಮಗೆ ಪಾರ್ಟಿ ಯಾವುದು ಅಂತಲ್ಲ, ಪಾರ್ಟಿ ಬಿಟ್ಬಿಟ್ಟೋಣ, ಈ ಸೆಕ್ಯುಲರಿಸಮ್ ಅನ್ನುವ ಸುಮ್ಮನೆ ಮುಖವಾಡ ಹಾಕ್ಕೊಂಡು ಬದುಕುವ ಜನ ಭಾಳ ಜನ ಇದ್ದಾರೆ. ಭಾಳ ಜನ ಸೆಕ್ಯುಲರಿಸಮ್ ಅಂತ ಹೇಳ್ಕೊಂಡು ಫಾರ್ ವಾಟ್ ಎವರ್ ರೀಸನ್ಸ್, ವೋಟ್ ಬ್ಯಾಂಕ್ಗೋ ಮತ್ತೊಂದೋ, ಯಾರನ್ನೋ ಸೆಳೆಯೋದಕ್ಕೋ, ಯಾರನ್ನೋ ಅಪ್ಕೊಳ್ಳೋಕ್ಕೋ, ಯಾರನ್ನೋ ಒಪ್ಕೊಳ್ಳೋಕ್ಕೋ. ಆದರೆ ಅದನ್ನೆಲ್ಲೂ ಮಾಡಲಿಲ್ಲ ಅವರು. ಸೆಕ್ಯುಲರಿಸಮ್ನ ಅವರು ಬಹಳ ನೇರವಾಗಿ ಒಪ್ಕೊಳ್ತಾನೆ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಪ್ರೌಡ್ ಹಿಂದೂ. ಕುಂಭಮೇಳಕ್ಕೆ ಹೋಗಿದ್ರು, ಅನೇಕ ಸಾಧು ಸಂತರನ್ನು ಭೇಟಿ ಮಾಡ್ತಾರೆ, ನಿಮ್ಮ ಹತ್ರ ಬರ್ತಾರೆ, ಹಲವು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ತಾರೆ. ಮುಖ್ಯವಾಗಿ ಗಾಣಗಾಪುರದ ದತ್ತಾತ್ರೇಯ, ನಾನು ನೀವು ಗಾಣಗಾಪುರದ ದತ್ತಾತ್ರೇಯದಲ್ಲೂ ಸಿಕ್ಕಿದ್ರಿ ನೀವು ನನಗೆ. ಸೊ ಆಮೇಲೆ ಕೊಲ್ಲೂರು ಮೂಕಾಂಬಿಕೆ, ಅಲ್ಲಿ ಒಂದು ಪೂಜೆ, ಅಲ್ಲಿ ಒಂದು ಹವನ, ಅಲ್ಲಿ ನಿಮ್ಮ ಸುಪುತ್ರ ಶಂಕರ್ ಅವರು ಅವರೇನೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ಕೊಟ್ರು. ನನಗೆ ಇನ್ನೂ ಕೂಡ ಒಂದು ರೀತಿ ಪಿಕ್ಚರ್ ಪರ್ಫೆಕ್ಟ್ ಆಗಿ ನೆನಪಿದೆ ನನಗೆ ಆ ಘಟನೆಗಳೆಲ್ಲವೂ ಕೂಡ. ಸೊ
ದೈವಭಕ್ತಿ ಎಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ? ಆ ಗಾಣಗಾಪುರದ ದತ್ತಾತ್ರೇಯ ಗುರುಗಳಾಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು, ಅಥವಾ ಇನ್ನು ಹಲವು ಹೋಮ ಹವನಗಳಾಗಿರ್ಬೋದು, ಕುಂಭಮೇಳದ ಕಾರ್ಯಕ್ರಮಕ್ಕೆ ಹೋಗಿ ಹರಹರ ಗಂಗೆ ಅಂದಿದ್ದಾಗಿರ್ಬೋದು, ಅದು 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 ಹೇಗೆ, ಅದು ಮನಸ್ಸಿನ ಒಳಗಿಂದ ಅದು ಹೇಗೆ ಅದು ಇನ್ನೂ ಅದ್ಭುತವಾಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಯಾಕಂದರೆ ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯೂ ಭಾಳ ಮುಖ್ಯ ಗುರುಗಳೇ, ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್. ನೋಡಿ, ಯಾವುದೇ ಆದರೂ ಕೂಡ ಒಬ್ಬ ಸೌದೆ ಹೊಡೆಯುವನು ಕಟ್ಟಿಗೆಯನ್ನು ಸಂಪಾದಿಸಿ ಯಾವ ಅಳತೆಗೆ ಬೇಕೋ ಸೌದೆ ತಗೊಂಡು ಸೀಳಿದಾಗಲೇ ಅವನು ಕೂಲಿ ಬರೋದು. ಅವನು ಪ್ರಯತ್ನ ಇದ್ದಿದ್ದಕ್ಕೆ ಆ ಕಟ್ಟಿಗೆ ಸಿಕ್ತು, ಆ ಕಟ್ಟಿಗೆನ ಮಾರಿ ಅವನು ಜೀವನ ಮಾಡ್ತಾನೆ. ಅದೇ ಸರಿಯಾದ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆ ಯಾವುದು ಪ್ರಯತ್ನದಿಂದಲೇ ಬರೋದಿಲ್ಲ. ಆದರೆ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಮ್ಮೆ ಸಫಲವಾಗೋಲ್ಲ. ಯಾಕೆ ಸಫಲವಾಗೋಲ್ಲ ಅಂತಂದರೆ, ಮನುಷ್ಯರು ಪ್ರಯತ್ನ ಮಾಡಬೇಕು, ಕಡೆಗೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ, ಸತ್ಫಲವನ್ನೇ ಕೊಡ್ತಾನೆ ಅನ್ನೋಕ್ಕೆ ನಮ್ಮ ಶಿವಕುಮಾರೇ ಸಾಕ್ಷಿ. ಎಲ್ಲೋಗಿಲ್ಲ, ಅವರು ಗೊಂಬೇಳಕ್ಕೆ ಹೋಗಿದ್ರು, ತಮಿಳ್ ದೇವಸ್ಥಾನಕ್ಕೆಲ್ಲೂ ಹೋಗ್ತಾರೆ, ತಮಿಳ್ನಾಡಿನಲ್ಲಿ ಹೋಗ್ತಾರೆ, ಕೇರಳದಲ್ಲಿ ಹೋಗ್ತಾರೆ, ಇಲ್ಲೂ ಬೇಕಾದ ದೇವಸ್ಥಾನ ಹೋಗ್ತಾರೆ, ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ, ಅದ್ಧೂರಿಯಾಗಿ ಮಾಡ್ತಾರೆ. ಒಳ್ಳೆ ದೈವ ಭಕ್ತರು. ಬೇಕಾದ ಜನ ಬೇಕಾದ ಹೇಳಿದ್ರು, ಇಲ್ಲಿ ಯಾರು ಕುಂಭಮೇಳಕ್ಕೆ ಹೋಗಲಿಲ್ಲ. ದ ಓನ್ಲಿ ಪರ್ಸನ್ ಕರ್ನಾಟಕ ಇನ್ ಪಾಲಿಟಿಕ್ಸ್ ಹೂ ವೆಂಟ್ ಆಲ್ ದ ವೇ ಟು ಕುಂಭಮೇಳ, ಓನ್ಲಿ ಶಿವಕುಮಾರ್. ಅಲ್ಲಿ ಅವರು ಕಟ್ಟ ಹಿಂದೂ ಧರ್ಮ, ದೇವರು, ಗುರುಗಳು, ಹಿರಿಯರು, ಸಂಸ್ಕೃತಿ ಎಲ್ಲ ಸಂಸ್ಕೃತಿ ಬೆಳೆಸ್ಕೊಂಡಿದ್ದಾರೆ, ಸಂಸಾರವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದರಿಂದ ಸಾಧ್ಯವಾಗಿದೆ ಇವೆಲ್ಲ ಮಾಡ್ಕೊಳ್ಳೋಕೆ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ಶಂಕರ್ ಅವರು ಪಾಲ್ಗೊಂಡಿದ್ದಂಥ ಆ ಒಂದು ಪೂಜೆ ವಿಶೇಷ, ಅದು ಯಾವ ಪೂಜೆ ಆಗಿತ್ತು ಗುರುಗಳೇ? ಅದು ಇಲ್ಲ, ನಾನು ಯಾವಾಗಲೂ ನನ್ನ ನಿತ್ಯ ಪ್ರಾರ್ಥನೆಯೂ ಇರ್ತಾನೆ, ನಾನು ನಿತ್ಯ ಪೂಜೆ ಇರ್ತಾನೆ ಅವನು. ಆಮೇಲೆ ನಾನು ಏನೇ ಚಂಡಿ ಹೋಮ ಮಾಡಿದ್ರೆ ಅವ್ನು ಸಂಕಲ್ಪ ಮಾಡೇ ಮಾಡ್ತೀವಿ. ಅದು ಕೊಲ್ಲೂರು ಹೇಳಿ ಮಾಡೇ ಮಾಡ್ತೀವಿ. ಅದು ಚಂಡಿ ಹೋಮನೇ ನಡೆದಲ್ಲಿ, ಚಂಡಿ ಹೋಮ ಷಟ್ಚಂಡಿನೇ ಮಾಡಿದ್ದೀವಿ, ಅನುಮಾನ ಇಲ್ಲ. ಗಾಣಗಾಪುರ ಅಂತೂ ನಾನು ಹೆಚ್ಚು ಕಡಿಮೆ 22ನೇ ಇಸ್ವಿನಲ್ಲೇ ಅವನಿಗೆ ದಾರಿ ಹಾಕಿಕೊಟ್ಟಿದ್ದೆ. ಎಲೆಕ್ಷನ್ ಬಂದ್ಬಿಡ್ತೀನಿ ಬೇಕಪ್ಪ, ಆ ಗುರುಬಲ ಇರಲ್ಲ, ಗುರುಬಲ ಬೇಕಾಗುತ್ತೆ, ಅದಕ್ಕೆ ಗೆಲ್ಲಬೇಕಾದ್ರೆ ಬೇಕಾಗುತ್ತೆ, ಆ ಗುರುಬಲ ಇರಲಿಲ್ಲ, ಗುರುಬಲ ಬೇಕಾಗುತ್ತೆ ಅಂಥೇಳಿ ನಾನೇ ಪ್ರತಿ ತಿಂಗಳು 3 ದಿವಸ ಹೋಗಿ ಅಲ್ಲೇ ನಿಂತು ಪ್ರಾರ್ಥನೆ ಮಾಡಿ ಪಾರಾಯಣ ಮಾಡಿ ಬಂದಿದ್ದೇನೆ. ತಿಂಗಳು ಒಂದು ಸಪ್ತಾಹ ಮಾಡಿದ್ದೀನಿ, ದತ್ತಪಾರಾಯಣ. ಒಬ್ಬರೇ ಅಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ 4 ಜನ ಮೊಮ್ಮಕ್ಕಳು ಸೇರಿ ಹೋಗಿದ್ದೀವಿ. ನಾವು 4 ಜನರು ಎಲ್ಲ ಯಾವ ಭೇದ ಭಾವದಲ್ಲೇ ಶಿವಕುಮಾರ ಮರಿದಲೆ ಇಡೀ ಸಂಸಾರ ಅವನ ದತ್ತಾತ್ರೇಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಅವ್ರು ಚೆನ್ನಾಗಿರ್ಲಿ ಮುಂದೆ ನಮ್ಮ ಬೇಡಿಕೆ ಅಷ್ಟೇ. ನಾವೇ ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು, ಅವ್ರು ದಿನ ಹೋಗೋದು, ಏನು ಕೇಳಕ್ಕೆ ಹೋಗೋದು, ನಮ್ಮನೆ ಬರೋಕೆ ಒಂದು ತಾಸೆ ಪಡೋದು, ಅವ್ರು ಹೋದೆಲ್ಲ ಹೋಗ್ಬೇಕು ಅಂತ ಹೇಳೋ ನನಗಂತೂ ಇಲ್ಲವೇ ಇಲ್ಲ. ನನ್ನ ಮಕ್ಕಳು ಅಷ್ಟೇ ಅವರ ಸದ್ಗುಣಗಳಿದೆ. ಯಾರ ಮನೆಗೂ ಕಾರಣವಿಲ್ಲ, ಯಾರು ಹೋಗೋದಿಲ್ಲ, ಅವರೊಬ್ಬರು ಅವ್ರಲ್ಲಿರ್ತಾರೆ ಅಷ್ಟೇ. ಆದರೆ ಅವನ ಅವಶ್ಯಕತೆ ಇದ್ದಾಗ ನಾವೆಲ್ಲರೂ ಒಂದಾಗಿರ್ತೀವಿ. ಆದರೆ ಅದನ್ನು ಪಡ್ಕೋಬೇಕು ನಾವು ಹೋಗಲ್ಲ, ನಾವು ಕೊಡೋರು. ನಮ್ಮ ದೈವಭಕ್ತಿಯನ್ನು ಹಂಚಿ ಅವನು ಕೊಟ್ಟು ಯಾರು ಒಳ್ಳೇದಾಗಲಿ, ಇನ್ನೂ ಬೆಳೀಲಿ, ಈ ನಾಡಿನ ಸೇವೆ ಮಾಡಲಿ, ಇತಿಹಾಸ ಪುಟದಲ್ಲಿ ಬಂದ್ಬಿಡ್ಬೇಕು ಅವನು. ಇಂಥ ಒಳ್ಳೆ ಒಬ್ಬ ರಾಜನಿದ್ದ ಅಂತೇಳಿ ಬರಬೇಕು. ಅಷ್ಟೇ ನಮ್ಮ ಪ್ರಾರ್ಥನೆ ಹೊತ್ತು ನಾವು ಪೂಜೆ ಮಾಡೋದು ಎಲ್ಲ ನಮ್ಮ ಅವನೇನು ನಮ್ಮನ್ನು ಮಾಡಿ ಕೇಳಬೇಕಾಗಿಲ್ಲ. ನಮ್ಮ ಜಾಸ್ತಿ ಗೊತ್ತು, ಏನು ಮಾಡಬೇಕು ಮಾಡೇ ಮಾಡಿದ್ದೀವಿ, ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನು ಬರಲೇಬೇಕು, ನಾವು ಪಾಲ್ಗೊಳ್ಬೇಕು, ನಾವು ನಮ್ಮ ಮನೆ ಕರೆದೆಲ್ಲ ತೋರಿಸ್ಕೋಬೇಕು, ಅದು ಯಾವ ಬೈಕೋ ನಮ್ಗೆ ನೀವು ಅದು ಯಾವತ್ತು ಮಾಡೇ ಇಲ್ಲ. ಏನಿಲ್ಲ ಮಾಡೋದು ನಂಗೆ ಅಗತ್ಯವೂ ಇಲ್ಲ. ಯಾಕೆ ನಾನು ಚಿಕ್ಕ ವಯಸ್ಸಲ್ಲೇ ದೇವರಾಜ ನೋಡಿದ್ದೆ, ಮುಖ್ಯಮಂತ್ರಿ ಮಾಡಿದ್ದೆ, 69 ಟಿಕೆಟ್ ಕೊಡ್ತಿದ್ದಾಗ ಇಂದಿರಾ ಗಾಂಧಿ ಕರ್ಕೊಂಬಂದು ಮಾಡಿದ್ದೆ ಆಂಧ್ರದಲ್ಲಿ. ಆಮೇಲೆ ಶಿವಕುಮಾರ ಕರ್ಕೊಂಬಂದಾಗ ವಿಲಾಸರಾವ್ ದೇಶಮುಖ್, ನಟವರ್ ಸಿಂಗ್, ಯಾರನ್ನ ಮಾಡಲಿಲ್ಲ ತೋರಿಸಿ, ಧರಮ್ ಸಿಂಗ್, SM ಕೃಷ್ಣ ಅವ್ರನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲೇ ನಾವು ನಮ್ಮ ಮನೆಯವರು ಅಂತ ಹೇಳಿ ನಮ್ಮ ತಂದೆ ತುಂಬ ಇಷ್ಟ. ನಮ್ಮ SM ಕೃಷ್ಣ ಅವರು ಒಳ್ಳೆ ಹ್ಯಾಂಡ್ಸಮ್ ಮ್ಯಾನ್, ನೋಡೋಕ್ಕೂ ಚೆನ್ನಾಗಿದ್ರು, ಒಳ್ಳೆ ವಿದ್ಯಾಬುದ್ಧಿನೂ ಇತ್ತು. ದೇವರು ಒಳ್ಳೆ ಅವರಿಗೆ ಹೆಂಡತಿನೂ ಕರುಣಿಸಿದ್ದ, ಲಕ್ಷಣ ಕೊಟ್ಟು ಹೆಂಡತಿ ಕರೆಸಿದ್ದ. ನಮ್ಮ ತಂದೆ ತುಂಬ ಇಷ್ಟ ಆಯಿತು ಅವರಿಗೆ.
ನನ್ನ ತಮ್ಮ ಇಂಗ್ಲೀಷ್ ಬುಕ್ಕಲ್ಲಿ ತೊಗೊಂಡೋಗಿ ಕೊಡೋನು. ಅವರು ಅಷ್ಟೇ ಪ್ರೀತಿ ಮಾಡಿದ್ವಿ. ಅವರು ಕೂಡ ನಮ್ಮ ಕೈಲಿ ಹಾಗೆ ಸೇವೆ ಮಾಡಿ MP ಇಂದ ಹಿಡಿದು MP ಮಾಡಿ ಅಲ್ಲಿಂದ ಅವರನ್ನು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ಅಲ್ಲಿಂದ ಚುನಾವಣೆ ಕಳಿಸಿ ನಂತರ ಮುಖ್ಯಮಂತ್ರಿ ಆಗಿದ್ದಾರೆ. ಏನು ಆಗಿಲ್ಲದೆ ಅವರ ಮನೆಗೆ ಸೋತ್ಮೇಲೆ 97ರ ಮನೆಗೆ ಬಂದಿದ್ದು. ಆಗ ಅವರನ್ನು ಮಾಡಲೇಬೇಕು ಅಂಥೇಳಿ ಜಾತ್ರೆ ಆಯ್ತು ಅಲ್ಲಿ ಹುಡುಕಿ ಮಾಡಿ ಒಂದು ಪ್ಲಾಟ್ಫಾರ್ಮ್ ತೊಗೊಳ್ಳೋಣ ಸರ್, MLC MP ಏನು ಖಾಲಿ ಆಗುತ್ತೆ ನೋಡಿ. ಅದಕ್ಕೆ ಒಂದು MP ಖಾಲಿ ಆಯಿತು, ಎಲ್ಲ ದೇವ್ರಿಗೆ ಆಯಿತು, MP ಮಾಡಿದ್ವಿ. ಆಮೇಲೆ ಪ್ರೆಸಿಡೆಂಟ್ ಮಾಡಿದ್ರೆ ಅವರಿಗೆ ಕೊಡೋಲ್ಲ ಅಂತಂದರು. ಆಗಲ್ಲ ಗುರುಗಳೇ, ಪ್ರೆಸಿಡೆಂಟ್ ಬೇಕೇ ಬೇಕು ಅಂತ ಧರ್ಮಸಿಂಗ್ ಆಗಿದ್ದರು. ಅವ್ರನ್ನ ನಡೆಸಿ ಇವ್ರು ಮಾಡಿದ್ದಾಯ್ತು. ಅದು ನಾನೇ ಮಾಡಿದ್ದೆ. ಅದನ್ನು ನಾನೇ ಅವ್ರಿಗೆ ಮಾರ್ಗ ತೋರಿಸಿದ್ದು ಶಿವಕುಮಾರ್ಗೆ. MP ಆಗಿ ಪ್ರೆಸಿಡೆಂಟ್ ಆದರು. ಪ್ರೆಸಿಡೆಂಟ್ ಆದಮೇಲೆ ಅವರಿಗೆ ರಸ್ತೆ ಸುಲಭ ಆಯಿತು. ಪ್ರೆಸಿಡೆಂಟ್ ಆಗಿದ್ದಕ್ಕೆ ನಾವು ಮುಖ್ಯಮಂತ್ರಿ ಆಗೋಕ್ಕಾಯ್ತು. ಅದು ಶಿವಕುಮಾರ್ ಪ್ಲ್ಯಾನ್. ಅದು ಅದೇ ಅನುಮಾನ ಇಲ್ಲ ಅದರಲ್ಲಿ. ಆದರೆ ನಮ್ಮ ಪಾತ್ರ ಇದೆ. ಅವನು ಎಲ್ಲಿದ್ರೂ ನನ್ನೊಂದು ಪಾತ್ರ ಖಂಡಿತವಾಗಿ ಈ ತನಕ ಇದೆ. ಮುಂದೆ ನನಗೆ ಗೊತ್ತಿಲ್ಲ ಏನು ಅಂತ. ನನ್ನ ಪಾತ್ರ ಏನಿದೆ ನನಗೆ ಗೊತ್ತಿಲ್ಲ. ಏನು ಬಂದು ದೇವರು ಕೊಟ್ಟರೆ ನನ್ನ ಕೈಲಾಗಿದ್ದು ನಾ ಮಾಡ್ತೀನಿ ಅಷ್ಟೇ. ಸರಿ ಗುರುಗಳೇ, ಆಮೇಲೆ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ನೊಣವೆನಕೆರೆಯ ಗಂಗಾಧರ ಅಜ್ಜಯ್ಯನವರನ್ನ ಬಹಳ ಪ್ರೀತಿಸ್ತಾರೆ, ಬಹಳ ಗೌರವಿಸ್ತಾರೆ. ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಗಂಗಾಧರ ಅಜ್ಜಯ್ಯ ಅವರ ಹೆಸರನ್ನು ತೆಗೆದುಕೊಂಡೇ ಪ್ರಮಾಣ ತೆಗೆದುಕೊಂಡ್ರು. ಆಮೇಲೆ ಈಗಿರುವ ಪೂಜ್ಯರು ಯಾರಿದ್ದಾರೆ ನೊಣವೆನಕೆರೆಯಲ್ಲಿ, ಅಜ್ಜಯ್ಯನವರು, ಅವರು ಕೂಡ ಆ ಪೂಜ್ಯರು ಕೂಡ ನಿನ್ನೆ ವಿಧಾನಸೌಧಕ್ಕೂ ಕೂಡ ಬಂದು ಹೋಗಿದ್ರು. ಆ ಒಂದು ಪ್ರೀತಿಯ ನಂಟು, ಆ ಭಾವುಕತೆ, ಆ ದೈವಿಕತೆಯ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ದುಂಟ? ಮತ್ತು ಅಷ್ಟು ಪ್ರೀತಿ ಅಚಲತೆ ನನಗೆ ಅವರು ಹೇಳಿದ್ದಾರೆ. ನೊಣವೆನಕೆರೆ ಅಜ್ಜನ ಮೇಲೆ ತುಂಬಾ ಭಕ್ತಿ, ತುಂಬಾ ವಿಶೇಷವಾದ ಭಕ್ತಿ ಇದೆ, ಬಹಳ ಭಕ್ತಿ. ಅವು ಯಾರು ನೋಡಿ ಸರ್, ಏಕಾಗ್ರತೆ ಬರೋಕ್ಕೋಸ್ಕರ ಒಂದು ದೇವ್ರ ವಿಗ್ರಹವೋ ಏನೋ ಒಂದು ನಾವು ರೂಪಿಸ್ಕೋಬೇಕು. ರಾಮ ಅಂತ ಕರೀರಿ, ಕೃಷ್ಣ ಅಂತ ಕರೀರಿ, ಅವನ ಕಣ್ಣಿಗೆ ನೊಣವೆನಕೆರೆ ಅಜ್ಜಯ್ಯ ಕಾಣ್ತಾರೆ, ಅವನಿಗೆ ಬೇಕು. ಹೌದೇನು ತಪ್ಪಿದೆ? ನಾವು ಎಲ್ಲ ವಿಚಾರದಲ್ಲೂ ಕೂಡ ನಾನು ಗಂಟ ಹಾಕಿ ಅಲ್ಲೋ ಬೇಡ ಇಲ್ಲೋ ಬೇಡ ಅಂತ ಹೇಳಿ ನಾನಂತೂ ಅಲ್ಲ. ಇಷ್ಟ ಒಂದು ಕಡೆ ಹೋಗ್ಲಿ, ನಮ್ಮದು ಇಷ್ಟ ಬರಲಿಲ್ವಾ ಬೇಡ, ಏನು ತೊಂದರೆ ಇಲ್ಲ. ಅವನಿಗೆ ಎಲ್ಲಿ ಇಷ್ಟ ಆಗುತ್ತೋ, ಅವನಿಗೆಲ್ಲಿ ಸಂತೋಷ ಸಿಗುತ್ತೋ, ಅವ್ನಿಗೆ ಎಲ್ಲಿ ಕಾರ್ಯಸಿದ್ಧಿ ಆಗುತ್ತೋ ಅಲ್ಲಿಗೆ ಹೋಗ್ಲಿ, ನಮ್ದೇನು ತಾಪತ್ರೆ ಇಲ್ಲ. ಅವ್ನು ಚೆನ್ನಾಗಿರ್ಬೇಕಂತ ಇಲ್ಲ. ಹೋಗಿದ್ರ ಬಗ್ಗೆ ಸಮಸ್ಯೆ ಅಂತಲ್ಲ ಗುರುಗಳೇ, ಅಷ್ಟು ಪ್ರೀತಿ, ಅಷ್ಟು ಅಚಲತೆ ಇಲ್ಲ ಅವನಿಗೆ. ಹೇಗೆ ಆ ಭಕ್ತಿಯಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾನೆ, ಅಜ್ಜಯ್ಯನವರ ಭಕ್ತಿಯಲ್ಲಿ. ಅದರೂ ಆಫ್ಟರ್ ಇದು ಮೊನ್ನೆ ಡ್ರೈಡ್ ಗೀಡಲ್ಲಿ ಆದಮೇಲೆ ಅವನಲ್ಲಿ ತುಂಬ ಭಕ್ತಿ. ವರ್ಷಕ್ಕೊಂದು ಹೋಗಿ ಅಲ್ಲಿ ಹೋಮ ಗೀಮ ಎಲ್ಲ ಮಾಡಿ ಆ ತಲೆ ಮೇಲೆ ಬುರುಳಾವದೆಲ್ಲ ಇಟ್ಕೊಂಡು ಸುತ್ತಿ ಎಲ್ಲ ಮಾಡ್ತಾರೆ. ಅದು ಅವ್ರವ್ರ ನಂಬಿಕೆ. ಅದನ್ನು ನಾವು ಚರ್ಚೆನೇ ಮಾಡಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು. ಅವನ ಭಕ್ತಿ ನಾವು ಯಾಕೆ ಹಾಳು ಮಾಡಬೇಕು? ಅದು ಅವನಿಗೆ ಬಿಟ್ಟಿದ್ದಲ್ವೇ. ನಾನು ಅದನ್ನೆಲ್ಲ ಕೊಡ್ತೇನೆ. ಅವನು ನೀ ಎಲ್ಲಿ ಹೋಗ್ತೀಯ ಅಂತ ಕೇಳಲ್ಲ, ನಿಮ್ಮಲ್ಲೇನು ಪೂಜೆ ಮಾಡಿದೆ ನಾನು ಕೇಳಲ್ಲ, ಎಲ್ಲಿಂದ ಬರ್ತೀಯ ಅಂತ ಕೇಳಿದೆಯಲ್ಲ. ನೋಡಪ್ಪ, ನಾನು ಹೋಗಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಷ್ಟೇ ಹೇಳಿದ್ರೆ ಅಷ್ಟೇ. ನಿಜ, ಅವರಿಗೆ ಆ ದೈವಿಕ ಜಾಗದಲ್ಲಿ ದೈವಿಕತೆಯ ಜೊತೆಗೆ ಸುಖ, ಶಾಂತಿ, ನೆಮ್ಮದಿ ಅದೆಲ್ಲವೂ ಸಿಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಂದಾಗ. ಮುಖ್ಯಮಂತ್ರಿಗಳಲ್ಲ ಸರ್, ಭಾಳ ಯಾರೇ 15 ನಿಮಿಷ ಕೂತ್ಕೊಂಡು ಪರಮಾತ್ಮ ಪೂಜೆ ಮಾಡಿದ್ರೆ ಖಂಡಿತವಾದ ಒಳ್ಳೆ ದಾರಿ ಆಗುತ್ತೆ ನಮಗೆ. ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳು ಆಚೆ ಹೋಗಿ ಸಕಾರಾತ್ಮಕ ಶಕ್ತಿಗಳು ಬರುತ್ತೆ. ಎಲ್ಲರೂ ಮಾಡಬೇಕಾದದ್ದು. ಅವನು ಮಾಡಿ ಸಾಧನೆ ಮಾಡಿ ಮುಖ್ಯಮಂತ್ರಿ ಬಂದಿಯಾನೆ. ನಮಗೆಲ್ಲ ಟೈಮ್ ಇಲ್ವಲ್ಲ 15 ನಿಮಿಷ ಮಾಡೋಕ್ಕೆ. ಯಾರು ಮಾಡ್ತಾರೆ? ಇಲ್ಲ. ಎಲ್ಲರೂ ಮಾಡಬೇಕಾದ ಕರ್ತವ್ಯ. ಮನುಷ್ಯನಿಗೆ ಆರೋಗ್ಯ, ಒಂದು ಶಾಂತಿ, ಸಮಾಧಾನ ಸಿಗಬೇಕಾದ್ರೆ ಖಂಡಿತವಾಗುವೆ ದಿನಕ್ಕೆ ಒಂದು 2 ಬಾರಿದಾರು 15 ನಿಮಿಷ ಮೌನದಲ್ಲಿ ಕೂತು ಯಾವುದೇ ಒಂದು ಪ್ರಾರ್ಥನೆ ಮಾಡಲಿ, ಅದು ಬಲ ಕೊಡುತ್ತೆ. ಆ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ಅದು ಮಾಡೋದು ನಮ್ಮನ್ನು ನಾವು ಕಾಪಾಡಿಕೊಳ್ಳೋಕ್ಕೆ, ನಮಗೆ ನಕಾರಾತ್ಮಕ ಆಚೆ ಹಾಕೋಕ್ಕೆ ಮೆಡಿಟೇಷನ್ ಒಂದೇ ದಾರಿ, ಬೇರೆ ಖಂಡಿತ ಇಲ್ಲ. ಅದಕ್ಕೆ ಒಬ್ಬ ಗುರು ಬೇಕು ಮೆಡಿಟೇಷನ್ಗೆ. ಅಂತ ಗುರು ಸಿಕ್ಕಿದ್ರೆ ಗುರುನೇ ಮುಟ್ಬಿಡ್ತೀರಾ. ಅಂತ ಗುರಿ ಮುಟ್ಟಿರೋದಕ್ಕೆ ನಿಮ್ಮ ಸಾಕ್ಷಾತ್ ನಿಮ್ಮ ಶಿವಕುಮಾರ ನಿಮ್ಮ ಮುಂದೆ ಇದ್ದಾರೆ. ಗುರುವನ್ನು ನಂಬಿ ಯಾರು ಕೆಟ್ಟಿಲ್ಲ ಸರ್, ಗುರು ನಂಬಿ ಯಾರು ಕೆಟ್ಟಿಲ್ಲ. ದಾರಿ ತೋರಿಸಕ್ಕೆ ಗುರಿ ನೋಡಿ, ಬೇಕಲ್ಲ. ಈಶ್ವರನ ಕೋಪ ಬಂದರೆ ತಡ್ಕೋಬೋದು, ವಿಷ್ಣು ಕೋಪ ಬಂದರೆ ತಡ್ಕೋಬೋದು, ಬ್ರಹ್ಮನ ಕೋಪ ಬಂದರೆ ತಡ್ಕೋಬೋದು. ಈ 3 ಜನ ಕೋಪಗೊಂಡ್ರೂ ನಮ್ಮನ್ನು ಕಾಡೋಕ್ಕೆ, ನಮ್ಮನ್ನು ಕಾಪಾಡೋಕ್ಕೆ ದೈವಭಕ್ತಿ, ಗುರುಭಕ್ತಿ ಹೊಂದಿರೋ ಸಾಕು. ದೃಢವಾದ ಗುರುಭಕ್ತಿ, ಗುರು ವಿಶ್ವಾಸ ಸಾಕು. ಅದೇ ಗುರುಗಳ ಕೋಪ ಬಂದರೆ ಅಥವಾ ಗುರುಗಳಿಗೇನಾದ್ರು ನೀವು ಮನಸ್ಸು ಮಾಡಿಬಿಟ್ರೆ ಅಥವಾ ಗುರುಗಳನ್ನೇನಾರು ನೀವು
ನಿಂದನೆ ಮಾಡಿಬಿಟ್ರೆ ಅದಕ್ಕೆ ದೊಡ್ಡ ಬೆಲೆ ತರಲೇಬೇಕಾಗುತ್ತೆ. ಅದಕ್ಕೆ ನಾನಾದರೂ ಹೊಟ್ಟೆ, ಯಾರಾದರೂ ಹೊಟ್ಟೆ, ಗುರುಗಳಲ್ಲಿ ದೋಷ ಹಿಡಿಬಾರ್ದು. ಏನು ಹೇಳ್ತೀವಿ ನಿಮಗೆ, ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ, ಮೂರು ನೋಡಬೇಡ ಶಾಸ್ತ್ರ ಹೇಳ್ತಲ್ವ. ಅದರಿಂದ ಮೂರಕ್ಕೆ ಹೋಗಬಾರ್ದು. ಗುರು ಎಂಥ ಕರುಣೆ ಪರಮಾತ್ಮ. ಗುರು ಅಂದರೆ ಸಾಕ್ಷಾತ್ ಈಶ್ವರನೇ. ನಾವು ಕೇಳಿದ್ದನ್ನು ಕೊಟ್ಟು ನಮ್ಮನ್ನು ದಾರಿ ಬಿಡ್ತವನು. ಅಂತಹ ಗುರುವನ್ನು ನಂಬಿದ ಮೇಲೆ ಅದು ಹೇಗಾಗುತ್ತೆ? ಅವ್ರು ನಿದ್ದೆ ಮಾಡೋದು ಹೇಗೆ, ಅವ್ರಿಗೆ ಅವಮಾನ ಮಾಡೋದು ಹೇಗೆ, ಯಾಕೆ ಮಾಡಬೇಕು? ಅದರಿಂದ ಗುರುವಾದ ದೃಢಭಕ್ತಿ ಇದ್ದರೆ ಮನುಷ್ಯನಿಗೆ ದಾರಿ ಕಾಣುತ್ತೆ, ಅವನ ಜೀವನ ಸಾಫಲ್ಯವಾಗುತ್ತೆ, ಬೇಕಾದೆಲ್ಲ ಸಿಗುತ್ತೆ ಅಂತ ಯಾರು ನೀವು ಕೂಡ ಹೇಳ್ಬೋದು ಆ ಮಾತು. ನಿಜ ಗುರುಗಳೇ, ನಿಮಗೊಂದು ಮಾತು ಹೇಳ್ತೀನಿ ನಾನು. ಗುರುಗಳು ಅಂತಂದರೆ ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಯಾಕೆ ಅಂತ ಕೇಳಿ. ಯಾಕೆ ಅಂದರೆ ಒಬ್ಬ ಸದೈವವನ್ನು ಬಯಸುವ ಭಕ್ತ ಅಥವಾ ದುಃಖಿತನಾಗಿರುವ ಒಬ್ಬ ವ್ಯಕ್ತಿ ಅಥವಾ ಸದಾಚಾರವನ್ನು ಬಯಸುವ ಒಬ್ಬ ವ್ಯಕ್ತಿ ಅಥವಾ ಗುರಿಯನ್ನು ಬಯಸುವ, ದಾರಿಯನ್ನು ಬಯಸುವ ಒಬ್ಬ ವ್ಯಕ್ತಿ ಗೂಗಲ್ ಮ್ಯಾಪಲ್ಲಿ ನಾವೇನು ಮಾಡ್ತೀವಿ ಹೇಳಿ? ನಿಮ್ಮ ಮನೆ ಬಸವನಗುಡಿಯಿಂದ ಇಲ್ಲಿ ಬರೋಕ್ಕೆ ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತೀವಿ. ಹೌದು, ಆ ಗೂಗಲ್ ಮ್ಯಾಪೇ ಗುರು ಅಲ್ಲ. ಚಂದ ಜನ ಕಾಯ್ತಾ ಇರ್ತಾರೆ, ಎಷ್ಟು ಟೈಮ್ ತಗೊಳ್ಳದೆ ನೋಡ್ತಾ ಇರ್ತೀವಿ ನಾವು. ನಿಜ ಹೇಳ್ಬೇಕು, ಗೂಗಲ್ ಮ್ಯಾಪಲ್ಲಿ ಎಷ್ಟು ದೂರ ಅದಪ್ಪ, ಎಷ್ಟು ನಿಮಿಷ ಆಗೋದಪ್ಪ, ಚಂದನ್ ಶರ್ಮಾ ಇಂಟರ್ವ್ಯೂ ಮಾಡ್ತಿದ್ದಾರೆ, ಅವರು ದೊಡ್ಡ ಮನುಷ್ಯರು, ಬೇಗ ಹೋಗ್ಬೇಕು ನಾವು ಅಂತೇಳಿ ನಮ್ಗೆ ಆತಂಕ, ಚಿಂತೆ. ಅದಕ್ಕೆ ಗೂಗಲ್ ಮ್ಯಾಪ್ ಉಪಯೋಗಿಸ್ಬಿಡ್ತೀವಿ ನಾವು. ಅದೇನೆ ಆ ದೈವಿಕತೆಗೆ ಹತ್ತಿರ ತಲುಪಿಸೋದಕ್ಕೆ ಗೂಗಲ್ ಮ್ಯಾಪ್ ಅಂದರೆ ಗುರುಗಳೇ ಅಷ್ಟೇ. ನಿಜ, ತಮ್ಮದು ಅದೇ ಇಲ್ಲ. ಇದು ನನಗೆ ಗೊತ್ತಿರಲಿಲ್ಲ, ನನಗಿಂತ ಬುದ್ಧಿ ಅಂತ ನೀವು. ಗೂಗಲ್ ಮ್ಯಾಪೇ ಗುರು ಮಾಡಿದ್ದೀರಾ ನೀವು. ಇವತ್ತು ಎಲ್ಲರೂ ಅರ್ಥಕೋಬೇಕು, ಅದನ್ನು ಖಂಡಿತ ಅರ್ಥಕೋಬೇಕು. ಈಗ ನಮ್ಗೆ ದಾರಿ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಹೋಗ್ತೀವಿ, ಅದು ರಸ್ತೆಗೆ. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟು. ದಾರಿ ತೋರಿಸೋದ್ರೆ ಗುರುಗಳು ಇರಲೇಬೇಕು ಅಲ್ವಾ? ಗುರುವಿನ ಆಶ್ರಯ ಬೇಕೇ ಬೇಕು ಅಲ್ವಾ? ಗುರು ಒಬ್ಬನೇ ಈ ಚಿತ್ರವನ್ನ ಕೊಟ್ಟು ಗುರಿ ಮುಟ್ಟಿಸೋನು ಗುರು ಒಬ್ಬನೇ, ಬೇರೆ ಅಲ್ವಾ? ನಾನು ಹೋಗ್ತೀನಿ ಅಲ್ವಾ. ನನಗೆ ಅತ್ಯಂತ ನಂಬಿಕೆ ಶೃಂಗೇರಿ ಕ್ಷೇತ್ರ. ಅದರಲ್ಲೂ ನನಗೆ ಮಹಾಸನ್ನಿಧಾನಗಳು ನನ್ನ ಕಣ್ಣಿಗೆ ಕಾಣೋದು ದೇವರು. ಬೇರೆ ಯಾರ ಕಡೆ ನಂಗೆ ಗೊತ್ತಿಲ್ಲ. ನನಗೆ ದೇವರು. ನಾನು ತಿಂಗಳ ತಕ್ಷಣ ಕಾಯ್ತಾ ಇರ್ತೀನಿ. ನನಗೆ ಅವ್ರಿಗೆ ಹೋಗಿ ಹಗಲೆಲ್ಲ ಕೊಡೋಕ್ಕೆ, ಕಷ್ಟ ಕೊಡೋಕ್ಕೆ ಬೇಜಾರಾಗುತ್ತೆ ಒಂದ್ಸಲ. ಅವ್ರು ಸಿಕ್ಬಿಟ್ರೆ ಸಾಕು, ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸಾಕ್ಷಾತ್ ನನಗೆ ಕೈಲಾಸದಲ್ಲಿ ದೇವರ ಮಹಾದೇವರು ಏನೋ ಈಶ್ವರ ನೋಡಿ ಸಂತೋಷ ಆಗುತ್ತೆ. ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ. ನನಗೇನಾರು ಇರಲಿ, ಯಾರ್ಯಾರು ಬೈಲಿ, ಅನ್ಲಿ, ಆಡಲಿ, ನೋವು ಕೊಡಲಿ, ಏನು ಬರವೆ, ಅವ್ರನ್ನ ನೋಡಿಕೊಡ್ಲಿ ಎಲ್ಲ ಮರ್ತೋಗುತ್ತೆ. ಅವ್ರೇನೋ ಮಾತಾಡಬೇಕು ಅಂತ ಇಲ್ಲಿಂದ ಹೋಗ್ತೀನಿ, ಅದೆಲ್ಲ ಮರ್ತೋಗಿ ಇರ್ತಾರೆ ನೋಡೋದಕ್ಕೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಭಾರತೀಯ ವಾಸ್ತವಗಳಿಗೆ ಬಂದ್ಬಿಡ್ತೀನಿ. ಇದು ನನ್ನ ಜೀವನದ ಗುಟ್ಟು. ಅದನ್ನು ಯಶಸ್ಸು ಪಡ್ಕೊಂಡಿದ್ದೀನಿ ನಾನು. ಅವ್ರು ನೋಡಿದಾಗ ನನಗೆ ಅಭಯಸ ತೋರಿಸ್ತಾರೆ. ನನಗೆ ಬೇಕಾದ್ದೆಲ್ಲ ಒಳ್ಳೆಯದಾಗಿದೆ, ಸುಳ್ಳು ಹೇಳಬಾರ್ದು. ಹಾಗೆ ನನ್ನ ಪ್ರಾರ್ಥನೆ, ನಮ್ಮ ಕುಲದೇವರು ಮೈನಾಲಿಂಗೇಶ್ವರ ಸ್ವಾಮಿ, ಆರಾಧ್ಯವರು ನಂಗೆ ಸುಬ್ರಹ್ಮಣ್ಯ ದೇವರು, ಇಷ್ಟಾರ್ಥವನ್ನು ಕೊಡೋದು ಗುರುಕರಣೆ ದತ್ತಾತ್ರೇಯ. ಆ ದತ್ತನ ದೇವಸ್ಥಾನಕ್ಕೆ ಹೋದರೆ ಹೇಗಾಗ್ತದೆ ಗೊತ್ತಾ ನಿಮಗೆ? ನೋಡಿ, 3 ಲೋಕದಲ್ಲೂ ಇಂಥ ಜಾಗವಿಲ್ಲಯ್ಯ ಅಂತ ಹೇಳಿದರೆ, 3 ಲೋಕ ಹುಡುಕಿದ್ರೂ ಗಾಡಿಗಾವ್ರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಬ್ರಹ್ಮ ವಿಷ್ಣು ಮಹೇಶ ಒಟ್ಟಿಗೆ 3 ಆಗಿದ್ದಾರೆ. ಯಾರು ಬೇಕಾದ್ರೂ ಇರಲಿ, ಅವರ ಸ್ಥಿತಿಗಳು ಏನೇ ಇರಲಿ, ಆ ಜಾಗಕ್ಕೆ ಹೋಗ್ತಾನೆ ಇದ್ದರೆ ಸಿದ್ಧಿನೂ ಆಗ್ತಾರೆ, ಪ್ರಸಿದ್ಧಿನೂ ಆಗ್ತಾರೆ. ಅದಕ್ಕೆ ನಾನೇ ಇಲ್ಲಿ ಕೂತಿದ್ದೆ, ಸಾಕ್ಷಾತ್ ಇಲ್ಲಿ ಕೂತಿದ್ದೇನೆ. ಸಿದ್ಧಿನೂ ಕೊಟ್ಟಿದ್ದಾನೆ ದೇವರು, ನನ್ನ ಪ್ರಸಿದ್ಧಿನೂ ಮಾಡಿದ್ದೇನೆ. ಇನ್ನೇನು ಮಾಡಬೇಕು? ನಿಜ. ಇಷ್ಟನ್ನು ಕಳಿಸ್ಕೊಂಡಿದ್ದೀನಿ. ಆ ಗುರುಕ್ಷೇತ್ರ ಇಷ್ಟು ನನ್ನ ದಿನಚರ್ಯೆ. ಪ್ರತಿಗಳು ಹೋಗಿಬಿಟ್ಟೆ ಬರ್ತೀನಿ. ನನ್ನ ಗುರುಗಳನ್ನು ನೋಡಿದ್ರೆ ನನಗೆ ಆಗಲಿಲ್ಲ. ಶೃಂಗೇರಿಗೆ ಹೋಗ್ತೀನಿ, ಸನ್ನಿಧಾನಗಳಿರ್ತಾರೆ, ಇಬ್ಬರು ನೋಡಿ ನಮಸ್ಕಾರ ಮಾಡಿ ಬಂದರೆ ನಾನು ನೆಮ್ಮದಿಯಾಗಿರ್ತೀನಿ. ಇದು ನನ್ನ ದಿನಚರ್ಯೆ. ಗುರುಗಳ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬರೋದಾದರೆ, ಮುಖ್ಯಮಂತ್ರಿಯಾಗಿ ಅವರು ನಿಯೋಜನೆಗೊಳ್ತಾರೆ ಅನ್ನುವ ಸುದ್ದಿ ನಿಮಗೆ ಮೊದಲೇ ಸಿಕ್ಕಿತ್ತಾ? ಸಿಕ್ಕಿತ್ತು. ನಾನು ಅವತ್ತು ಶೃಂಗೇರಿಯಲ್ಲೇ ಇದ್ದೆ. ಗುರುಗಳನ್ನು ನೋಡಿ ನಮಸ್ಕಾರ ಮಾಡಿ ಆಚೆ ಬಂದಿದ್ದೆ. ಅಲ್ಲಿ ವೃದ್ಧ ನರಸಿಂಹಾರ್ತಿಗಳ ಒಂದು ಸಮಾಧಿ ಇತ್ತು, ಇಷ್ಟಾರ್ಥವನ್ನು ಕೊಡ್ತಕ್ಕಂಥದ್ದು. ಅದರ ಆರೋಗ್ಯ ಇಲ್ಲದವ್ರಿಗೆ ಅಲ್ಲೋಗಿ ರುದ್ರಾಭಿಷೇಕ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ರೆ ಎಂಥ ಆರೋಗ್ಯ ಸರಿ ಬಿಡುತ್ತೆ. ವೃದ್ಧ ನರಸಿಂಹಾರ್ತಿಗಳ ಸಮಾಧಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದೆ. ಯಾವತ್ತೂ ನಾನು ನೋಡಿರಲಿಲ್ಲ. ಎಲ್ಲ ಹೂವೆಲ್ಲ ಹಾಗೆ ಬಿದ್ದುಬಿಡ್ತು. ಪ್ರಾರ್ಥನೆ ಮಾಡಿದೆ, ನೀವೇ ಕಾಣಿ, ನೀವೇ ನೋಡಬೇಕು, ನಾನು ಇಲ್ಲಿ ಬಂದಿದ್ದೇನೆ, ನನ್ನ ಮಾತು ಕೊಟ್ಟಿದ್ದೀನಿ, ವಚನ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿ ಆಗ್ತೇನೆ ಅಂತ. ಅದನ್ನು ನಡೆಸ್ಕೊಡಿ ಸಾಕು. ನನಗೇನು ಅವನು ತೊಗೊಂಡೋಗೇನೋ ಅವನ ಇಸ್ಕೊಬರಬೇಕು,
ಹಂಗೇನು ಪದವಿ ಪುರುಷ ಕೊಡಬೇಕು ನಮಗೆ ಯಾವ ಆಸೆ ಇಲ್ಲ. ಅದೆಲ್ಲ ನೀವು ಮಾಡಿಲ್ಲ ಬಿಡಿ. ನಮಗೆ ಇಷ್ಟೇ ಬೇಕಾದ್ದು, ನಾನು ಮಾತನಾಡಿಬೇಕಷ್ಟೇ, ನನ್ನ ವಾಕ್ಯ ಹೋಗಬಾರ್ದು, ಸತ್ಯವಾದ ವಾಕ್ಯ ಇರಬೇಕು, ನಡೆಸ್ಕೊಡಿ ಅಂತ ಅಲ್ಲಿ ಬಂದೆ. ಅಲ್ಲಿಂದ ಶಾರದಾ ಸಲ ಬಂದೆ, ಅಲ್ಲೂ ಅಷ್ಟೇ ಪ್ರಾರ್ಥನೆ ಮಾಡಿದೆ. ಅಷ್ಟೊತ್ತಿಗೆ ಫೋನ್ ಬಂತು, ಫೋನ್ ಮಾಡಿದ್ರು. ಹೋಗಿದ್ದೇನೆ ಸಿದ್ದರಾಮಯ್ಯ, ನನ್ನೂ ಕರೆದ್ರು, ಇವ್ನು ಕರೆದಿರಲ್ಲ ಮುಂಚೆ, ಸಿದ್ದರಾಮಯ್ಯ ಒಬ್ಬರನ್ನೇ ಕರೆದಿದ್ದು, ಸಿದ್ದರಾಮಯ್ಯ ಹೊರಟೋಗಿದ್ರು. ಆಮೇಲೆ ನನ್ನೂ ಕರೆದ್ರು, ಹೋಗಿದ್ದೇನೆ, ಮಾತುಕತೆ ಆಗ್ತಾಯಿದೆ, ಅವರು ಬಿಟ್ಕೊಡ್ತಕ್ಕಂಥ ಹಂತಕ್ಕೆ ಬಿಟ್ಕೊಡ್ತಾರೆ ನೋಡಬೇಕು ಅಂದರು. ಇಲ್ಲ, ನಾನು ನಿಂತಿದ್ದು ಪ್ರಾರ್ಥನೆ ಮಾಡಿದ್ದೀನಿ, ದೇವ ಪ್ರಸಾದ ಆಗಿದೆಯಪ್ಪ, ಖಂಡಿತ ಬಿಟ್ಟುಕೊಡ್ತಾರೆ. ಆದರೂ ನೋಡಿ, ನಿಯೋಜನೆಗೊಂಡ ನಂತರದಲ್ಲೂ ಅವರು ಪಾಲಿಸಿದ್ದು ಮೌನ, ಎಲ್ಲೂ ಮಾತಾಡಲೇ ಇಲ್ಲ. ಇಲ್ಲ, ಮಾತಾಡಲಿಲ್ಲ. ನಿನ್ನೆ ತನಕ ಎಲ್ಲೂ ಮಾತಾಡೇ ಇಲ್ಲ, ಏನು ಮಾತಾಡಲಿಲ್ಲ. ಅದು ಕೂಡ ಒಂದು ಕಲೆಯೇ, ಅದು ಕೂಡ ಸಿದ್ಧಿಸ್ಕೊಂಡು ಬರಬೇಕು. ಆ ಕಲೆ ಕೂಡ ಸುಲಭ ಅಲ್ಲ ಅದು ಸರ್. ರಾಜನಿಗೆ ಮುಖರಕ್ಷಣೆ ಚೆನ್ನಾಗಿರಬೇಕು, ಮಾತು ಮುಖ್ಯ ಅಲ್ವೇ ಇಲ್ಲ. ಮಾತಾಡಿ ಏನೇನೋ ಪ್ರಾಮಿಸ್ ಮಾಡ್ರಲ್ಲ, ಕೊಡೋಕ್ಕಲ್ಲ ರಾಜರು, ಪ್ರಯೋಗಕ್ಕೆ ನೋಡ್ತಕ್ಕಂಥ ಎಲ್ಲರೂ ಕೇಳಿದಕ್ಕೂ ಕೊಟ್ಟರೆ ಭಂಡಾರ ಖಾಲಿ ಆಗ್ಬಿಡ್ತಲ್ವ. ರಾಜ ಲಕ್ಷಣವೇ ಮುಖ್ಯ. ಮಗದ ಲಕ್ಷಣ ಇದ್ದರೆ ಏನು ಮಾಡೋದು ಬೇಡ, ಪಾಪ ಒಳಗೆ ಕೂತು ನೋಡೋ, ನೀರು ಕೊಡೋ, ಹಾಲು ಕೊಡೋ, ಏನೋ ಕೊಡೋ. ಆಮೇಲೆ ಬೆಂತಟ್ಬಿಟ್ರು, ಏನಪ್ಪ ಬಂದೆ, ಅವೇನೋ ಹೇಳ್ತಾರೆ ಪಾಪ, ಕೈಲಾಯ್ತಾ ಅಲ್ಲೇ ಮಾಡೋದು, ಆಗಲಿಲ್ವಾ ಅಧಿಕಾರಿಗಳು ನೋಡ್ರಿ ಇದೇನು ಮಾಡಿಕೊಡಿ ಅಂದರೆ ಬೆಂತಟ್ಟು ಕಳಿಸ್ಬಿಟ್ರೆ ನಿಮ್ಮನ್ನು ಯಾವ ರಾಜ ಇಷ್ಟಪಡಲ್ಲ, ಯಾವ ರಾಜ ಇಷ್ಟಪಡಲ್ಲ ಜನಗಳು, ಎಲ್ಲರೂ ಹೋಗೇ ಹೋಗ್ತಾರೆ. ರಾಜರಾಗಿರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅದನ್ನು ಬೆಳೆಸ್ಕೋಬೇಕಷ್ಟೆ. ಏನು ಸಲಹೆಗಳನ್ನು ಕೊಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ? ಸರ್, ಈಗ ನೋಡಿ ಸರ್, ನಾನು ಬರೀ ಒಬ್ಬ ಗ್ರಾಜ್ಯುಯೇಟ್, ಅವ್ರು ರಿಸರ್ಚ್ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಪದವಿ ಇದೆ, 6 ಕೋಟಿ ಜನ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ದೈವ ನಿಯಾಮಕ, ದೈವವೇ. ಅವರು ರಿಸರ್ಚ್ ಮಾಡೋಕ್ಕೆ ಹೊರಟುಬಿಟ್ಟಿದ್ದಾರೆ. ಈಗ ನಾನು ಹೇಳೋ ಸ್ಥಿತಿಯಲ್ಲಿ ಏನೂ ಇಲ್ಲ. ಓಕೆ, ಅವರಿಗೆ ಸಮಸ್ಯೆ ಬಾರದೆ ಹೆಂಗೆ ದೇವರು ನೋಡಿಕೊಳ್ಳಿ. ಅವರು ಹೌದು, ನಾನು ಎಲ್ಲ ಟಿ ವಿಗಳ ಮುಂದೆ 8 ವರ್ಷ ಇರ್ತಾರೆ ಅಂತ ಹೇಳಿದ್ದೀನಿ. 8 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಹೇಳಿಲ್ಲ, ರಾಜಕಾರಣದಲ್ಲಿ ಇರ್ತಾರೆ ಅಂತ ಹೇಳಿದ್ದೀನಿ. ಆದರೆ 8 ವರ್ಷಗಳು ಕೂಡ ಅದರಲ್ಲೇನು ಸಂದೇಹ ಬೇಡ, ಟೈಮ್ ಚೆನ್ನಾಗಿದೆ. ಆದರೆ ಅಲ್ಲಿ ಎರಡು ವಿಚಾರ ಇದೆ ನೋಡಿ. ಒಂದು, 34 ಜನ ಕ್ಯಾಬಿನೆಟ್ಲಿದ್ದಾರೆ. ಈ ನೋಡಿ, ಯಾರು ಸಣ್ಣ ಒಡಕೆ ಬಂತು, ಈಗಾಗಲೇ ಒಂದು ಭಿನ್ನಾಭಿಪ್ರಾಯ. ಇಂಥ ಒಡಕಳಕ್ಕೆ ಬಂದರೆ ಇವರು ಹೆಂಗೆ ಸಮುದ್ರ ದಾಟ್ತಾರೆ? ಇವರು ಇಂಥವೇ ಶುರು ಆಗ್ಬಿಟ್ರ ಮೇಲೆ ಉಪಶಮನ ಮಾಡ್ತಾರೆ, ಆಗುತ್ತೆ, ಬೇರೆ ವಿಚಾರ. ಆದರೂ ಕೂಡ ನನ್ನ ಆಸೆ ಎಲ್ಲಕ್ಕಿಂತನೂ ಅವ್ರ ಜಾತಕದಲ್ಲೂ ಕೂಡ 8 ವರ್ಷ ಚೆನ್ನಾಗಿ ನಡೀತೆ ಅಂತ ತೋರಿಸ್ತಾ ಇದೆ. ಯಾವ ಜಾತಕ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲ ಬರೆದಿರಲ್ಲ, ಅದನ್ನು ನಾವು ಹೋರಾಟ ಹಿಡ್ಕೊಂಡು ಹೇಳ್ತೀವಿ ಇಂಥದ್ದು ಆಗುತ್ತೆ ಅಂತೇಳಿ, ಮುಖ್ಯಮಂತ್ರಿ ಆಗ್ತಾ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೋ ಅದಕ್ಕೆ 10 ವರ್ಷ ಕಷ್ಟಪಡ್ಬೇಕು. ಈಗ ಮತ್ತಾಗಬೇಕಾದ್ರೆ ಸವಾಲಿದೆ. ಚುನಾವಣೆ ಬಂತು, ಬೇಕಾದ ರಾಜ್ಯ ಅಭಿವೃದ್ಧಿ ಆಗಲಿಲ್ಲ, ಬೆಂಗಳೂರು ಸರಿಯಾಗಿಲ್ಲ, ಎಲ್ಲೂ ಈ ಖಾತಾ ಕೊಡೋದ, ಕರೆಂಟ್ ಕೊಡಲ್ಲ, ಹಳ್ಳಿಗಳಲ್ಲಿ ಒದ್ದಾಡ್ತಿದ್ದಾರೆ. ಅದನ್ನು ಸರಿ ಮಾಡಿ ಎಲೆಕ್ಷನ್ ತಯಾರಿ ನಡೆಸ್ಕೊಂಡು ಜನಗಳ ಮನಸ್ಸಿಗೆ ಎದ್ದು ಹೋಗಬೇಕು. ಅದು ಒಂದು ಸ್ಟೇಜು. ನಾನು ಅವ್ರಿಗೆ ರಾಜಕೀಯದಲ್ಲಿ ಅವ್ರಿಗೆ ಆಸಕ್ತಿ ಇದೆ, ಅದನ್ನು ಕಳಿಸ್ಕೊಳ್ಳೋ ಶಕ್ತಿಯೂ ಇದೆ. ಅವರು ಎಲ್ಲವನ್ನು ಒಡ್ಗೂಡಿಸ್ಕೊಂಡು ಹೊರಟೋಗ್ಬಿಟ್ರೆ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ದೊಡ್ಡ ರಾಜಕಾರಣಿಯಾಗಿ ಮುಂದೆ ಬಂದರೆ ಹೆಚ್ಚಿಲ್ಲ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಾನು 8 ವರ್ಷಗಳು ಅತ್ಯಂತ ಉತ್ತಮವಾದ ದಿವಸಗಳು. ನಾನು ಒಂದು ರಿಸರ್ಚ್ ಮಾಡಿದ್ದೀನಿ. ಏನು ರಿಸರ್ಚಪ್ಪ ಅಂತಂದರೆ, ಅವರಿಗೆ ಮುಂದಿನ ವರ್ಷದಿಂದ ಶನಿ ಸಂಚಾರ ಆರಂಭ ಆಗುತ್ತೆ. ಅಂದರೆ ನಿಮಗೆ ಸಾಡೆ ಸತ ಆರಂಭ ಆಗುತ್ತೆ. 7 ವರ್ಷ ಆರಂಭದಲ್ಲಿ ಏನು ಆಗಲ್ಲ ಅಂತ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಅದೆಲ್ಲ ಲೆಕ್ಕಾಚಾರ ಈಗ ಒಂದೂವರೆ ವರ್ಷ, 2 ವರ್ಷ ಬಾಕಿ ಇದೆ, ಅಲ್ಲೊಂದು 2 ವರ್ಷ ಸಿಗುತ್ತೆ. ಹಾಗೆ ಅವರು ಒಂದ್ಸತಿ 2 ವರ್ಷ ಕೂತ್ಕೊಂಡ್ರೆ ಅದು 3 ವರ್ಷಕ್ಕೆ ಎಳ್ಕೊಂಡು ಹೋಗುತ್ತೆ. ಆಮೇಲೆ ಈ ವರ್ಷದಲ್ಲಿ ಆಗಲೇ ಕಳೆದು ಬಿಡ್ತೀವಿ. ಇವಾಗ ಸೆಪ್ಟೆಂಬರಿಂದ ಹಿಡಿದು ಸುಮಾರಾಗಿ ಮುಂದಿನ ಜನವರಿ ಒಳಗಾಗಿ ದೇಶದ ಹಲವಾರು ಬದಲಾವಣೆ ಬಂದ್ಬಿಡುತ್ತೆ. ನಮ್ಮ ರಾಷ್ಟ್ರದಲ್ಲಿ 1 ನೇಷನ್ ಎಲೆಕ್ಷನ್ ಬರ್ಬೋದು, ಆಯಿತಾ, ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸ್ಕೋಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್, ಆಮೇಲೆ ಈ ವಿಪರೀತ ಮಳೆ ಆಗುತ್ತೆ, ಚಂಡಮಾರುತ ಆಗುತ್ತೆ, ಮಳೆ ಆಗುತ್ತೆ, ಗುಡ್ಡಗಳು ಕುಸಿಯುತ್ತೆ, ಬೇಕಾದ್ರೆ ಬದಲಾವಣೆ ಮಾಡುತ್ತೆ, ಆರ್ಥಿಕ ಪರಿಸ್ಥಿತಿ ಇನ್ನು ಕೆಟ್ಟೋಗುತ್ತೆ.
ಈ ಇಡೀ ಪ್ರಪಂಚದಲ್ಲಿ ಈಗ ನೋಡಿ, ಈಗ ಇನ್ನೇನು ಹತ್ತಿರದಲ್ಲೇ UK ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿಬಿಡ್ತಾರೆ. ಎಲ್ಲಿ? UK ಓಕೆ. ಅಲ್ಲಿ ಕಳ್ಕೋತಾರೆ. ಟ್ರಂಪ್ ಗತಿ ಏನಾಗುತ್ತೆ? ಟ್ರಂಪ್ ಅವರು ಒಂದು ಮುಳ್ದಂತೆ ಮೇಲೆ ನಡೀತಾ ಇದ್ದಾರೆ. ಅವರು ಕೂಡ ನೀವು ದಯವಿಟ್ಟು ಒಂದು ತೋರಿಸಿ, ನೀವು ಇಷ್ಟು ದೊಡ್ಡ ವಿಶ್ಲೇಷಕರು, ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ರಾಷ್ಟ್ರ ಚೆನ್ನಾಗಿದೆ ಹೇಳಿ. ಇವಾಗ ನೇಪಾಳ ಹಿಂದೂ ಮಾತಾಡಿಸ್ಬೇಕಾದವರು ಏನೋ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶು ಕೊಟ್ಟಿರೋದು ಭಾರತದವರು ಅವರು ಇರಲಿ ಅಂತೇಳಿ ಒಂದು ಕೊಡುಗೆ ಅಂತ ಕೊಟ್ಟಿದ್ದಾರೆ. ಅವರು ಹಿಂದೂಗಳನ್ನು ದ್ವೇಷ ಮಾಡ್ತಾರೆ. ಈ ಕಡೆ ನೇಪಾಳ ಹಿಂದೂ ಧರ್ಮ ಅನುಸರಿಸಿ ಅದು ರಾಷ್ಟ್ರದ, ಈ ಭಾರತ ರಾಷ್ಟ್ರದ ಒಂದು ಭಾಗ. ಅದನ್ನೆಲ್ಲ ತುಂಡು ಮಾಡಿಕೊಂಡಿರೋದೆ ಬ್ರಿಟಿಷ್ನವರು. ಈ ಕಡೆ ಲಂಕಾ ಅವರು ಚೈನಾ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದು ಭಾರತದ ಭಾಗವೇ. ಅದು ಕೂಡ ದಾನ ಕೊಟ್ಟು ಬಂದಿದೆ. ರಾಮಚಂದ್ರನು ಆ ಲಂಕಾಯನ್ನು ಗೆದ್ದು ಅಲ್ಲೇನೆ ರಾಕ್ಷಸರ ರಾಜನಾಗಿ ವಿಭೀಷಣನ ಬಿಟ್ಟು ಬಂದಿದ್ದಾನೆ. ಅದು ನಮ್ಮ ಜಾಗನೇ. ಈ ನೋಡಿ, ಸಣ್ಣ ಸಣ್ಣ ರಾಜ್ಯಗಳು ಇಷ್ಟಿದ್ಮೇಲೆ ಖಂಡಿತ ಪಾಕಿಸ್ತಾನ ಹೊಂಚಾಗ್ತಾ ಇದ್ದಾರೆ ರಾಷ್ಟ್ರದಲ್ಲಿ. ಏನು ಮಾಡ್ಬೋದು, ಏನು ಗಲಾಟೆ ಮಾಡ್ಬೋದು ಅಂತ ಯಾವಾಗ ಬೇಕಾದ್ರೆ ಹತ್ಕೋಬೋದು. ಸೆಪ್ಟೆಂಬರಲ್ಲಿ ನೋಡಿ, ಈ ವರ್ಷ ಈಗ ನೋಡಿ, ಮೊನ್ನೆ ಕಟಕಾರಸಿಗೆ ಬಂದಿದ್ದಾನೆ, ಕಟಕಕ್ಕೆ ಬಂದಿದ್ದಾನೆ, ವಾಪಸ್ ಬಿದರಕ್ಕೆ ಹೋಗ್ತಾನೆ, ಮಿಥುನ್ ಮತ್ತು ಕಟಕ್ ಬಂದು ಕಟಕ ಸಿಮಕ್ಕೆ ಹೋಗ್ತಾನೆ, ಸಿಮಿನಿಂದ ವಾಪಸ್ ಮತ್ತೆ ಮಿಥುನಕ್ಕೆ ಜಂಪ್ ಹೊಡಿತಾನೆ. ಇಷ್ಟು 3 ಬದಲಾವಣೆ ಇದೆ. ಮುಂದಿನ ವರ್ಷ 2ನೇ ತಾರೀಕು ಶನಿವಾರ, 2ನೇ ತಾರೀಕು ಜೂನು 27ನೇ ಇಸ್ವಿಯಲ್ಲಿ ಶನಿ ಮೇಷರಾಶಿಯಲ್ಲಿ ಸೇರ್ತಾನೆ. ಇಷ್ಟೊಂದು ಬದಲಾವಣೆ ಇದ್ದಾಗ ನಮಗೆ ಏನೋ ನಾವು ಇದರಲ್ಲೇ ತೊಡಗಿರ್ತೀವಿ. ನಾಟ್ ನಾನು ಪಬ್ಲಿಸಿಟಿ ಮಾಡಬೇಕು, ಎಲ್ಲೋ TV ಹೋಗಬೇಕು, ಮಾಡಬೇಕು, ಪ್ರಚಾರ ಮಾಡಬೇಕು, ಕೀರ್ತಿಗಳು ನಾವು ಯಾವುದೂ ಇಲ್ಲ. ನಮ್ಮ ದೇಶ ಏನಾಗುತ್ತೆ, ನಮ್ಮ 142 ಕೋಟಿ ಜನ ಸುಖವಾಗಿರಬೇಕು, ಆರೋಗ್ಯ ಇಟ್ಕೊಂಡು ದೇಶ ಸಮೃದ್ಧಿಯಾಗಿ ಬೆಳೆದು ಯಾವ ಭೀತಿ ಇದ್ದಲೆ ನಮ್ಮ ರೈತರು ಬೆಳೆದಿದ್ದನ್ನು ತಿನ್ಕೊಂಡು ರೈತರು ಹಿತ ಮಾಡಬೇಕು, ರೈತರ ಹಿತ ಬೇರೆ ಕಾಯಬೇಕು. ಇಷ್ಟೆಲ್ಲ ಕೊಟ್ಟರೆ ಸಾಕು ಅಂತೇಳಿ ರಿಸರ್ಚ್ ಮಾಡ್ತಾ ಇರ್ತೀವಿ. ನಮ್ಗೆ ಇಷ್ಟೇ ಕಾಣೋದು. ಈ ಸೆಪ್ಟೆಂಬರಿಂದ ಹಿಡಿದು ಮುಂದೆ 6 ತಿಂಗಳವರೆಗೂ ಆ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡಬೇಕಲ್ಲಿ. ಈ ದೇಶ ಎಲ್ಲಿ ಯಾವ ಜಿಯೋಗ್ರಫಿ ಹಿಡ್ಕೊಳ್ಳುತ್ತೆ ಅಂತ ನೋಡಬೇಕು. ಎನಿ ಟೈಮ್ ಪಾಕಿಸ್ತಾನ ಬೀಳ್ಬೋದು ಬೇರೆಗಡೆ. ಸಣ್ಣ ಸಣ್ಣ ರಾಜ್ಯಗಳು ನೇಪಾಳ ಮತ್ತು ಬಾಂಗ್ಲಾದೇಶು ಮತ್ತು ಶ್ರೀಲಂಕಾ ನಮಗೆ ಕಾಟ ಕೊಡ್ತಾರೆ, ನಮಗೆ ಗೊತ್ತಂತ ಕೊಡ್ತಾರೆ, ನಮ್ಮಿಂದ ಸುಟ್ಟಿಯಾಗಿ ನಮಗೆ ಕಾಟ ಕೊಡ್ತಾರೆ. ಅವರು ನೇಪಾಳ ಆಗಲಿ ಇವರಾಗಲಿ, ಯಾರು ನಮ್ಮ ಶ್ರೀಲಂಕಾ ಆಗಲಿ ಬಾಂಗ್ಲಾದೇಶರಾಗಲಿ ಈ ಭಾರತ ರಾಷ್ಟ್ರಕ್ಕೆ ದೊಡ್ಡಣ್ಣ ಅಂತ ತೀರ್ಮಾನ ಮಾಡಿ, ಜ್ಯೇಷ್ಠವಾದ ಪಿತೃಸಮಾನ ಅಂತ ತೀರ್ಮಾನ ಮಾಡಿ, ರಾಷ್ಟ್ರಕ್ಕೆ ಇಂಥ ಒಂದು ಪವಿತ್ರವಾದ ರಾಷ್ಟ್ರಕ್ಕೆ ಹೊಂದ್ಕೊಂಡಿದ್ದು ನಮಸ್ಕಾರ ಮಾಡಿದ್ರೆ ರಕ್ಷಣೆ ಮಾಡ್ತಾನೆ. ಇನ್ಯಾರು ಈ 3 ನೇಪಾಳ, ಬಾಂಗ್ಲಾ ಮತ್ತು ಶ್ರೀಲಂಕಾನ ಕಾಪಾಡೋರಿಗೆ ಯಾರು ಮುಂದೆ ಬರಲ್ಲ. ಭಾರತ ಒಂದು ಕೈಲೇ ಸಾಧ್ಯ ಆಗೋದು. ನಿಜ. ಭಾರತ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತ ನಿಮಗೆ, ಇವರು ಇಷ್ಟೆಲ್ಲ ಬದಲಾವಣೆ ಆಗ್ತಾನೆ. ಇಂಥ ಬದಲಾವಣೆ ಪರಿಸ್ಥಿತಿಯಲ್ಲಿ ದೇಶ ಒಂದು ಕಡೆ ಮುಂದೆ ಹೋಗುತ್ತೆ. ಆವಾಗ ಬೇರೆ ಥರ ಒಂದು ತಿರುವು ತಗೊಳ್ಳುತ್ತೆ. ಅಂದರೆ ನಾನು ಇಷ್ಟೇ ಹೇಳುವಲ್ಲೇ, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವನು, ಅವನು ಚೆನ್ನಾಗಿರಬೇಕು, ಅವನೊಬ್ಬ ನಾಯಕನಾಗಿ ಇರಬೇಕು ಅಂತ ನಂದು ಒಂದು ಅಭಿಲಾಷೆ ಇದೆ. ಅದರಿಂದ ನಾನು ನಾಳೆ ದಿವಸ ಯಾರು ಕೇಳಿ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ, ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಹೇಳಿದ್ಮೇಲೆ, ಹೆಚ್ಚು ಕಡಿಮೆ ಆದರೆ ನಾನು ಹೇಳಿದೆ ಅಂತ ಆಗೋದಿಲ್ಲ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಅವರಿಗೆ ರಾಜಕಾರಣದಲ್ಲಿ ಮುಂದಿನ 8 ವರ್ಷಗಳು ಅದು ಕೂಡ ಚೆನ್ನಾಗಿರುತ್ತೆ. ಅವ್ರು ಯಾವ ರೀತಿ ಉಪಯೋಗಿಸ್ತಾರೆ, ಇಲ್ಲಿ ಯಾವ ರೀತಿ ಅವರು ಚೀಫ್ ಮಿನಿಸ್ಟರ್ ಫೌಂಡೇಶನ್ ಹಾಕೋತಾರೆ, ಆ ಫೌಂಡೇಶನ್ ಎಷ್ಟು ಭದ್ರವಾಗಿರುತ್ತೆ, ಈ ಜನಕ್ಕೆ ಏನೇನು ಕೊಡ್ತಾರೆ, ಅದರ ಮೇಲೆ ಎಲ್ಲ ಅವಲಂಬಿಸಿ ಅವನಿಗೆ ದೇವರೇ ಸತ್ವರವನ್ನು ಕೊಡ್ತಾನೆ ಅಂತ ಹೇಳಿ ಬಂದಿದ್ದಾನೆ. ಸುಮ್ಮನೆ ಒಂದು ಮಾತು ಕೇಳ್ತೀನಿ ಕುತೂಹಲಕ್ಕೆ ನಿಮಗೆ. DK ಶಿವಕುಮಾರ್ ಅವರಿಗೆ BJPಯಿಂದ ಸಿಕ್ಕಾಪಟ್ಟೆ ಆಫರ್ಸ್ ಬಂದಿತ್ತು, ಆದರೂ ಕೂಡ ಅವರು ಅದನ್ನು ನಿರಾಕರಿಸಿದ್ರು ಅಂತೆಲ್ಲ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ದು, ಅದೆಲ್ಲ ನಿಜಾನಾ? ನಿಮ್ಮ ಹತ್ರ ಏನಾದರೂ ಮಾತಾಡಿ? ಇಲ್ಲ, ಅವನು ಮಾತಾಡಿ, ಅವನು ಕಟ್ಟ ಕಾಂಗ್ರೆಸ್ ಆಳವನು, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಆಮೇಲೆ ನನಗೆ ತಿಳಿದಂಗೆ ಸೋನಿಯಾ ಗಾಂಧಿನ ಒಂದು ತಾಯಿಯಲ್ಲ ದೇವತಾ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಅವನು. ಆದರೆ ಸರ್, ನೀವು ಒಂದು ಮಾತು ಹೇಳಿ, BJP ಲೀಡರ್ ಯಾರಿದ್ದಾರೆ ಇಲ್ಲಿ? ಕಾಂಗ್ರೆಸ್ನಲ್ಲೂ ಶಿವಕುಮಾರ್ ಬಿಟ್ಟರೆ ಯಾರು ಲೀಡರ್ ಇಲ್ಲ. ಲೀಡರ್ ಅಭಾವ ಇದೆ. ಈಗ ಪ್ರಧಾನಮಂತ್ರಿ ಮೋದಿಯವರು ಸೆಕೆಂಡ್ ಬೆಳೆಸಿ ಯಾರ?
ಬೇಡ ಬೊಮ್ಮಾಯಿ ಮುಖ್ಯಮಂತ್ರಿ ಬೆಳೆಸಿದ್ರ, ಬೇಡ ಇವರು ಬೆಳೆಸ್ಯಾರ, ಮತ್ತು ಅವ್ರ ಮಗನ್ನೇ ಬಂದು ಕೂರಿಸ್ಯಾರೆ. ಹಾಗೆ ಯಾರೂ ವಿದ್ಯಾವಂತರು ಬುದ್ಧಿವಂತರು ಪಕ್ಷದಲ್ಲಿ ಇರಲಿಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯ ಕೂರಿಸ್ಯಾರೆ, ಬೇರೆ ವಿಚಾರ ಅದು. ಆದರೆ ಯಾಕೆ ಸಾಮಾನ್ಯ ಜನ ಯಾಕೆ ಆಗಬಾರ್ದು? ಸಾಮಾನ್ಯ ಕಾರ್ಯಕರ್ತ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ, ಎಲ್ಲ ಸಂತೋಷ ಪಡ್ತಾ ಎಲ್ಲರೂ. ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ ಅವ್ರಿಗೆ ಆಫರ್ ಇತ್ತು, ಹೋಗಿದ್ರು. ಇನ್ನು 15ನೇ 2015 ಅವ್ರನ್ನೇ ಕರೆದಿದ್ರು BJP ಬಾ ಅಂತ. ನಾನು ಇನ್ನೂ ಒಂದು ಮಾತು ಹೇಳಿದ್ದೇನೆ ಅವನಿಗೆ. ಹೌದು, ನಾನು ನಿಮ್ಗೆ ಸತ್ಯ ಹೇಳಬೇಕು ಅಂತಂದರೆ ನೋಡಯ್ಯ, ನಿಮ್ಗೆಲ್ಲ ನೀವು ಅಪ್ಟ ಬ್ರಾಹ್ಮಣರು, ನಿಮಗೆಲ್ಲ ಗೊತ್ತಿದೆ. ನಿಮಗೆ ಯಾರೋ ಜಾತಕದ ಮೇಲೆ BJP ಮಂತ್ರ ಹಾಕ್ತೀಯಾ, ಕಾಂಗ್ರೆಸ್ಸಿಂದ ಆಗುತ್ತೆ, JDS ಆಗುತ್ತೆ, ಬರುತ್ತಾರ? ಬರೋದಿಲ್ಲ. ಬರೋದು ಎಲ್ಲಿ ಬೇಕಾದ್ರೂ ಬರ್ಬೋದಲ್ಲ. BJPಯಲ್ಲಿ ಬರ್ಬೋದು, ಕಾಂಗ್ರೆಸ್ಸಲ್ಲಿ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ನಾನು ಹೇಳಿದ್ದೆ, ನಿಂಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಷ್ಟೆ, ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಅಲ್ಲಿ ಹೋಗಷ್ಟೆ. ನಿಂಗೆ ಮುಂದೆ ಆಗೋ ತೋರಿಸ್ತಾ ಇದೆ ಜಾತಕ, ಹೋಗು. ಇಟ್ಟೆ ನಾನು ಅಡ್ವೈಸ್. ಕಾಂಗ್ರೆಸ್ಸಿನ ಬಗ್ಗೆ DK ಶಿವಕುಮಾರ್ ಅವ್ರಿಗಿರುವ ಕಟ್ಟಾಳುತನ ಅದು ಅನ್ಕ್ವೆಶ್ಚನಬಲ್ ಬಿಡಿ, ಅನ್ಡಿಸ್ಪ್ಯೂಟೆಡ್. ಅದು ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಜೊತೆಗೇನೆ ಬಹಳ ಭದ್ರವಾಗಿ ಬೇರೆಯವ್ರು ನಿಂತ್ಕೊಂಡಿದ್ದಾರೆ. ಅವರು ಒಂದು ರೀತಿ ಅನ್ಕ್ಲಿಂಚಿಂಗ್ ಲವ್ ಟುವರ್ಡ್ಸ್ ಕಾಂಗ್ರೆಸ್, ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಬಿಡಿ. ಆದರೆ ಚರ್ಚೆಗಳಾಯಿತು ನೋಡಿ, ಎಸ್ಪೆಷಲಿ ರೇಡ್ಗಳೆಲ್ಲ ಆದ ಸಂದರ್ಭದಲ್ಲಿ, IT ಗಿಡಿ ರೇಡ್ ಅದೆಲ್ಲ ಆದ ಸಂದರ್ಭದಲ್ಲಿ ಸುಮ್ಮನೆ ಗಾಳಿಲಿ ಒಂದು ಗುಂಡುಗಳು ಸುಮಾರು ಜನ ಹರಿದಾಡಿಸ್ತಾ ಇದ್ರು. ಅವ್ರು BJPಗೆ ಸೇರ್ಕೊಂಡ್ಬಿಡ್ತಾರೆ, BJPಗೆ ಸೇರ್ಕೊಂಡ್ಬಿಟ್ರೆ ಅವ್ರ ಮೇಲಿರೋ ಎಲ್ಲ ಆರೋಪಗಳನ್ನು ಮುಕ್ತ ಮಾಡಿಬಿಡ್ತಾರೆ ಅಂತೆಲ್ಲ. ಅದು 100ಕ್ಕೆ 100 ಸತ್ಯವೋ ಮಿಥ್ಯವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ತಾವು ಹೇಳಿದ್ದು BJPಯಿಂದ ಆಫರ್ ಬಂದಿದ್ದಂತೂ ನಿಜ. ಇಲ್ಲ, BJPನಲ್ಲಿ ಬಟ್ ಅದು ಇಲ್ಲ, ಬಾಗಿಲು ತೆಗಿತ್ತು, ಹೋಗಕ್ಕೆ ಬಾಗಿಲು ತೆಗಿತ್ತು, ಪ್ಲಾಟ್ಫಾರ್ಮ್ ಇತ್ತು, ಹೋಗಲಬಹುದಾಗಿತ್ತು. ಹೋಗಕ್ಕೆ ಮನಸ್ಸು 2015 ಹೊರಟೋಗ್ಬಿಟ್ಟಿದ್ರೆ ಇಟಲ್ಲಿ ಏನೋ ಆಗ್ಬಿಟ್ರು. ಇಲ್ಲಿ ಬೇರೆ ಯಾರಿಗೂ ಚಾನ್ಸೇ ಇರ್ತಿರಲಿಲ್ಲ. ಮತ್ತು 2015ಕ್ಕೆ BJP ಹೋಗಿದ್ರೆ ಅಲ್ಲಿ ಯಾರಿಗೂ ಚಾನ್ಸೇ ಇರ್ತಿರಲಿಲ್ಲ. ಬಟ್ ಇವ್ರು ಮನ್ಸು ಮಾಡಿಲ್ಲ BJP ಬೇಡ. ಇಲ್ಲ ಅವನಿಗೇನೋ ಒಂದು ಅವನಿಗೇನು ಗೊತ್ತಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ಕಟ್ಟಿರ್ತಕ್ಕಂಥವರು ಗಾಂಧಿ ಫ್ಯಾಮಿಲಿಯವರು, ಅವ್ರ ಕಂಡು ಅತ್ಯಂತ ಗೌರವ ಇದೆ. ಅದರಲ್ಲೂ ಗೊತ್ತಲ್ಲವೇ ಅವನಿಗಿರೋ ಭಕ್ತಿ ಸೋನಿಯಾ ಗಾಂಧಿ ಮೇಲೆ. ಸೋನಿಯಾ ಗಾಂಧಿಯವರಿಂದ ಬೇಕಾದಷ್ಟು ಜನ ದೊಡ್ಡ ಸ್ಥಾನಮಾನ, ಸಕಲ ಭೋಗವಾಕ್ಯಗಳು, ಐಶ್ವರ್ಯ ಎಲ್ಲ ಸಂಪಾದನೆ ಮಾಡಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಇರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಒಂದು ಅವರ ಕಂಡ್ರೆ ಒಂದು ತಾಯಿ ವಾತ್ಸಲ್ಯ ಅದು ಯಾರಿಗೂ ಇರಲ್ಲ. ಅವನೊಬ್ಬನಿಗೆ ಇರೋದು ಅಷ್ಟೇ. ಅವನೇ ಸಾಟಿ ಅಷ್ಟೇ, ಬೇರೆ ಯಾರು. ಭಾಳ ಒಂಥರ ಅನ್ಕ್ಲಿಂಚಿಂಗ್, ಅನ್ಸ್ಟಿಂಟೆಡ್, ಅನ್ಡಿಸ್ಪ್ಯೂಟಬಲ್ ಸಪೋರ್ಟ್ ಫಾರ್ ಕಾಂಗ್ರೆಸ್ ಅಂತಾರಲ್ಲ, ಹಾಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ. ಎಲ್ಲೂ ಬಿಟ್ಕೊಟ್ಟಿಲ್ಲ ಕಾಂಗ್ರೆಸ್ ಅವರು. ಇಲ್ಲ, ಬಿಟ್ಕೊಡೋದಿಲ್ಲ. ಆಮೇಲೆ ಎಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಫೈಟ್ ಮಾಡ್ಕೊಂಡು ಬಂದಿದ್ದು. ಗುಜರಾತಲ್ಲಿ ಅಹಮದ್ ಪಟೇಲ್ ಇದ್ರು, ಒಂದಿಟ್ಟು ಕೆಲಸಕೊಂಡ್ಬರ್ಲು ಅವನು, ಅದೆಲ್ಲ ಹೋಗಿಲ್ಲ ಅವನು. ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಮಸ್ಯೆಗೆ ಸಿಕ್ಕಾಕೊಂಡಾಗ MLAಗಳು ಸಮಸ್ಯೆಗೆ ಸಿಕ್ಕಾಕೊಂಡ ಅವನ ಕೊಡುಗೆ ತುಂಬಾ ಇದೆ. ಇವ್ರು ಧುಮುಕಿ ಟಬಲ್ ಶೂಟರ್ ಆಗ್ತಾ ಇದ್ರಲ್ಲ. ಹೌದು, ಅಲ್ಲ ಅವನ ಕೊಡುಗೆ ತುಂಬಾ ಇದೆ. ಅದಕ್ಕೆ ಟಬಲ್ ಶೂಟರ್ ಅಂತ ಹೆಸರೇ ಬಂದ್ಬಿಡ್ತಲ್ಲ, ಅವರಿಗೆ ಬಿರುದೇ ಬಂದ್ಬಿಡ್ತಲ್ಲ. ಹೌದು, ಅವನ ಕೊಡುಗೆ, ಕಾಂಗ್ರೆಸ್ ಅವನ ಕೊಡುಗೆ ಇದೆ. ಹಾಗೆ ಅವರು ಅವನ ಅಷ್ಟೇ ಪ್ರೀತಿ ಮಾಡಿ ತುಂಬ ಶ್ರದ್ಧಾಭಕ್ತಿಯಿಂದ ಯಾರು ಏನೇ ಅಂದ್ರೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗಾಂಧಿ ಕುಟುಂಬದವರು ಯಾರು ಏನಿದ್ರು ನನ್ನ ತಲೆ ಹಾಕ್ಕೊಳ್ದಲೆ ಅವನ್ನು ಬೆಳೆಸಿದ್ದಾರೆ. ಇವನು ಅವ್ರು ಸೇವೆ ಮಾಡಿದ್ದಾರೆ. ಬೈ ಚಾನ್ಸ್, ಸುಮ್ಮನೆ ಹೈಪೋಥೆಟಿಕಲಿ ಆಸ್ಕಿಂಗ್ ಅಷ್ಟೇ. ಈಗ ಆಗೋಗಿದ್ದಾರೆ ಮುಖ್ಯಮಂತ್ರಿ, ಬಟ್ ಸುಮ್ಮನೆ ಆದರೂ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಬೈ ಚಾನ್ಸ್ ಈ 2 ವರ್ಷಗಳ ಕಾಲದ ಅವಕಾಶ ಮುಖ್ಯಮಂತ್ರಿಯಾಗಿ ಸಿಕ್ಕಿರಲಿಲ್ಲ ಅಂತಂದಿದ್ರೆ ತುಂಬ ಜರ್ಜರಿತರಾಗ್ಬಿಡ್ತಾ ಇದ್ರ ಅಂತ. ಯಾಕಂದರೆ ಕಾಂಗ್ರೆಸ್ಗೆ ತನುಮನ ಧನ ಎಲ್ಲವನ್ನೂ ಅರ್ಪಿಸ್ಬಿಟ್ಟಿದ್ದಾರೆ DK ಶಿವಕುಮಾರ್. ಒಂದು ವೇಳೆ ಸಿಕ್ಕಿರಲಿಲ್ಲ ಅಂದಿದ್ರೆ ವುಡ್ ಹ್ಯಾವ್ ಫೆಲ್ಟ್ ಸೋ ಬ್ಯಾಡ್. ಸರ್, ಆ ಪ್ರಶ್ನೆ ಬರ್ತಿರ್ಲಿಲ್ಲ. ನಾನು ಗುರು ಮುಟ್ಟಿಸೋ ನನ್ನ ತೀರ್ಮಾನ ಆಗಿತ್ತು. ಅಲ್ಲ, ಬೈ ಚಾನ್ಸ್ ಹೇಳ್ತಾ ಇರೋದು ನಾನು. ಬೈ ಚಾನ್ಸ್ ನನ್ನ ಚಾನ್ಸೇ ಇಲ್ಲ ನಮ್ಮ ಹತ್ರ. ನಾನು ಯಾವುದು ಬೈ ಚಾನ್ಸ್ ಮಾಡೋದೇ ಇಲ್ಲ. SRನೂ ಅಷ್ಟೇ ನಂದು. 69ನೇ ಇಸ್ವಿನ ದೇವರಾಜದಿಂದವರು ಇವತ್ತು ಶಿವಕುಮಾರ್ ಅವ್ರಿಗೂ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋನೇ ಅಷ್ಟೇ. ನಾನು ಚಾನ್ಸ್ಗೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಆಗಬೇಕಾಗಿದ್ದ ಸಕಾಲದಲ್ಲಿ ಆಗಿದ್ದಾನೆ. ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ಅವನು ಯಾವ ರೀತಿ ತೊಗೊಂಡು ಹೋಗ್ತಾನೆ ಇನ್ನು ಮುಂದೆ ಅದು ಅವನು ಭೇಟಿದೆ ಅಷ್ಟೇ. ನಾವೆಲ್ಲ ಸಮಯದಲ್ಲೂ ಅವನ ಕೆಲಸಗಾರರಲ್ಲಿ ನಾವು ಅಡ್ಡಗಾಲ ಹಾಕ್ಬಾರ್ದು ನಾವು. ಬಟ್ ಒಳಗಡೆ ಭಾಳ ಬೇಗುದಿಗಳು, ಆಮೇಲೆ ನಿಮಗೆ
ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ಪಕ್ಷನಿಷ್ಠೆ ಒಂದು ಕಡೆ ಬೇರೆಯವರಿಗೆ, ಇನ್ನು ಕೆಲವರಿಗೆ ವ್ಯಕ್ತಿನಿಷ್ಠೆ ಜಾಸ್ತಿ ಇದೆ, ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ನಿಷ್ಠೆ ಜಾಸ್ತಿ ಇದೆ, ಕಾಲೆಳೆಯೋರು, ಬೇರೆ ಬೇರೆ ರೀತಿಗಳಲ್ಲಿ ಪ್ರಯತ್ನ ಪಡೋರು, ಅದೆಲ್ಲ ಭಾಳ ಸವಾಲುಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವರಿಗೆ. ಏನಂತೀರಿ? ಅದಕ್ಕೆ ಹೇಳಿದ್ರು ನಾನು 8 ವರ್ಷ ರಾಜಕೀಯ ಚೆನ್ನಾಗಿದೆ, ಆ ಸವಾಲು ದಾಟ್ಕೊಂಡು ಹೋಗ್ಬೇಕಲ್ಲ, ಆ ಸವಾಲು ದಾಟ್ಬೇಕಲ್ಲ, ಅವನು ಪರ್ಫಾರ್ಮೆನ್ಸ್ ಕೊಡಲೇಬೇಕಲ್ವ ಅವನು. ಅದಕ್ಕೆ ಹೇಳಿದ್ರೆ ಅಷ್ಟೇ. 8 ವರ್ಷ ನಿಂದಿದೆ, ನನಗೂ ಆಸೆ ಇದೆ, ನೀನೇನೋ ಆಗಬೇಕು ಅಂತ ಆಸೆ ಇದೆ. ಆ ಸವಾಲನ್ನು ಯಾವ ರೀತಿ ಎದುರಿಸ್ತೀಯ, ಯಾವ ರೀತಿ ಮಾಡ್ತೀಯ, ನಿಂಗೆ ಸಲಹೆ ಯಾರು ಕೊಡ್ತಾರೆ, ಯಾರು ನಿನ್ನ ಗುರಿ ಮುಟ್ಟಿಸ್ತಾರೆ, ಅದು ಹುಡ್ಕೋಬೇಕಾದ ನೀನು ಅಷ್ಟೇ. ಇಲ್ಲಿ ಅಜ್ಜಯ್ಯನ ಕೃಪೆ ಇದೆ, ನಾನು ನನಗೆ ಅಜ್ಜಯ್ಯನ ಕೃಪೆ ಇದೆ. ಈಗ ಅವ್ರನ್ನೇ ನಂಬಿ ಆಗಿರೋದು ಅಂತ ಅದು ಒಂದು ದೊಡ್ಡ ಒಂದು ಪ್ರತೀತಿ ಇದೆ. ನಿಜ. ಎಲ್ಲರೂ ಆಗಲಿ, ನನ್ನ ಆಸೆ ಅಂತ ಮುಗಿದಲ್ಲ, ಅವನಾಗಬೇಕಾಗಿತ್ತು CM ಅಂತ ಇತ್ತು ಮನಸ್ಸಲ್ಲಿ, ಆಯಿತು. ಅದು ಅಲ್ಲಿಂದ ನವೀನಕರೆ ಸ್ವಾಮಿಗಳಿಂದ ಆಗಿರಲಿ, ಸಂತೋಷ ಅಷ್ಟೇ. ಮುಖ್ಯಮಂತ್ರಿ ಆದಮೇಲೆ ನಿನ್ನೆ ಮೊನ್ನೆ ಏನಾದರೂ ಮಾತಾಡಿದ್ರ? ಸಾರಿ, ಮೊನ್ನೆ ಅಲ್ಲ, ನಿನ್ನೆ. ಸರ್, ನನಗೆ ಒಂದು ಅಭ್ಯಾಸ, ತಾವೇನು ತಿಳ್ಕೊಬಾರ್ದು. ನಾನು ಯಾರನ್ನೂ ಪವರ್ ಇರೋರು ಹುಡ್ಕೊಂಡು ಹೋಗಲ್ಲ. ನಾನು ಅವರಿಂದಾನೇ ಏನಾದರೂ ಬೇಕಾದ್ರೆ ಉಪವಾಸ ಇರ್ತೀನಿ, ಹುಡ್ಕೊಂಡು ಹೋಗಲ್ಲ. ಅವರಿಂದಾನೇ ಪವರ್ ಕಾಲ್. ಇನ್ನೊಬ್ಬರ ಮನೆ ಬಾಗಲ್ ನಾನು ಕಾಯಲ್ಲ. ನಾನು ಅನ್ನಕ್ಕಿದ್ದರೂ ಪರವಾಗಿಲ್ಲ. ನಮ್ಮ ತಂದೆ ತಾಯಿಯ ಅನುಗ್ರಹದಿಂದ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ, ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ನಮ್ಮಪ್ಪ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಗಲ್ಲ ಗುರುಗಳೇ, ಏನಾದರೂ ಸಲಹೆ ಸೂಚನೆಗಳನ್ನು ಆಶೀರ್ವಾದ ಪಡ್ಕೊಳಕ? ಇಲ್ಲ, ನಾನು ಅವರು ಅಲ್ಲ. ಆದರೆ ನಾನು ಇಷ್ಟು ಬೇಗ ಮನುಷ್ಯನ ಬಾ ಅಂತ ಹೇಳಿ ತಪ್ಪಾಗುತ್ತೆ. ಮನೆ ತಾರ್ಕೊಂಡಿದ್ದಾನೆ ಅಲ್ಲ, ಒಂದು ಫೋನ್ ಕರೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಬೇಕಲ್ಲ. ಹೌದು, ಮೊನ್ನೆ ಅವನೇ ಫೋನ್ ಮಾಡಿದ್ದ, ನೀವು 1 ಗಂಟೆ ಕಾಲ ಮುಂಚೆ ಬರಲೇಬೇಕು. ನೆನ್ನೆ 1 ಗಂಟೆ ಕಾಲ ಮುಂಚೆ ಒಂದು ಮಡಿ ತುಂಬ ಇಷ್ಟ ಆಗ್ಬಿಡುತ್ತೆ ಅಂತ ಹೇಳ್ದ. ಬರ್ತೀನಪ್ಪ ನಾನು, ಅಷ್ಟಕ್ಕೆ ನಾನು ಅವನ್ನೇನು ಮಾಡಿಸೋ ಪ್ರಯತ್ನ ಮಾಡಿಲ್ಲ. ನಾನು 1-2 ದಿವಸ ಬಿಟ್ಬಿಡೋಣ ಅವನ್ನೆಲ್ಲ ಸರಿ ಮಾಡಿಕೊಳ್ಳಿ. ನೋಡಿ, ಬೇಕಾಷ್ಟು ಸವಾಲಿದೆ. DG ಪೊಲೀಸ್ ಇಲಾಖೆ ಸರಿ ಮಾಡಬೇಕು, ಪೋಸ್ಟಿಂಗ್ ಕೊಡಬೇಕು, IAS ಆಫೀಸ್ ಟ್ರಾನ್ಸ್ಫರ್ ಮಾಡ್ಕೋಬೇಕು, IPS ಟ್ರಾನ್ಸ್ಫರ್ ಮಾಡಬೇಕು, ಬೇಕಾದಷ್ಟು ಸವಾಲುಗಳಿದೆ. ಎಲ್ಲ ಟೈಮ್ ನೋಡಿಕೊಂಡು ಯಾವುದಾದ್ರು ಮಾತ್ರ ಬರೀ ಗುರು, ಚಂದ್ರ, ರಾಜ, ರವಿ, ಕುಜ ಕೇಳ್ತಾ ಇದ್ದರೆ ಕೆಲಸ ಮಾಡೋದು ಹೇಗೆ? ನಾಳೆ ಜನಕ್ಕೂ ನಮ್ಮ ಮೇಲೆ ಬೇಜಾರು ಬರಬಾರ್ದು. ಏನಪ್ಪ ಎಲ್ಲ ಗುಡ್ಡ ಹಾಕೊಂಡಿದ್ದಾರೆ ಅಲ್ಲಿ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ಅವಕಾಶನೂ ಕೊಡೋದಿಲ್ಲ. ಅವನು ಯಾವ ಟೈಮ್ ಇದೋ ಫೋನ್ ಮಾಡ್ತಾನೆ, ಬರ್ತಾನೆ ಅಷ್ಟೆ. ಅವ್ರ ಕುಟುಂಬದವರು, ಅವರ ಧರ್ಮಪತ್ನಿ, ಅವರೆಲ್ಲರೂ ಬಹುಶಃ ನಿಮ್ಮನ್ನ ತಂದೆ ಸ್ಥಾನದಲ್ಲಿ ಕಾಣ್ತಾರೆ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ರಿಗೂ ಪ್ರೀತಿ ಕೊಡ್ತಾರೆ ಎಲ್ಲರೂ. ನನಗೆ ಯಾವ ಸಮಸ್ಯೆ ಇಲ್ಲ. and they must be very happy. ಸಂತೋಷ ಸಂಸಾರ ಅದು. ಸಂತೋಷಕ್ಕೇನು ಕಡಿಮೆ ಇಲ್ಲ, ಸಂತೋಷ ಸಂಸಾರ. ಆಮೇಲೆ ಮೊಮ್ಮಗಳು ಹುಟ್ಟಿದ್ಲು, ಲಕ್ ತಗೊಂಬಂದ್ಲು ಅಂತ ಕೂಡ ಚರ್ಚೆ ಆಯಿತು. ನಾನು ಹೇಳಿದ್ದೀನಲ್ಲ, ದೇವ್ರ ಕೃಪೆ ರಾಜ್ಯಲಕ್ಷ್ಮಿ ಮನೇಲೆ ಹುಟ್ಟಿದಾಳಲ್ಲ, ಅವ್ರ ತಾತಂಗೆ ರಾಜ್ಯವನ್ನೇ ಕೊಟ್ಟಿದ್ದಾಳಲ್ಲ, ಇನ್ನೇನು ಕೊಡಬೇಕು? ಮಗು ಬಂದ ತಕ್ಷಣ ಕರ್ನಾಟಕ ಸಾಮ್ರಾಜ್ಯವನ್ನೇ ಕೈ ಕೊಟ್ಬಿಟ್ಟಿದ್ದಾಳೆ. ಅದಕ್ಕಿಂತ ಮಗುಗೆ ಎಷ್ಟು ಅದೃಷ್ಟ ಇರಬೇಕು, ಅಂಥ ಮಗು ಬಿಡೋಕ್ಕೆ ಎಂಥ ಮಗುನ ಬಿಡೋಕ್ಕೆ ತಾತ ಇವನು ಎಷ್ಟು ಅದೃಷ್ಟ ಪಟ್ಟಿರಬೇಕು. ಎಲ್ಲ ಒಂದೊಂದಿರುತ್ತೆ ಸರ್. ಈಗ ಮರ ಬುಡನೂ ಬೆಳಿಬೇಕು, ಬೇರು ಬೆಳಿಬೇಕು, ಕೊಂಬೆ, ಎಲೆ, ರಂಬೆ ಎಲ್ಲ ಜಾಸ್ತಿ ಆಗಲ್ವಾ? ಅದಕ್ಕೆ ನರಳೇ ಬಿಡ್ತಾಗಾರೆ. ಇದು ಅಷ್ಟೇ, ಸಂಸಾರ ಬೆಳೀತಾ 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 ಅದ್ರಲ್ಲಿ ಬರತಕ್ಕಂಥ ಕುಟುಂಬದ ವ್ಯಕ್ತಿಗಳು ನೂತನವಾಗಿ ಬರತಕ್ಕಂಥ ಸಂಸಾರ ಸೇರಿದಾಗ ಏನೋ ಭಾಗ್ಯ ತಂದೆ ತರ್ತಾರೆ, ಅದು ಅವ್ರ ಮನೆಗೂ ಭಾಗ್ಯ ಬಂದಿದೆ ಅಷ್ಟೇ. 8 ವರ್ಷಗಳ ಕಾಲ ಅವರಿಗೆ ರಾಜಕೀಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ತಾವು ಹೇಳಿದಾಗೆ ಬಹಳ ಸಮಸ್ಯೆ ಇರುತ್ತೆ, ಸಮಸ್ಯೆ ನಿಭಾಯಿಸ್ಬೇಕು. ಸಮಸ್ಯೆ ಹೆಂಗಾಗುತ್ತೆ? ಯಾರು ಕೆಲವರು ಹೇಳ್ತಾರೆ 7.5 ಬಂದಾಗ ಸಮಸ್ಯೆ ಬಂದೇ ಬರುತ್ತೆ. ಸಮಸ್ಯೆ ನಿಭಾಯಿಸ್ಕೊಂಡು ವೃಷಭ ರಾಶಿಯವರಿಗೆ 7.5. ಹೌದು. ಈಗ ಕೇವಲ ಇನ್ನೊಂದು 11 ತಿಂಗಳಿದೆ ಅಷ್ಟೇ. 11 ತಿಂಗಳು ಇಲ್ಲ, ಸುಮಾರು 10 ತಿಂಗಳು. ಯಾಕಂದ್ರೆ ನನ್ನ ಮೂಮೆಂಟ್ ಶುರು ಆಗ್ಬಿಟ್ರೆ ಡಿಸೆಂಬರ್ಗೆ ನಿಮ್ಗೆ ಕಾಣುತ್ತೆ. ಶನಿ ಬರುವಾಗಲೇ ಅವನು ಎಚ್ಚರಿಕೆ ಗಂಟೆ ಹೊಡ್ಕೊಂಡೇ ಬರೋದು. ಗುರು ಹಾಗಲ್ಲ, 6 ತಿಂಗಳ ಮುಂಚೆ ಶುಭವನ್ನೇ ಕೊಟ್ಬಿಡ್ತಾನೆ. ನೋಡಿ, ಗುರು ಕರ್ನಾಟಕಕ್ಕೆ ಬರೋಕ್ಕೆ ಮುಂಚೆನೆ ಇವನು CM ಆದ ಅಂತ ಡಿಕ್ಲೇರ್ ಆಗೋಯ್ತಲ್ಲ. ಅದಕ್ಕೆ ಸಾಕ್ಷಿ ಸಿದ್ದರಾಮಯ್ಯವರು ಅದನ್ನು ಕೊಟ್ಟೇ ಬಿಟ್ರಲ್ಲ. ಓಕೆ, ಈ 3 ಸಲ ತಡ ಆಗಿದ್ರೆ ಬರೋ ಇದೇನಾಗ್ತಿತ್ತು? ಅವರು ಅವತ್ತೇ ರಾಜೀನಾಮೆ ಕೊಡೋ ಬದಲು ನೆನ್ನೆ ಕೊಟ್ಟಿದ್ರೆ ಇನ್ನೂ ತಡ ಆಗ್ಬಿಡೋದು.
ಅರ್ಧ ಗುರುಗ್ರಹ ಶನಿಗ್ರಹ ಏನು ತಮಾಷೆ ಅಲ್ಲ. ಅದು ಅದೊಂದು ಒಳ್ಳೆಯ ದೊಡ್ಡ ರಾಜ್ಯ ನೋಡಿ. ವಿಜಯ ಸಾಮ್ರಾಜ್ಯ ಹೆಂಗೆ ಕುಸಿಬಿದ್ದೋದು ಗೊತ್ತಿ ನೋಡಿದ್ದೀರ ನೀವು, ಒಂದೇ ಸಣ್ಣ ತಪ್ಪಿಂದ. ಯಾಕೆ ಅಲ್ಲಿ ಏನು ಅಲ್ಲಿ ಯಾರು ಸಾಮ್ರಾಜ್ಯ ಕಟ್ಟುವಾಗ ಏನು ಹೇಳಿದ್ರು ಅದೇ ನಡೀತು. ಅದಕ್ಕೆ ಮುಹೂರ್ತ, ಕಾಲ, ನಕ್ಷತ್ರ, ಯೋಗಾನುಯೋಗಗಳೆಲ್ಲ ಹೇಳೋದು. ಅದಕ್ಕೆ ಯಾವುದೋ ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿದೆ ಅದರ ಕಥೆ ಇರ್ತದೆ. ಇಟ್ಟಿದ್ದ ಮುಹೂರ್ತದಲ್ಲಿ ಅದು ಆಗಲಿಲ್ಲ, ಬಿದ್ದೋಯ್ತು, ಛಿದ್ರ ಆಗೋಯ್ತಲ್ಲ. ಅದಕ್ಕೆ ಗುರು ಇರಬೇಕಯ್ಯ ಗುರಿಯನ್ನು ಮುಟ್ಟಲು ಅಂತ ಹೇಳೋದು. ಗುರು ಇರಬೇಕು. ಆದರೆ ಅವನಿಗೆ ಇನ್ನು 8 ವರ್ಷ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಏನೋ ರಾಜಕಾರಣದಲ್ಲಿ ಇನ್ನೂ ಹೆಚ್ಚು ತೋಡಿಸ್ಕೊಂಡು ಎಲ್ಲ ಮಾಡೋ ಶಕ್ತಿ ಇದೆ ಅಂತ ನನ್ನ ಅಭಿಪ್ರಾಯ. ಅಷ್ಟೇ. 8 ವರ್ಷ ಸ್ಟೂಡೆಂಟ್ ಆಗಿ ನಾವು ಹೇಳೋಕ್ಕಾಗತ್ತೆ? ಯಾರು ಹೇಳೋಕ್ಕಾಗತ್ತೆ? 2028 ಚುನಾವಣೆಯಲ್ಲಿ ಸವಾಲುಗಳು ಬಹಳ ಇದೆ ಅಂತ. ಈಗ ಸವಾಲನ್ನ ಸರಿ ಮಾಡ್ಕೊಂಬರಬೇಕು. 28 ಎಲೆಕ್ಷನ್ಸ್ ಕರ್ಕೊಂಬರಬೇಕು. ಈಗಲೂ ಕಷ್ಟಪಡಬೇಕು. ಕಷ್ಟಪಟ್ಟು ಈಗ ಸುಮ್ಮನೆ ಹೋಗಿ ಬಂದ್ಬಿಡೋದಲ್ಲ. ಜಿಲ್ಲೆ ಪ್ರವಾಸ ಮಾಡಬೇಕು. ಜಿಲ್ಲೆಯಲ್ಲಿ ಎರಡು ಸೇರಬೇಕು. ಯಾವ ತಾಲೂಕಲ್ಲಿ ಏನಿಲ್ಲ ಅಂತ ನೋಡಬೇಕು. ಫಸ್ಟ್ ಮಾಡಬೇಕಾದವರು ಕರೆಂಟ್ ಒದ್ದಾಡ್ತಿದ್ದಾರೆ. ಏಕಾತ ಬಿಕಾತ ಸೈಡ್ ಟೀಮ್ದವರು ಕರೆಂಟ್ ಕೊಡಲ್ವಲ್ಲ ಅವರು. ಅದು ಬಿಡು ಇದು ಬಿಡು ಅಂತಾರಲ್ಲ. ಅದಕ್ಕೊಂದು ಪರಿಹಾರ ಮಾಡಿ ಎಲ್ಲರೂ ಕರೆಂಟ್ ಕೊಟ್ಟು ಜನ ಸಂತೋಷ ಮಾಡಿ. 8 ಜನ ಮುಖ್ಯಮಂತ್ರಿ ನೋಡೋಕ್ಕಾಗತ್ತೆ ಸರ್? 6 ಕೊಟ್ಟು 8 ಜನ ನೋಡೋಕ್ಕಾಗತ್ತೆ? ಮುಖ್ಯಮಂತ್ರಿ ಇರೋರು ಒಬ್ಬರೇ. ಎಲ್ಲ ಸವಲತ್ತು ಇದೆಯಲ್ಲ. ಹಳ್ಳಿಗಳೆಲ್ಲ ನೋಡಿಕೊಂಡು ಜನಕ್ಕೊಂದು ಇವನೇ ಮುಖ್ಯಮಂತ್ರಿ ಅರ್ಥ ಮಾಡಿಸ್ಕೊಡ್ಬೋದಲ್ಲ. ನೀವು ಹಳ್ಳಿಗೆ ಹೋದರೆ ನಿಮ್ಮ ಪವರ್ ಎಷ್ಟಾಗುತ್ತೆ ಹೇಳಿ ಸರ್? ಓಟ್ ಹಾಕೋ ಸಮಯಕ್ಕೆ ನಿಮ್ಗೊಂದು ಹೆಲ್ಪ್ ಆಗಲ್ವಾ ಅದು? ನಾನು ಆ ಬುದ್ಧಿ ಅಂತೇನು ಹೇಳ್ಕೊಟ್ಟಿದ್ದೀನಿ. ನನಗೇನು ತಿಳಿದೆಯೋ ಹೇಳ್ಕೊಟ್ಟಿದ್ದೀನಿ. ಯಾವ ಒಂದು ಅವನಿಂದ ನಾನೇನು ಬಯಸ್ತಲೇ ನನಗೇನು ಬುದ್ಧಿ ಇದೆಯೋ ಆ ಬುದ್ಧಿ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಅವ್ನು ನಡೆಸ್ಕೊಂಡಾಗ ಅವನ ಜವಾಬ್ದಾರಿ. ಗುರುಗಳ, ನಾನು ಮುಂದಿನ 10 ನಿಮಿಷಗಳ ಕಾಲ ಮಾತ್ರ ತಗೊಳ್ತೇನೆ. ನಿಮ್ಮದು ಹಲವು ವಿಷಯಗಳನ್ನು ಭಾಳ ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಒಂದು ಸಣ್ಣ ವಿರಾಮ ತಗೊಂಡು ನೆಕ್ಸ್ಟ್ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಓಕೆ ಒಂದು ಸಣ್ಣ ವಿರಾಮದ ನಂತರದಲ್ಲಿ ರಾಜಗುರು ದ್ವಾರಕಾನಾಥ್ ಅವರ ಜೊತೆಗೆ ಮಾತುಕತೆ ಚರ್ಚೆ ಮುಂದುವರಿಯುತ್ತೆ. ಬ್ರೇಕ್ನ ನಂತರದಲ್ಲಿ ದ ಕಿಂಗ್ ಮೇಕರ್ ವಿಶೇಷ ಚರ್ಚೆ ಶ್ರೀಯುತ ಪೂಜ್ಯರಾದಂಥ ರಾಜಗುರು ದ್ವಾರಕಾನಾಥ್ ಅವರ ಜೊತೆಗೆ ಮುಂದುವರಿತಾ ಇದೆ. ರಾಜಗುರು ದ್ವಾರಕಾನಾಥ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಸಲಹೆ ಸೂಚನೆಗಳನ್ನು ಬಹಳ ಅಪ್ಯಾಯಮಾನವಾಗಿ ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತು ಗುರಿ ತೋರಿಸುವ ಪ್ರಯತ್ನವನ್ನು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಮತ್ತು ನಾನು ಅವಾಗಲೇ ಮುಕ್ತವಾಗಿ ಎಲ್ಲ ಮಾತಾಡ್ತಾ ಇದ್ದೆ. IT ರೇಡು, ED ರೇಡು, ಗುರುಗಳ ಮನೆ ಮೇಲಾದಂಥ ರೇಡು, ಆ ಸಂದರ್ಭದಲ್ಲಿ ಇವರು ಅನುಭವಿಸಿದಂಥ ಪಡಿಪಾಟ್ಲುಗಳು, ಡಿ ಕೆ ಶಿವಕುಮಾರ್ ಅವರು ET ID ರೇಡ್ಗಳಿಂದ ನಂತರದಲ್ಲಿ ಅವರು ಅನುಭವಿಸಿದ 50 days ಆಫ್ ದಟ್ ಪೇನ್ಫುಲ್ ಎಪಿಸೋಡ್ ಆಫ್ ಡಿ ಕೆ ಶಿವಕುಮಾರ್ ಆ್ಯಂಡ್ ದೆನ್ ದಿ ಬಿಗ್ ಕಮ್ ಬ್ಯಾಕ್ ಲೈಕ್ ಫಿನಿಕ್ಸ್ ಆಫ್ ಡಿ ಕೆ ಶಿವಕುಮಾರ್ ಅವರು. ಅವೆಲ್ಲದರ ಬಗ್ಗೆ ನಾವು ಬಹಳ ಆಪ್ಯಾಯಮಾನವಾಗಿ ಬಹಳ ಆತ್ಮೀಯತೆಯಿಂದ ನಾವು ಮಾತನಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಇಟ್ಸ್ ಸೋ ಬ್ರೀಸಿ ದಟ್ ಸುಮಾರು ವಿಷಯಗಳನ್ನು ಹಂಚ್ಕೊಳ್ಳುವಾಗ ಅವರು ಇನ್ನೊಂದು ಮಾತು ಹೇಳಿದ್ರು. ಡಿ ಕೆ ಸುರೇಶ್ ಅವರ ಪಾತ್ರ ಬಹಳ ದೊಡ್ಡದಿದೆ, ಅವರ ತಮ್ಮನ ಪಾತ್ರ. ಒಂದು ರೀತಿ ಲಕ್ಷ್ಮಣನಿಂತ ಹಾಗೆ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ದಟ್ ಈಸ್ ವೆರಿ ರೇರ್ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಎಷ್ಟು ವಿಷಯಗಳು, ಸುಮಾರು ವಿಷಯಗಳು, ಸಿಕ್ಕಾಪಟ್ಟೆ ವಿಷಯಗಳನ್ನು ನಾವು ಹಂಚ್ಕೊಂಡ್ವಿ. ಕಡೆಯ 5 ನಿಮಿಷಗಳು ನಾನು ಗುರುಗಳಿಗೆ ಒಂದು ಕಡೆಯ ಪ್ರಶ್ನೆ ಕೇಳಿ ನಾನು ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೀನಿ. ಗುರುಗಳೇ, ಮುಂದೆ ಸವಾಲುಗಳು ಇದೆ, ಎಲ್ಲವೂ ಇದೆ ಸರಿ. ಓವರಾಲ್ ನಾನೊಂದು ಸ್ವಲ್ಪ ರಾಜಕೀಯ ಬಿಟ್ಟು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದಾಗ ಏನು ಅಬ್ಸರ್ವ್ ಮಾಡ್ತೀರಿ ಇನ್ನು ಮುಂದಿನ 1-1.5 ವರ್ಷಗಳಲ್ಲಿ? ಪಾಲಿಟಿಕ್ಸ್ ಬಿಟ್ಟು, ರಾಜಕಾರಣ ಬಿಟ್ಟು, ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ಬದಲಾವಣೆಗಳನ್ನು ಬಹಳ ಕಾಣ್ತೀವ, ಸವಾಲುಗಳು ಬಹಳ ಇದ್ದಾವೆ. ದೇಶದ ಸವಾಲುಗಳನ್ನು ಹೇಳಿದ್ರಿ ನೀವೀಗಾಗಲೇ, ಕರ್ನಾಟಕದ್ದು ರಾಷ್ಟ್ರ ಮಟ್ಟದ ಹೇಳಬೇಕು ಅಂತಂದರೆ ನಾವು ನಿಧಾನವಾಗಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕತಕ್ಕಂಥ ಒಂದು ಸಂಕಷ್ಟ ಕಾಲಕ್ಕೆ ಜರುಗ್ತಾ ಇದ್ದೀವಿ ನಾವು ಕೂಡ. ಓಕೆ, ಉದ್ಯೋಗಗಳ ಅವಕಾಶ ಇಲ್ಲ. ನೀವು ರೈತರು ಏನು ಕೊಡ್ತಾರೋ ಅದನ್ನು ಕೊಡೋಕ್ಕೆ ನೀವು ತಯಾರಿಲ್ಲ. ನೀವು
ಹೊಸ ಕೈಗಾರಿಕೆಗಳು ಯಾವುದೂ ಬಂದಿಲ್ಲ. ಅಥವಾ ಕೈಗಾರಿಕೆ ಸ್ಥಾಪನೆಗೆ ನೀವು ಅದಕ್ಕೆಲ್ಲ ಮಾಡಿಕೊಟ್ರು ಇಂತಿಂಥ ರಾಜ್ಯದಲ್ಲಿ ಬಂದಾಗ ಆ ರಾಜ್ಯದಲ್ಲಿ ಇಷ್ಟು % ಕೊಡಬೇಕು ನೀವು ಯಾರು ಕರಾರು ಮಾಡ್ಕೊಂಡಿಲ್ಲ. ನೀವು ರೈತರಿಗೆ ಬೇಕಾದ ಸವಲತ್ತು ಕೊಡದೇ ಇದ್ಮೇಲೆ ಹೆಂಗೆ ಮಾಡ್ತಾರೆ ಅವರು? ಒಂದು ಹಳ್ಳಿ ಅವನ ಜಾಗ ಇರೋ ಮನೆ ಕಟ್ಕೊಳಕ್ಕೆ ಅವ್ನಿಗೆ ಆಗ್ತಿಲ್ಲ. ಅವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಂತ ಬೆಲೆಗಳು ಏರ್ತಾನೇ ಇದೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಹಾಗೆ ಸಾಮಗ್ರಿಗಳ ಬೆಲೆನೂ ಏರ್ತಾ ಇದೆ. ನಿಯಂತ್ರಣಕ್ಕೆ ತರದೇ ಇದ್ದರೆ ಜನರು ಬದುಕುದು ತುಂಬ ದುಸ್ತರವಾಗುತ್ತೆ. ಓಕೆ, ಅದಕ್ಕೆ ಗಮನ ಕೊಡಬೇಕು. ಅದಕ್ಕೆ ಓಕೆ, ಆಂತರಿಕವಾಗಿ ಬದ್ಧತೆ ಜಾಸ್ತಿ ಬೇಕು. ಈ ಸಂದರ್ಭದಲ್ಲಿ ಗುರು ಸಂಚಾರದಲ್ಲಿ ಪ್ರಧಾನಮಂತ್ರಿಗಳಿಗೆ ಬಿಗಿಯಾದ ಬದ್ಧತೆಯನ್ನು ಒದಗಿಸ್ತೇಬೇಕು. ಯಾವ ಜೀವಕ್ಕೆ ಹಾನಿಯಾಗಬಾರ್ದು. ಏನಾದರೂ ಇರಲಿ, ಅದಕ್ಕೆ ನನ್ನೊಂದು ಮಾತಿದೆ. ಸೋನಿಯಾ ಗಾಂಧಿ ಇವರು ಇದ್ದಾಗ ಅವರು ಪ್ರಧಾನಮಂತ್ರಿ ಆಗಲಿಲ್ಲ, UPA ಸರ್ಕಾರ ಬಂತು. ಆದರೂ ಆ ತಾಯಿ ಕೈ ಮುಗಿಬೇಕು. ಯಾಕಪ್ಪ ಅಂದರೆ ರಷ್ಯಾದ ನಮ್ಮ ರಾಷ್ಟ್ರ ಚಿದ್ರ ಆಗಲಿಲ್ಲ. ಶಿ ಹೆಲ್ಡ್ ದ ನೇಷನ್ ಟುಗೆದರ್. ಅದಷ್ಟು ಅವ್ರು ನಾವು ಮರ್ಯಾದೆ ಕೊಡಲೇಬೇಕು. ಹಾಗೆಯೇ ರಾಷ್ಟ್ರದಲ್ಲಿ ಗೂಗಲ್ ನೋಡಿದ್ರೆ ನಿಮಗೆ ಕಾಣ್ತಕ್ಕಂಥದ್ದು ಪ್ರಾಚೀನ ಧರ್ಮ ಸನಾತನ ಧರ್ಮ ಕಾಣುತ್ತೆ. ಸನಾತನ ಧರ್ಮದ ಕೆಳಗೆ ಹಿಂದೂ ಧರ್ಮ ಬರುತ್ತೆ. ಏನು ಬೇಕಾರಾಗಿರಲಿ, ಹಿಂದೂ ಧರ್ಮನ ಅಂತರ್ಧರ್ಮ. ನಾವು ಹಿಂದೂ ಧರ್ಮದೇ ಮುಂದುವರ್ತಕ್ಕಂಥದ್ದು. ಶಂಕರಾಚಾರ್ಯರು ಜನ್ಮ ಎತ್ತಿ ಜನ್ಮ ಸಾಫಲ್ಯ ಮಾಡಿಕೊಂಡು 32 ವರ್ಷಕ್ಕೆ 4 ಚತುರಾಮ್ನಾಯ ಪೀಠಗಳನ್ನು ಮಾಡಿ ಜ್ಞಾನವನ್ನು ಬಿಟ್ಟು ಎಲ್ಲ ಹೋಗಿರ್ತಕ್ಕಂಥವರು ಸುಭದ್ರವಾದ ಭಾರತವನ್ನು ಕಟ್ಟಿ ಹೋಗಿದ್ದಾರೆ. ಯಾರು ಏನು ಮಾಡಬೇಕು ಅಂತೇಳಿ ಹಿಂದೂ ಧರ್ಮವನ್ನೇ ಅವರು ಪ್ರಾತಿನಿಧ್ಯ ಮಾಡಿ ಹೋಗಿದ್ದಾರೆ. ಹಿಂದೂ ಧರ್ಮವನ್ನು ಸಾಕಷ್ಟು ಅದಕ್ಕೆ ಒಂದು ಪೋಷಣೆ ಕೊಟ್ಟು ಹಿಂದೂ ಅರುಮೂಡಿಸಿದವರು ಖಂಡಿತವಾಗಲೂ ಪ್ರಧಾನ ಮೋದಿಯವರೇ. ಯಾರಿಗೇನು ಕೊಡಬೇಕು ಕೊಡಲೇಬೇಕು. ಅದನ್ನು ಯಾವ ಪ್ರಧಾನಮಂತ್ರಿಗಳು ಕಾಶಿಗೆ ಹೋಗಿದ್ದು, ಯಾವ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ರು? ಯಾರು ಹೋಗಿದ್ರು ತಳ್ಳಿ ನೋಡೋಣ. ಮಹಾಕಾಳೇಶ್ವರಿಗೆ ಯಾರು ಹೋಗಿದ್ರಾ? ಇಲ್ವಲ್ಲ. ಯಾರು ಹೋಗಿದ್ರಾ? ಹೋಗಿಲ್ವಲ್ಲ. ಅವರು ಎಲ್ಲ ದೇವತೆಗಳನ್ನು ಅವರು ನೋಡ್ಕೊಂಡ್ಬಂದಿದ್ದಾರೆ. ಆದ್ದರಿಂದ ಒಂದು ಕಾಲದಲ್ಲಿ ಹಿಂದೂ ಧರ್ಮಕ್ಕೆ ಏನೋ ಒಂದು ಬೆಲೆ ಬಂದಿದೆ ಅಂತಾದರೆ ಅದು ಪ್ರಧಾನಮಂತ್ರಿ ಇವ್ರ ಕಾಲದಲ್ಲಿ ಮೋದಿಯವರಿಂದ. ಆದರೆ ಕಾಂಗ್ರೆಸ್ನವರು ಇನ್ನು ಬೆಳಿಬೇಕು ಅಂತಾದರೆ ಹಿಂದೂ ಧರ್ಮವನ್ನು ಬಿಟ್ಟು ಮಾತಾಡಿದ್ರೆ ಬೆಳೆಯೋ ಅವಕಾಶಗಳು ತುಂಬ ಕಡಿಮೆ ಆಗುತ್ತೆ. ದೇಶ ಧರ್ಮವನ್ನೇ ನಾವು ತುಳಿದೀವಿ ಅಂದರೆ ಏನರ್ಥದು? ಸಧರ್ಮೋ ಶ್ರೇಯ. ನಾವ್ಯಾರು ನಾನು ಮಾಡಿದ್ದರೆ ನೀವು ಮಾಡಿದ್ದು ಅಲ್ಲ. ಹಿಂದೂ ಧರ್ಮದ ಪ್ರತಿಪಾದಕರು ಶಂಕರಾಚಾರ್ಯರು. ಸನಾತನ ಧರ್ಮದ ಕೆಳಗೆ ಬರೋದು ಹಿಂದೂ ಧರ್ಮವೇ. ಈ ರಾಷ್ಟ್ರ ಅಂಧಸ್ಕೊಂಡ ಧರ್ಮದಲ್ಲಿ ಸಾಕ್ಷಾತ್ ರಾಮದೇವರು ಮನುಷ್ಯಾವತಾರವನ್ನು ತಾಳಿ ರಾವಣಾಸುರನ ಅವನ ಬುರಿ ಮಾಡಿ ಈ ಅಯೋಧ್ಯೆಯನ್ನು ಕಟ್ಟಿ ರಾಜಧಾನಿಗೆ ಬರ್ತಾರೆ. ಅವರು ಹೇಗೆ ಬರ್ತಾರೆ? ದಕ್ಷಿಣ ಭಾರತದಿಂದ ಲಂಕಾಯಿಂದ ಬರ್ತಾರೆ. ಅಲ್ಲಿಗೆ ದಕ್ಷಿಣ ಭಾರತ ರಾಮನ ಕೂಡ ಜಯ ತಂದುಕೊಟ್ಟಿದೆ. ಆ ರಾಮರಾಜನಾಗಿದ್ದು ಲಂಕಾದಲ್ಲಿ ಗೆದ್ದು ಅಯೋಧ್ಯೆಯನ್ನು ಪ್ರವೇಶ ಮಾಡಿದ ಮೇಲೆ ಅವನು ಮಹಾರಾಜನಾಗಿದ್ದವರು. ಅದು ಯಾರು ಮರಿಬಾರ್ದು. ಎಂಥ ಪವಿತ್ರವಾದ ಈ ದಕ್ಷಿಣ ಭಾರತ. ಆಯಿತು, 1 ಲಕ್ಷ ನೇಷನ್ ಮಾಡಿ ತುಂಬ ಸಂತೋಷ. ಆದರೆ ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಕೈ ಸುಟ್ಕೋಬಾರ್ದು. ಏನೋ ಈಗ ದೇಶದ ಭದ್ರತೆ ಯುದ್ಧ ಆಗದೇ ಇರೋದಕ್ಕೆ ನೋಡ್ಕೋಬೇಕು. ಆರ್ಥಿಕ ಕುಸಿಗಬಾರ್ದು. ಯಾರೂ ರಿಸರ್ವ್ ಬ್ಯಾಂಕ್ ಕೈ ಹಾಕಬಾರ್ದು, ಆರ್ಥಿಕ ಪರಿಸ್ಥಿತಿ ಕೈ ಹಾಕಬಾರ್ದು, ನ್ಯಾಯಾಂಗದಲ್ಲಿ ಕೈ ಹಾಕಬಾರ್ದು. ಅದೆರಡು ತುಂಬ ಡೇಂಜರಸ್ಸು. ನ್ಯಾಯವನ್ನು ಮುಟ್ಟಲೇಬಾರ್ದು. ನಮ್ಮ ದೇಶದಲ್ಲಿರ್ತಕ್ಕಂಥ ನ್ಯಾಯಾಧೀಶರು, ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಅತ್ಯುತ್ತಮವಾದ ಸೇವೆ ಇದು. ಆದರೆ ನಾಳೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ನೀವು ಸಂವಿಧಾನಕ್ಕೆ ಕೈ ಹಾಕಬಾರ್ದು, ನ್ಯಾಯಾಂಗಕ್ಕೆ ಕೈ ಹಾಕಬಾರ್ದು. ಅದು ರಕ್ಷಣೆ ಮಾಡಿದ್ರೆ ಅದನ್ನು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮೇಲಾಗಿ ಈ ನೋಡಿ ಬಾಂಗ್ಲಾದೇಶಲ್ಲಿ ನ್ಯಾಯಕ್ಕಾಗಿ ಏನಾಯಿತು ಅಲ್ವೇ? ಅದಕ್ಕೋಸ್ಕರನೇ ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಇನ್ನೊಂದು ಕಡೆ ಎಲ್ಲೂ ಇಲ್ಲ. ಶ್ರೇಷ್ಠತವಾದ ಅತ್ಯುತ್ತಮವಾದ ತುಂಬ ಬುದ್ಧಿವಂತರು ನಮ್ಮ ನ್ಯಾಯಾಧೀಶರಿದ್ದಾರೆ. ಅವ್ರು ಕೈ ಹಾಕಬಾರ್ದು. ಅದರಲ್ಲಿ ಅವರು ಕೊಲಜೀವನ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ನೀವೇನೋ ಕೊಳಕು ಮಾಡಿಡಬಾರ್ದು. ಅದು ಅವ್ರಿಗೆ ಬಿಡಬೇಕು. ಪರಿಣಿತರು ಅವರು. ಅವ್ರು ಏನು ಮಾಡೋದು ಗೊತ್ತಿದೆ.
ಇದಿಷ್ಟು ಅವ್ರಿಗೆ ನಾನು ಹೇಳ್ತಕ್ಕಂಥ ಮಾತು. ಅದು ಬಿಟ್ಟು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೆ ಯಾವ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ರೈತರ ತಂಟೆಗೆ ಹೋಗಬಾರ್ದು. ರೈತರ ತಂಟೆಗೆ ಹೋಗಬಾರ್ದು. ಓಕೆ. ಅವ್ರಿಗೇನು ಬೆಲೆ ಸಿಗ್ತಿದೆ ಸರ್? ಎಲ್ಲ ಮಧ್ಯವರ್ತಿಗಳು ರಿಲಯನ್ಸ್ ಅವರು ಅದಾನಿ ಕೊಂಡ್ಕೊಂಡ್ಬಿಟ್ರೆ ಅವ್ರಿಗೇನು ಉಳಿತು ಸರ್? ಹೇಳಿ ಸರ್ ನೀವೇ. ರೈತರನ್ನ ಕೊಂಡಾಡಬೇಕು. ದೇಶವನ್ನು ನೋಡಿ, ಈ ದೇಶದ ಬೆನ್ನೆಲುಬೆ ಅಗ್ರಿಕಲ್ಚರ್. ವ್ಯವಸಾಯವೇ ನಮ್ಮ ಬೆನ್ನೆಲುಬು ಅಂತ ನೀವು ಅವ್ನ ಕೈ ಹಾಕ್ಬಿಟ್ಟು ಅವ್ನು ದುಃಖ ಕೊಟ್ಟರೆ ನಾವು ಯಾರು ಊಟ ಮಾಡೋಕ್ಕಾಗುತ್ತಾ ಸರ್? ರೈತರದ್ದು ವಿಚಾರ ಕೈ ಹಾಕಬಾರ್ದು, ಆರ್ಥಿಕ ವಿಚಾರಕ್ಕೂ ಕೈ ಹಾಕಬಾರ್ದು. ಇಷ್ಟನ್ನು ನಾವು ಕಾಪಾಡಿಕೊಂಡ್ರೆ ಓಕೆ, ನಮಗೆ ಸಮೃದ್ಧಿ ಆಗುತ್ತೆ, ಭಾರತ ರಾಷ್ಟ್ರ ಚೆನ್ನಾಗಿರುತ್ತೆ, ಅವ್ರಿಗೂ ಕೀರ್ತಿ ಬರುತ್ತೆ, ಓಕೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಭಾಳ ಧನ್ಯವಾದಗಳು ಗುರುಗಳೇ. ಸಾಕಷ್ಟು ವಿಷಯಗಳನ್ನು ತಾವು ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋ ತನಕ ಒಂದು ಪ್ರೀತಿಯಿಂದ ಹಂಚಿಕೊಂಡಿದ್ದಕ್ಕೆ, ಹಲವು ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡಿದ್ದಕ್ಕೆ, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಆಂತರ್ಯ, ಅವರ ಒಳ ಮನಸ್ಸಿನ ಅನೇಕ ಭಾವನೆಗಳು, ಬೇಗುದಿಗಳು, ಸಂತೋಷ, ದುಃಖ ಎಲ್ಲವನ್ನೂ ಕೂಡ ತಮ್ಮ ಜೊತೆಗೆ ಹಂಚಿಕೊಂಡಿದ್ದನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ, ಇವತ್ತಿನ ಈ ಚರ್ಚೆ ಹಲವು ಅಂತ್ಯಕಂತೆಗಳಿಗೆ ಒಂದು ವಿರಾಮ ಕೂಡ ಕೊಡ್ತು. ಹಾಗಾಗಿ ನಾನು ಬಹಳ ಧನ್ಯವಾದಗಳನ್ನು ನಿಮಗೆ ಅರ್ಪಿಸೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರೀ ಗುರುಗಳೇ, ನಾನು ನಮ್ಮ ವೀಕ್ಷಕರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ನಾನು ಬಂದುಬಿಡ್ತೀನಿ. ಹಾಗಾಗಿ ಇದು ರಾಜಗುರು ದ್ವಾರಕಾನಾಥ್ ಅವರ ವಿಶೇಷವಾದಂಥ ಮಾತುಗಳು. ಇದನ್ನು ನಾವು ಮತ್ತೆ ನಮ್ಮ ಹಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ, ಯೂಟ್ಯೂಬ್, ಫೇಸ್ಬುಕ್, ಬೇರೆ ಬೇರೆ ಕಡೆಗಳಲ್ಲಿ ಮತ್ತೆ ನಿಮ್ಮ ಅಪ್ಪಣೆ ಪಡೆದು ಹಂಚ್ಕೊಳ್ತೀವಿ. ಹೇಳಿ ಗುರುಗಳೇ. ನಿಮ್ಮ ವೀಕ್ಷಕರಿಗೆ ಹೇಳಿ ಗುರುಗಳೇ. ರಾಷ್ಟ್ರಕ್ಕೆ, ನಾಡಿಗೆ ಒಂದು ಸಂದೇಶವನ್ನು ಕೊಡಿ ಗುರುಗಳೇ. ನಾವು ಕೊಡಲೇಬೇಕಾಗತ್ತೆ. ಕೊಡಿ ಗುರುಗಳೇ. ಕೊಡೋ ಸಂದರ್ಭ ಬಂದ್ಬಿಟ್ಟಿದೆ. ಹೇಳಿ. ಚರ್ಚೆ ನಡೀತಾ ಇದೆ. ಪಾರ್ಲಿಮೆಂಟ್ ಸೀಟು 541 8ಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದೆ. ಅದು ಈಗಲೇ ಜಾರಿ ಆಗಬೇಕು ಅಂತ ಹೋಯ್ತು. ಹೆಣ್ಮಕ್ಳಿಗೆ ಅವರಿಗೆ 33 ಸೀಟ್ ಕೊಡಬೇಕು ಅಂತ ಚರ್ಚೆ ಆಯಿತು. ಅದನ್ನು ಮಾಡೋಕ್ಕೆ ಕಷ್ಟವಿರಲಿಲ್ಲ. ಕ್ಯಾಬಿನೆಟ್ ಪಾಸ್ ಮಾಡೋದಾಗಿತ್ತು. ಅದ್ರ ಕಾರಣ ಇಟ್ಕೊಂಡು ಹೊರಟರು, ಸೀಟ್ ಜಾಸ್ತಿ ಮಾಡಬೇಕು ಅಂತೇಳಿ. ಆದರೆ ರಾಷ್ಟ್ರದ ಪ್ರಜೆಗಳ ಅನುಮತಿ ಇದ್ದರೆ ಅದನ್ನು ಜಾರಿ ಮಾಡಿದರೆ ಅದು ಖಂಡಿತವಾಗಿ ಪಾರ್ಲಿಮೆಂಟ್ ಸೀಟ್ ಜಾಸ್ತಿ ಆಗೋದಿಲ್ಲ. 543 ಸೀಟ್ ಇಟ್ಕೊಂಡೆ ನೀವು 540 ಜನ ಮಾತಾಡಿದ್ದು ಯಾವ 70 ಯಾರೂ ನೋಡಿಲ್ಲ. ಸೀಟ್ ಅಗತ್ಯ ಇದೆಯೋ ಇಲ್ಲೋ ಅದವ್ರು ತೀರ್ಮಾನ ಮಾಡಲಿ. ಆದರೆ ಇದು ಚರ್ಚೆಗೆ ಹೋಗಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಆಗಾಗ ಒಂದು ಕೆಲಸ ಮಾಡಬೇಕಾಗಿತ್ತು. ಆಗಲಿ ಒಂದು ಮಾಡಲಿ. ಯಾಕೆ ಉತ್ತರ ಭಾರತದನೇ ಪ್ರಧಾನಮಂತ್ರಿ ಯಾಕಾಗಬೇಕು? ಹಾಗಿತ್ತು ಅಂದ್ರೆ ಹೇಳಿ. ಅವರು ಸೀಟ್ ಜಾಸ್ತಿ ಮಾಡಬೇಕಾದ್ರೆ ಒಂದು ಉತ್ತರ ಭಾರತಕ್ಕೆ ಹೋಗ್ತೀವಿ, ಒಂದು ದಕ್ಷಿಣ ಭಾರತಕ್ಕೆ ಕೊಡ್ತೀವಿ. ಸಮನಾಗಿರ್ಬೇಕು ತಾನೆ. ಭಾರತ ಅಂದರೆ ದೊಡ್ಡ ಖಂಡ ತಾನೆ. ಇದು ಸಮೃದ್ಧ ಭಾರತ, ಏಕ ಭಾರತ ಇದು. ಅದಕ್ಕೆ ಆ ಸೀಟ್ ಜಾಸ್ತಿ ಮಾಡಬೇಕು ಅಂತಾದರೆ ದೊಡ್ಡ ಚರ್ಚೆಗೆ ಬಿಟ್ಟು ಆ ಚರ್ಚೆಯಲ್ಲಿ ಎಲ್ಲ ಏನು ಸವಾಲು ಬರ್ತದೆ ಎದುರಿಸಿ ಜನತೆಗೆ ಒಪ್ಪಬೇಕು. ನೀವು ರಾಜಕಾರಣಿಗಳು ಒಪ್ಕೊಳ್ಳೋದಲ್ಲ. ರಾಜಕಾರಣಿಗಳೆಲ್ಲ ಓಟ್ ಹಾಕೋರು ನಮ್ಮಂಥ ಪ್ರಜೆಗಳು. ಚರ್ಚೆಗಿಟ್ಟು 800 ಮಾಡ್ತಿರೋ 500 ಇಟ್ಕೋತಾರೆ, ನಿಮಗೆ ಬಿಟ್ಟಿದ್ದದು. ಆದರೆ ಆ ಚರ್ಚೆ ಮಾಡ್ದಲೆ ಆ ಕಾನೂನನ್ನ ಜಾರಿ ಮಾಡಿ ಅದಕ್ಕೆ ಸಂವಿಧಾನ ಕೈ ಹಾಕಿ ಏನೇನೋ ಮಾಡೋಕ್ಕೆ ಹೋಗಿ ಈ ಒಂದು ಪವರ್ ಸೆಂಟರು ಬರೀ ಉತ್ತರ ಭಾರತದಲ್ಲೇ ಇರಬೇಕು, ದಕ್ಷಿಣ ಭಾರತಕ್ಕೆ ಏನು ಕೊಡಬಾರ್ದು ಅಂತಾದರೆ ತುಂಬ ತಪ್ಪಾಗುತ್ತೆ. ಆಮೇಲೆ ಅದನ್ನು ಯಾರನ್ನು ಕೇಳಿದ್ರೆ ಮಾಡಿದರೆ ಅದಕ್ಕೆ ಅನುಗ್ರಹ ಇದ್ದರೆ ಪ್ರಜಾಶೀರ್ವಾದ ಇದ್ದರೆ ದಾರಿ ತರಲೇಬಾರ್ದು. ತರೋದು ಕಷ್ಟ ಆಗುತ್ತೆ. ಆಗೇನಾಗುತ್ತೆ, ನಾವು ಸೌತ್ ಇಂಡಿಯಾ, ನೀವು ನಾರ್ತ್ ಇಂಡಿಯಾ ಅಂತ ಶುರು ಆಗ್ಬಿಡುತ್ತೆ. ಈಗ ಮುಂದೆ ಗ್ರಹಗಳ ಮೇಲೆ ಹೋಗ್ತಾ ಇದೆ. ಎಚ್ಚರಿಕೆಯಿಂದ ಪ್ರಧಾನಮಂತ್ರಿಗಳು ಹೆಜ್ಜೆಯನ್ನು ಹಾಕಬೇಕು. ಇದೊಂದು ಸಲಹೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ತಪ್ಪು ತಿಳ್ಕೋಬೇಡಿ. ರಾಷ್ಟ್ರದ ಉದ್ದೇಶದಿಂದ 142 ಕೋಟಿ ಜನಗಳು ಸುಖವಾಗಿರಬೇಕು ಅಂತಾದರೆ ಒಮ್ಮತವನ್ನು ಪಡೆದೇ ಮಾಡಬೇಕು. ಅದನ್ನು ಒಮ್ಮತಕ್ಕೆ ಬರಬೇಕು. ಕಾರಣ ಏನು, ಯಾಕೆ ಜಾಸ್ತಿ ಮಾಡ್ತಿದ್ದೀವಿ, ಎಲ್ಲಿ ಜಾಸ್ತಿ ಮಾಡಬೇಕು ಅಂತೇಳಿ. ಸಣ್ಣ ರಾಜ್ಯಕ್ಕೆ ಜಾಸ್ತಿ ಇಟ್ಕೊಂಡ್ಬಿಟ್ರೆ ನ್ಯಾಚುರಲಿ
there will be more seats will go to North India. And it is easy to elect a Prime Minister or the President of India. What will happen to South India then? ಓಕೆ. Who will give care? All right, let them say very plainly. Once people from North India will become Prime Minister and President is South, or next time Prime Minister from South and President from North India. ಅದು ಹಾಗೆ ಬರಬೇಕು. ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಿ ಏಕಾಗ್ರ ಭಾರತ ಹೊಂದಿರಬೇಕು ಅಂತಂದರೆ ಸಂವಿಧಾನದ ಸಿಕ್ಕಿದ ಒಳ್ಳೆ ಭಾರತ, ನೂತನ ಭಾರತ, ಗುರು ಭಾರತ ಆಗಬೇಕು ಅಂತಾದರೆ ಈ ಒಂದು ನೀವು ಪಾರ್ಲಿಮೆಂಟ್ ಸೀಟನ್ನು ಜಾರಿ ಮಾಡಬೇಕಾದ್ರೆ ದೊಡ್ಡ ಮಟ್ಟದ ವಿಜ್ಞಾನಿಗಳು, ಜ್ಞಾನಿಗಳು, ಪರಮಾಂಸರು, ಪುರುಷರು, ಗುರುಗಳು, ಋಷಿಗಳು ಎಲ್ಲರನ್ನೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿದ್ರೆ ಶಾಂತಿಯುತವಾಗಿ ನಡೆಯುತ್ತೆ ಅಂತ ಹೇಳ್ತಾ ಎಲ್ಲ ಭಾರತ ರಾಷ್ಟ್ರ 122 ಕೋಟಿ ಜನಗಳು ಸುಖಾಂತವಾಗಿ ಆರೋಗ್ಯವಂತರಾಗಿ ಧೈರ್ಯ ಕೀರ್ತಿ ಸಂಪಾದನೆ ಮಾಡಿ ಈ ರಾಷ್ಟ್ರವನ್ನು ಬೆಳೆಸಿ. ಮೊದಲು ರಾಷ್ಟ್ರ ಪ್ರೇಮ ಇರಲಿ, ಆಮೇಲೆ ನಿಮ್ಮ ಸ್ಟೇಟ್ ಪ್ರೇಮ ಇರಲಿ, ನೀವು ಹುಟ್ಟಿದ ನಿಮ್ಮ ಜನ್ಮಸ್ಥಳ ಪ್ರೇಮ ಇರಲಿ. ಎಲ್ಲಕ್ಕಿಂತ ಭಾರತೀಯರೆಲ್ಲ ಒಂದೇ, ನಾ ಬೇರೆ ನೀವೇ ಇರಲ್ಲ ಅಂತ ಹೇಳ್ತಾ ಭಾರತೀಯ ಏಕಾಗ್ರತೆಯಿಂದ ಇರಬೇಕು ಅಂತಾದರೆ ಅದು ನೀವು ಪಾಲಿಸಬೇಕಾಗುತ್ತೆ. ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ, ನಮಸ್ಕಾರ. ಮತ್ತೆ ಸಿಗೋಣ. ಟೇಕ್ ಕೇರ್.